Hello students, welcome back to our English class. In this class, we are going to continue with the lesson Watchman of the Lake written by R.K. Narayan. ಡಿಯರ್ ಸ್ಟೂಡೆಂಟ್ಸ್, ಹಿಂದಿನ ತರಗತಿಯಲ್ಲಿ ನಾವು R.K. ನಾರಾಯಣ್ ಅವರು ಬರೆದಿರುವಂಥ ವಾಚ್ಮನ್ ಆಫ್ ದ ಲೇಕ್ ಅನ್ನುವಂಥ ಪಾಠವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಇದು ಒಂದು ನಾಟಕದ ರೂಪದಲ್ಲಿರ್ತಕ್ಕಂಥ ಪಾಠ ಆಗಿರೋದ್ರಿಂದ ಈ ನಾಟಕದಲ್ಲಿ 5 ದೃಶ್ಯಗಳು ಬರ್ತವೆ, 5 ಸೀನ್ಗಳು ಬರ್ತವೆ. ಅದರಲ್ಲಿ ನಾವು ಹಿಂದಿನ ತರಗತಿಯಲ್ಲಿ 2 ಸೀನ್ಗಳನ್ನು ಮುಗಿಸಿದ್ವಿ. ಮೊದಲನೇ ಸೀನಲ್ಲಿ ಈ ಮಾರ, ಈ ಪಾಠದಲ್ಲಿ ಬರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಕ್ಯಾರೆಕ್ಟರ್ ಮತ್ತು ಇನ್ನು ಉಳಿದಿರ್ತಕ್ಕಂಥ ಕೆಲವೊಂದು ಕ್ಯಾರೆಕ್ಟರ್ಗಳನ್ನ ಪರಿಚಯ ಮಾಡ್ತಕ್ಕಂಥ ಕೆಲಸ ನಡೀತು. ಆ ಒಂದು ಸೀನಲ್ಲಿ ಮಾರ ಅನ್ನತಕ್ಕಂಥವನು ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಸೀದಾ ಸಾದಾ ವ್ಯಕ್ತಿಯಾಗಿದ್ದ. ಆ ಊರಿನ ಜನ ಅವನನ್ನು ಒಬ್ಬ ಪೆದ್ದ, ಒಬ್ಬ ದಡ್ಡ, ಒಬ್ಬ ಹುಚ್ಚ ಅಂತ ತಿಳ್ಕೊಂಡಿದ್ರು. ಆದರೂ ಕೂಡ ನದಿ ದೇವತೆ ಅವನ ಕನಸಲ್ಲಿ ಬಂದ್ಬಿಟ್ಟು ರಾಜನಿಗೆ ಅದಕ್ಕೆ ಅಡ್ಡಲಾಗಿ ಒಂದು ಡ್ಯಾಮ್ ಅನ್ನ ಕಟ್ಟಕ್ಕೆ ಹೇಳು ಅಂತ ಹೇಳಿರ್ತಾಳೆ. ಅದಕ್ಕೆ ಅವನು ರಾಜ ಬರೋ ದಾರಿನಲ್ಲಿ ಕಾಯ್ತಾ ಇರ್ತಾನೆ. ಇನ್ನು ಸೆಕೆಂಡ್ ಸೀನಲ್ಲಿ ಏನಾಗುತ್ತೆ, ರಾಜ ಬರೋ ದಾರಿನಲ್ಲಿನೇ ಮಾರ ಬರ್ತಾನೆ. ಅವಾಗ ರಾಜನಿಗೆ ಭೇಟಿ ಆಗ್ತಾನೆ. ಆ ನದಿ ದೇವತೆ ಬಂದು ಅವನ ಕನಸಲ್ಲಿ ಏನು ಹೇಳಿದ್ಲು ಅನ್ನೋದನ್ನ ರಾಜನಿಗೆ ಹೇಳ್ತಾನೆ. ಅವಾಗ ರಾಜ ಕೂಡ ಆ ಡ್ಯಾಮ್ ಅನ್ನು ಕಟ್ಕೊಳ್ಳೋದಕ್ಕೆ ಒಪ್ಕೊಳ್ತಾನೆ. ಅಲ್ಲಿಗೆ ಸೀನ್ 2 ಮುಗಿದೋಗಿತ್ತು. ಇನ್ನು ಮುಂದಿರ್ತಕ್ಕಂಥ ದೃಶ್ಯಗಳಲ್ಲಿ ಏನಾಗುತ್ತೆ, ಆ ರಾಜ ಆ ಮಾರನ ಮಾತಿನಂತೆ ಆ ನದಿಗೆ ಅಡ್ಡಲಾಗಿ ಡ್ಯಾಮ್ ಅನ್ನು ಕಟ್ತಾನ ಏನು ಅನ್ನೋದು ಇವತ್ತಿನ ಕ್ಲಾಸ್ನಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ತಾವಿಲ್ಲಿ ಒಂದನ್ನ ಗಮನಿಸಬೇಕು. ಸೀನ್ 1 ಮತ್ತೆ ಸೀನ್ 2 ಒಂದೇ ದಿನದ ಅಂತರದಲ್ಲಿ ನಡೀತಕ್ಕಂಥ ದೃಶ್ಯಗಳಾಗಿದ್ವು. ಈಗ ಸೀನ್ 2 ಆದ್ಮೇಲೆ ಸುಮಾರು ವರ್ಷ ಕಳೆದೋಗಿರ್ತದೆ. ಅದಾದ್ಮೇಲೆ ಏನಾಯ್ತು ಅನ್ನೋದನ್ನ ನೆಕ್ಸ್ಟ್ ಸೀನಲ್ಲಿ ಹೇಳ್ತಾರೆ. ಅಲ್ಲಿ ಏನಿದೆ ಅನ್ನೋದನ್ನ ಇವಾಗ ಲೈನ್ ಬೈ ಲೈನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡೋಣ. ಸೀನ್ 3 ಅಂದರೆ ಈ ನಾಟಕದ 3ನೇ ದೃಶ್ಯ. ಇಲ್ಲಿ ಏನಾಗುತ್ತೆ ನೋಡಿ, ಮೆನಿ ಇಯರ್ಸ್ ಲೇಟರ್ ಅಂದರೆ ಸುಮಾರು ವರ್ಷಗಳ ನಂತರ ರಾಜ ಮತ್ತೆ ಆ ಮಾರ ಭೇಟಿ ಆಗ್ತಾನೆ. ಮಾರ ತನ್ನ ಕನಸನ್ನ ರಾಜನಿಗೆ ಹೇಳ್ತಾನೆ. ಅದರಂತೆ ರಾಜ ಕೂಡ ಆ ಟ್ಯಾಂಕನ್ನು ಅಥವಾ ಚಿಕ್ಕದಾಗಿರ್ತಕ್ಕಂಥ ಡ್ಯಾಮನ್ನು ಕಟ್ಕೊಳ್ಳೋಕೆ ಒಪ್ಕೊಳ್ತಾನೆ. ಇದೆಲ್ಲ ಆಗಿ ಸುಮಾರು ವರ್ಷಗಳಾದ ನಂತರ ಈ ದೃಶ್ಯ ನಡೆಯುತ್ತೆ. ಮಾರ ಸ್ಟ್ಯಾಂಡಿಂಗ್ ಬಿಫೋರ್ ಹಿಸ್ ಹಟ್ ಆನ್ ದ ಬ್ಯಾಂಕ್ ಆಫ್ ದ ವಾಸ್ಟ್ ಲೇಕ್. ಆ ರಾಜ ಏನು ಆ ವೇದಾರಿಯವರಿಗೆ ಅಡ್ಡಲಾಗಿ ಒಂದು ಟ್ಯಾಂಕನ್ನು ಕಟ್ಟಿದ್ದ, ಚಿಕ್ಕದಾಗಿ ಡ್ಯಾಮನ್ನು ಕಟ್ಟಿದ್ದ. ಅಲ್ಲಿ ನೀರು ತುಂಬ ಸ್ಟಾಕ್ ಆಗಿದೆ. ಅದರ ಒಂದು ದಡದ ಮೇಲೆ ಒಂದು ಗುಡಿಸಲಿದೆ. ಆ ಗುಡಿಸಲಿನ ಮುಂದೆ ಮಾರ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ದೇರ್ ಇಸ್ ಎ ಮಿಂಗಲ್ಡ್ ನಾಯ್ಸಸ್ ಆಫ್ ವೇವ್ಲೆಟ್ಸ್ ಬ್ರೇಕಿಂಗ್ ಅಪ್ ಆನ್ ದ ಶೋರ್ಸ್. ಅಲ್ಲಿ ಯಾವ್ಯಾವ ರೀತಿ ಸೌಂಡ್ಗಳು ಬರ್ತಾ ಇತ್ತು, ಹೇಗಿತ್ತು ದೃಶ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾಯ್ಸಸ್ ಆಫ್ ವೇವ್ಲೆಟ್ಸ್. ವೇವ್ಲೆಟ್ಸ್ ಅಂತಂದ್ರೆ ವೇವ್ಸ್ ಅಂದ್ರೆ ತಮಗೆ ಗೊತ್ತು, ಅಲೆಗಳು ಅಂತ. ಸಮುದ್ರದಲ್ಲಾದ್ರೆ ದೊಡ್ಡ ದೊಡ್ಡ ಅಲೆಗಳು ಬಂದು ಅಪ್ಪಳಿಸ್ತಾ ಇರ್ತವೆ. ಇಲ್ಲಿ ವೇವ್ಲೆಟ್ಸ್ ಅಂತ ಇದೆಯಲ್ಲ, ಅಲ್ಲಿ ಪುಟ್ಟದಾಗಿರ್ತಕ್ಕಂಥ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸ್ತಾ ಇದಾವೆ. ಕ್ರೈಸ್ ಆಫ್ ಗರ್ಲ್ಸ್ ಅಂಡ್ ದ ರಸ್ಟ್ಲಿಂಗ್ ಆಫ್ ಟ್ರೀ ಲೀವ್ಸ್. ಇಲ್ಲಿ ಕ್ರೈಸ್ ಆಫ್ ಗರ್ಲ್ಸ್ ಅಂತಿದೆ ನೋಡಿ. ಗರ್ಲ್ಸ್ ಅಂತಂದ್ರೆ ಈ ಬಿಳಿ ಬಣ್ಣದ ಹಕ್ಕಿಗಳು, ಈ ಕೊಕ್ಕರೆ ತರ ಇರ್ತವೆ, ಅವುಗಳು ಕೂಗ್ತಕ್ಕಂಥ ಸೌಂಡ್ ಕೇಳಿಸ್ತಾ ಇದೆ. ಅಂಡ್ ರಸ್ಟ್ಲಿಂಗ್ ಆಫ್ ಟ್ರೀ ಲೀವ್ಸ್, ಆ ಗಾಳಿಗೆ ಮರದಲ್ಲಿರ್ತಕ್ಕಂಥ ಕೊಂಬೆಗಳು, ಎಲೆಗಳು ಅಳ್ಳಾಡ್ತಾ ಇರ್ತಾವಲ್ಲ, ಅದ್ರ ಸೌಂಡ್ ಕೇಳಿಸ್ತಾ ಇದೆ. ಅಲ್ಲಿ ಈ ದೃಶ್ಯ ನಡೀತದೆ. ಅಲ್ಲಿ ಮಾರ ಹೇಳ್ತಾನೆ, ಹಾಲೋಯಿಂಗ್ ಅಂತ ಇದೆ ನೋಡಿ, ಅಂದ್ರೆ ಕೂಗು ಬಿಟ್ಟು ಹೇಳ್ತಾ ಇದ್ದಾನೆ. ಬಾಯ್ ಲಿಟಲ್ ಮ್ಯಾನ್ ಗಂಗಾ, ಗಂಗಾ ಅಂತ ಕೂಗ್ತಾ ಇದ್ದಾನೆ. ಈ ಗಂಗಾ ಯಾರು ಅಂತ ನಾವು ಸ್ಟಾರ್ಟಿಂಗ್ ಅಲ್ಲೇ ನೋಡಿದ್ವಿ. ಈ ಮಾರನ ಮಗನ ಹೆಸರು ಗಂಗಾ. ತನ್ನ ಮಗನನ್ನ ಕೂಗಿ ಕರಿತಾ ಇದ್ದಾರೆ. ಗಂಗಾ ಎಲ್ಲಿದೆಯಪ್ಪ ಅಂತ ಕೂಗಿ ಕರಿತಾ ಇದ್ದಾನೆ. ಎ ಡಿಸ್ಟೆಂಟ್ ವಾಯ್ಸ್ ಅಂದ್ರೆ ತುಂಬಾ ದೂರದಿಂದನೇ ಧ್ವನಿ ಕೇಳುತ್ತೆ. ಫಾದರ್ ಐ ಆಮ್ ಕಮಿಂಗ್, ಅಪ್ಪ ನಾನು ಬಂದೆ ಅಂತ ಕೂಗು ಬರ್ತವೆ. ಅವಾಗ ಮಾರ ಹೇಳ್ತಾನೆ, ವೇರ್ ಆರ್ ಯು ಗಾನ್ ಲಿಟಲ್ ಮ್ಯಾನ್, ಎಲ್ಲಿ ಹೋಗಿದ್ದ ಪುಟ್ಟ ನೀನು ಅಂತ ಕೇಳ್ತಾನೆ. ಸೌಂಡ್ ಆಫ್ ರನ್ನಿಂಗ್ ಫೀಟ್, ಮಗು ಓಡ್ಕೊಂಡ್ ಬರ್ತಾ ಇರ್ತದಲ್ಲ, ಆ ಓಡ್ ಬರ್ತಕ್ಕಂಥ ಕಾಲಿನ ಸೌಂಡ್ ಕೇಳಿಸುತ್ತೆ. ಅವಾಗ ಆ ಗಂಗಾ ಅಂದ್ರೆ ಮಾರನ ಮಗ ಬಂದ್ಬಿಟ್ಟು ಅವ್ರ ಅಪ್ಪನಿಗೆ ಹೇಳ್ತಾ ಇದ್ದಾನೆ, ಹಿಯರ್ ಐ ಆಮ್ ಫಾದರ್, ನೋಡು ನಾನು ಇಲ್ಲೇ ಇದ್ದೀನಿ. ಯು ಆರ್ ಶೌಟಿಂಗ್ ಆಸ್ ಇಟ್ ಸಮಥಿಂಗ್ ಆರ್ ಅದರ್ ಹ್ಯಾಡ್ ಹ್ಯಾಪನ್ಡ್. ಅದು ಹೆಂಗೆ ಕೂಗ್ಕೋತಾ ಇದೆಯಾ ನೀನು, ಹೆಂಗೆ ಕಿರ್ಚ್ತಾ ಇದೆಯಾ ಅಂದರೆ ಏನೋ ದೊಡ್ಡದಾಗ್ಬಿಟ್ಟದೆ ಅನ್ನೋ ಥರ ಕಿರ್ಚ್ತಾ ಇದೆಯಲ್ಲಪ್ಪ ನೀನು ಅಂತ ಮಾರನ ಕೇಳ್ತಾ ಇದ್ದಾನೆ. ಐ ವಾಸ್ ಓನ್ಲಿ ಬಿಹೈಂಡ್ ದಟ್ ಟ್ರೀ ವಾಚಿಂಗ್. ನಾನು ಎಲ್ಲಿ ಹೋಗಿರಲಿಲ್ಲ, ಅಲ್ಲೇ ಮರದ ಹಿಂದ್ಗಡೆ ನಿಂತ್ಕೊಂಡು ನೋಡ್ತಾ ಇದ್ದೆ ಅಂತ ಹೇಳ್ತಾನೆ. ಇನ್ನು ಹೇಳ್ತಾ ಇದ್ದ ಅಷ್ಟೊತ್ತಿಗೆ ಮಾರ ಹೇಳ್ತಾನೆ, ವಾಟ್ ವರ್ ಯು ವಾಚಿಂಗ್, ಆ ಮರದ ಹಿಂದೆ ನಿಂತ್ಕೊಂಡು ಏನು ನೋಡ್ತಾ ಇದ್ದೆ ನೀನು ಅಂತ ಕೇಳ್ದ. ಅದಕ್ಕೆ ಗಂಗಾ ಹೇಳ್ತಾನೆ, ದೇರ್ ಇಸ್ ಎ ಮ್ಯಾನ್ ಫಿಶಿಂಗ್ ಇನ್ ದ ಲೇಕ್. ಅಲ್ಲೊಬ್ಬ ಮನುಷ್ಯ ಕುತ್ಕೊಂಡ್ಬಿಟ್ಟು ಆ ಲೇಕಲ್ಲಿ, ಆ ಕೆರೆನಲ್ಲಿ ಮೀನು ಹಿಡಿತಾ ಇದ್ದಾನೆ, ಅದನ್ನು ನೋಡ್ತಾ ಇದ್ದೆ ನಾನು ಅಂತ. ಅವಾಗ ಮಾರ, ಫಿಶಿಂಗ್ ಫಿಶಿಂಗ್ ವೇರ್, ಎಲ್ಲಿ ಮೀನು ಹಿಡಿತಾ ಇದ್ದಾನ, ಎಲ್ಲಿ ಅಂತ ಮಾರ ಕೇಳ್ತಾನೆ. ರನ್ಸ್, ಎಲ್ಲಿ ಅಂತ ಹೇಳ್ಬಿಟ್ಟು ಮಾರ ಓಡ್ಕೊಂಡು ಹೋಗ್ತಾನೆ ನೋಡೋಕೆ, ಯಾರಲ್ಲಿ ಕೂತ್ಕೊಂಡ್ಬಿಟ್ಟು ಮೀನು ಹಿಡಿತಾ ಇದ್ದಾರೆ ಅಂತ. ಸನ್ ಫಾಲೋಸ್ ಹಿಮ್, ಈ ಗಂಗಾ ಇದ್ನಲ್ಲ ಮಗ, ಅವನು ಕೂಡ ಅವ್ರ ತಂದೆ ಜೊತೆಗೆ ಹಿಂದಿಂದ ಓಡ್ಕೊಂಡು ಹೋಗ್ತಾನೆ. ಅಲ್ಲಿ ಹೋಗ್ಬಿಟ್ಟು ಮಾರ ಆ ಮೀನು ಹಿಡಿತಾ ಕೂತ್ಕೊಂಡಿದ್ದಲ್ಲ, ಅವನಿಗೆ ಹೇಳ್ತಾನೆ, ಹೇ ಮ್ಯಾನ್ ಗೆಟ್ ಅಪ್,
ಎದ್ದೇಳೋ ಮೇಲೆ ವಾಟ್ ಆರ್ ಯು ಡೂಯಿಂಗ್ ಹಿಯರ್, ಏನು ಮಾಡ್ತಾ ಇದ್ದೀನಿ ನೀನು ಇಲ್ಲಿ ಅಂತ ಕೇಳ್ದ. ಅಂದರೆ ಆ ನದಿನಲ್ಲಿ ಆ ಹೊಳೆ ಏನಿತ್ತಲ್ಲ ಅಲ್ಲಿ ಮೀನು ಹಿಡಿಯೋದನ್ನು ನಿಷೇಧಿಸಲಾಗಿತ್ತು. ಯಾಕೆಂದರೆ ಅದು ಪವಿತ್ರವಾಗಿರ್ತಕ್ಕಂಥ ಸ್ಥಳ. ಅಲ್ಲಿ ಮೀನು ಹಿಡಿತಾ ಇದ್ನಲ್ಲ, ಅಂದರೆ ಮೀನಿಗೆ ಹಿಂಸೆ ಆಗುತ್ತೆ, ಮೀನನ್ನು ಸಾಯಿಸ್ತಾರೆ. ಅದಕ್ಕೆ ಮಾರನಿಗೆ ಕೋಪ ಬಂದ್ಬಿಟ್ಟು ಹೇಳ್ತಾನೆ, ಎದ್ದೇಳ, ಇಲ್ಲಿ ಏನು ಮಾಡ್ತಾ ಇದ್ದೀನಿ ನೀನು ಅಂತ ಹೇಳ್ದ. ಅವಾಗ ಆ ಮ್ಯಾನ್ ಅಲ್ಲಿ ಮೀನು ಹಿಡಿತಾ ಇದ್ದಲ್ಲ ಅವ್ನು ಹೇಳ್ತಾನೆ, ನಥಿಂಗ್, ಏನೂ ಇಲ್ಲ ಅಂತ ಹೇಳ್ದ. ಅದಕ್ಕೆ ಮಾರ ಹೇಳ್ತಾನೆ, ನಥಿಂಗ್, ಏನೂ ಇಲ್ವಾ, ದೆನ್ ವೈ ದಟ್ ರಾಡ್ ಆ್ಯಂಡ್ ಹುಕ್ ಇನ್ ಯುವರ್ ಹ್ಯಾಂಡ್, ನೀ ಏನು ಮಾಡ್ತಾ ಇಲ್ಲ ಅಂತ ನಿನ್ನ ಕೈಯಲ್ಲಿ ಆ ಹುಕ್ಕು ಮತ್ತು ಗಾಳ, ನಾವು ಹೇಳ್ತೀವಲ್ಲ ಮೀನ ಹಿಡಿಯೋದಕ್ಕೆ ಗಾಳ ಹಿಡ್ಕೊಂಡಿರ್ತಲ್ಲ, ರಾಡ್ ಮತ್ತು ಹುಕ್ ಇರ್ತದಲ್ಲ, ಅದನ್ನೇನಕ್ಕೆ ಇಟ್ಕೊಂಡಿದೀಯಾ. ಆ್ಯಂಡ್ ಹೌ ಡಿಡ್ ಆಲ್ ದಿಸ್ ಫಿಶ್ ಕಮ್ ಇನ್ ಟು ಯುವರ್ ಬಾಸ್ಕೆಟ್, ಏನು ಮಾಡ್ತಾ ಇಲ್ಲ ಅಂದರೆ ಈ ಪಕ್ಕದಲ್ಲಿ ಬುಟ್ಟಿ ಇಟ್ಕೊಂಡಿದ್ದಿಲ್ಲ ಬಾಸ್ಕೆಟ್, ಅದ್ರ ತುಂಬ ಮೀನುಗಳಿದಾವಲ್ಲ ಅವೆಲ್ಲ ಹೆಂಗೆ ಬಂದವು. ಡಿಡ್ ದೇ ವಾಕ್ ಇನ್ ವೈಲ್ ಯು ವರ್ ವಾಚಿಂಗ್ ದ ಸ್ಕೈ, ನೀನು ಸುಮ್ಮನೆ ಆಕಾಶ ನೋಡ್ಕೊಂಡು ನಿಂತ್ಕೊಂಡಿದ್ದೆ, ಅವಾಗ ಆ ಮೀನುಗಳು ತಾವಾಗೆ ಬಂದುಬಿಟ್ಟು ಆ ಬುಟ್ಟಿಲಿ ಬಂದ್ವಾ. ಗೋ ಮ್ಯಾನ್ ಬಿಫೋರ್ ಯು ಆರ್ ಪುಷ್ಡ್ ಇನ್ ಟು ದ ಲೇಕ್, ಹೋಗು ಎದ್ದೇಳು, ಇನ್ನೇ ನಿಂತ್ಕೋಬೇಡ, ಇಲ್ಲಿಂದ ತಳ್ಳಿಬಿಡ್ತೀನಿ ನಿಂಗೆ ನೀರೊಳಗೆ, ಅದಕ್ಕಿಂತ ಮುಂಚೆನೂ ಸುಮ್ಮನೆ ಹೋಗ್ಬಿಟ್ಟು ಇಲ್ಲಿಂದ ಅಂತ ಗದರಿಸಿದ ಮಾರ. ಅದಕ್ಕೆ ಮ್ಯಾನ್ ಹೇಳ್ತಾನೆ, ನೋ ಐ ವಾಸ್ ನಾಟ್ ಕ್ಯಾಚಿಂಗ್ ಫಿಶ್, ಐ ಸ್ಪೀಕ್ ದ ಟ್ರುತ್, ಇಲ್ಲ ನಾನು ಮೀನು ಹಿಡ್ಕೊಳ್ತಾ ಇಲ್ಲ, ಸತ್ಯನೇ ಹೇಳ್ತಾ ಇದ್ದೀನಿ ಅಂತಂದ. ಅದಕ್ಕೆ ಮಾರ ಏನು ಹೇಳ್ತಾನೆ ನೋಡಿ, ಐ ಹ್ಯಾವ್ ಬೀನ್ ಎ ವಾಚ್ಮನ್ ಆಫ್ ದಿಸ್ ಲೇಕ್ ಫಾರ್ ಇಯರ್ಸ್, ಈ ಲೇಕ್ಗೆ, ಈ ಕೆರೆಗೆ ನಾನು ವಾಚ್ಮನ್ ಆಗಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಹ್ಯಾವ್ ಕಮ್ ಅಕ್ರಾಸ್ ಹಂಡ್ರೆಡ್ಸ್ ಆಫ್ ಸ್ಟೋರಿ ಟೆಲ್ಲರ್ಸ್ ಲೈಕ್ ಯು, ನಿನ್ನಂತ 100 ಜನ ನೋಡಿದ್ದೀನಿ, ಬಂದು ಕತೆ ಹೇಳ್ತೀರಾ, ಇಲ್ಲಿ ಬಂದ್ಬಿಟ್ಟು ಮೀನು ಹಿಡ್ಕೊತೀರಾ, ಕೇಳಕ್ಕೆ ಹೋದರೆ ನಾನೇನು ಮಾಡ್ತಾ ಇಲ್ಲ, ಹಾಗೆ ಹೀಗೆ ಕತೆ ಹೇಳ್ತೇನೆ, ನಿನ್ನಂಥ ಜನ ಸುಮಾರು ಜನ ನೋಡಿದ್ದೀನಿ. ದಿಸ್ ಇಸ್ ಮೈ ಲಾಸ್ಟ್ ವಾರ್ನಿಂಗ್ ಟು ಯು, ಕೊನೆಯದಾಗಿ ವಾರ್ನಿಂಗ್ ಮಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಇಫ್ ಐ ಸಿ ಯು ಅಗೇನ್ ವಿತ್ ದಿಸ್ ರಾಡ್ ಆ್ಯಂಡ್ ಹುಕ್, ಇನ್ನೊಂದು ಸಾರಿ ನಾನು ಇನ್ನೆಲ್ಲಾದರೂ ಇಲ್ಲಿ ಹುಕ್ ಮತ್ತು ರಾಡ್ ಹಿಡ್ಕೊಂಡು, ಅಂದರೆ ಆ ಮೀನು ಹಿಡಿತಕ್ಕಂಥ ಗಾಳ ಹಿಡ್ಕೊಂಡು ಇನ್ನೆಲ್ಲರೂ ಕಂಡ್ರೆ, ಐ ವಿಲ್ ಪುಷ್ ಯು ಇನ್ ಟು ದ ವಾಟರ್, ಇಲ್ಲೇ ಲೇಕಲ್ಲಿ ಇರೇ ಕೆರೆಯಲ್ಲಿ ತಳ್ಳಿಬಿಡ್ತೀನಿ ನಿನಗೆ. ಅವಾಗ ಏನಾಗುತ್ತೆ, ದ ಫಿಶ್ ವಿಲ್ ಫೀಡ್ ಆನ್ ಯು, ನೀವು ಮನೆಗೆ ಹೋಗಿ ಮೀನು ಹಿಡ್ಕೊಂಡು ತಿಂತೀರಾ, ನಿನ್ನನ್ನು ಇಲ್ಲೇ ಕೆರೆಗೆ ತಳ್ಳಿಬಿಟ್ರೆ ಮೀನುಗಳಿಗೆ ನೀನು ಆಹಾರ ಆಗಿ ಹೋಗ್ತೀಯಾ. ಡೂ ಯು ಅಂಡರ್ಸ್ಟ್ಯಾಂಡ್, ಅರ್ಥ ಆಯ್ತಾ. ನೌ ಹಿಯರ್ ಗೋ ಯುವರ್ ಫಿಶ್ ಬ್ಯಾಕ್ ವೇರ್ ದೇ ಬಿಲಾಂಗ್, ಆ ಮೀನುಗಳನ್ನ ಏನು ಇಟ್ಕೊಂಡಿದ್ಯಾ ಅವು ಕೆರೆಯಲ್ಲಿ ಇರಬೇಕಾಗಿರ್ತಕ್ಕಂಥವ್ನು ಅಲ್ಲೇ ಬಿಟ್ಬಿಟ್ಟು ಸುಮ್ಮನೆ ಹೋಗ್ತಾ ಇರು. ಅವಾಗ ಪಕ್ಕದಲ್ಲಿ ಗಂಗಾ ನಿಂತ್ಕೊಂಡಿದ್ದಲ್ಲ, ಮಗನ ಕಡೆ ತಿರ್ಕೊಂಡು ಹೇಳ್ತಾನೆ, ಡು ಯು ಸಿ ಮೈ ಸನ್, ಮಗನೇ ನೋಡ್ದ ನೀನು, ವೆನ್ ಐ ಆಮ್ ಗಾನ್ ಯು ವಿಲ್ ಬಿ ದ ಗಾರ್ಡ್ ಹಿಯರ್, ನಾನು ಸತ್ತೋದ್ಮೇಲೆ ಮುಂದೆ ನೀನೇ ಇಲ್ಲಿ ವಾಚ್ಮನ್ ಆಗಬೇಕು, ನೀನೇ ಗಾರ್ಡ್ ಆಗಿ ಇದನ್ನು ಕಾಪಾಡಬೇಕು. ದಿಸ್ ಈಸ್ ವಾಟ್ ಯು ಮಸ್ಟ್ ಡೂ ವಿತ್ ಕಿಲ್ಲರ್ಸ್, ನಾನೀಗೇನು ಹೇಗೆ ಅವನು ಹೆದರಿಸ್ಬಿಟ್ಟು ಓಡಿಸಿದ್ನಲ್ಲ, ನೀನು ಕೂಡ ಹೀಗೆ ಮಾಡಬೇಕು. ಇಲ್ಲಿ ಯಾರು ಸಾಯಿಸಕ್ಕಂತ ಬರ್ತಾರೆ, ಬೇಟೆ ಆಡಕ್ಕಂತ ಬರ್ತಾರೆ, ಅವ್ರಿಗೆ ನೀನು ಹೀಗೆ ನೋಡ್ಕೋಬೇಕು ಅಂತ ಮಗನಿಗೆ ಹೇಳ್ತಾ ಇದ್ದಾನೆ. ವೆದರ್ ದೆ ಕಮ್ ವಿತ್ ಆರೋಸ್ ಫಾರ್ ದ ಗರ್ಲ್ಸ್ ವಿಚ್ ಸ್ಕಿಮ್ ಓವರ್ ದ ವಾಟರ್, ಅಲ್ಲಿ ಬೇಟೆ ಆಡಕ್ಕೆ ಬರೋರು ಈ ಗರ್ಲ್ಸ್ ಅಂದರೆ ಆ ಬಿಳಿ ಹಕ್ಕಿಗಳಿದ್ದಾವಲ್ಲ ಅದನ್ನು ಬೇಟೆ ಆಡೋದಕ್ಕೆ ಬಿಲ್ಲು ಬಾಣ ತಗೊಂಬಂದ್ರು ಕೂಡ, ಆರ್ ವಿತ್ ದ ರಾಡ್ ಫಾರ್ ದ ಫಿಶ್, ಅಥವಾ ಈ ಮೀನು ಹಿಡಿಯೋದಕ್ಕೆ ಈ ರಾಡ್ ಅಂದರೆ ಗಾಳ ಹಿಡ್ಕೊಂಬಂದ್ರು, ಅವರೆಲ್ಲರಿಗೂ ನೀನು ಹೀಗೆ ಹೆದರಿಸ್ಬಿಟ್ಟು ಓಡಿಸ್ಬಿಡ್ಬೇಕು ಅಂತ ಮಗನಿಗೆ ಹೇಳ್ತಾ ಇದ್ದಾನೆ. ದಿಸ್ ಪ್ಲೇಸ್ ಇಸ್ ಸ್ಯಾಕ್ರೆಡ್ ಬಿಲಾಂಗ್ಸ್ ಟು ದ ಗಾಡೆಸ್, ಯಾಕೆ ಅಂತಂದ್ರೆ ಇದು ಪವಿತ್ರವಾಗಿರ್ತಕ್ಕಂಥ ಸ್ಥಳ, ಇದು ಆ ದೇವತೆಗೆ ಸೇರಿರ್ತಕ್ಕಂಥ ಸ್ಥಳ. ಅಂಡ್ ಹರ್ ಕಮ್ಯಾಂಡ್ ಈಸ್, ಆ ದೇವಿ ಆಜ್ಞೆ ಏನಾಗಿತ್ತು ಅಂದ್ರೆ, ದಟ್ ನಥಿಂಗ್ ದಟ್ ಫ್ಲೈಸ್, ಸ್ವಿಮ್ಸ್, ವಾಕ್ಸ್ ಇನ್ ದಿಸ್ ಪಾರ್ಟ್ ಶುಡ್ ನೆವರ್ ಬಿ ಕಿಲ್ಡ್. ಆ ದೇವಿ ಏನಂತ ಆಜ್ಞೆ ಮಾಡಿದ್ಲು ಅಂದ್ರೆ, ಆ ಕೆರೆ ಏನಿತ್ತು ಅದರ ಸುತ್ತಮುತ್ತ ನಥಿಂಗ್ ದಟ್ ಫ್ಲೈಸ್, ಯಾವುದು ಹಾರಾಡುತ್ತೋ ಅಂದ್ರೆ ಹಕ್ಕಿಗಳನ್ನು ಕೂಡ ಬೇಟೆ ಆಡುವಂಗಿಲ್ಲ. ಅಂಡ್ ಸ್ವಿಮ್ಸ್ ಅಂದ್ರೆ ನೀರಲ್ಲಿ ಈಜಾಡ್ತಕ್ಕಂಥ ಮೀನುಗಳನ್ನು ಕೂಡ ಹಿಡ್ಕೊಳ್ಳೋಂಗಿಲ್ಲ. ಅಂಡ್ ವಾಕ್ಸ್ ಇನ್ ದೀಸ್ ಪಾರ್ಟ್ಸ್ ಅಂದ್ರೆ ಈ ಒಂದು ಭಾಗದಲ್ಲಿ ಅಡ್ಡಾಡ್ತಕ್ಕಂಥ ಓಡಾಡ್ತಕ್ಕಂಥ ಪ್ರಾಣಿಗಳನ್ನು ಕೂಡ ಸಾಯಿಸಬಾರ್ದು ಅಂತ ಆ ದೇವಿ ಆಜ್ಞೆ ಮಾಡಿದ್ಲು. ಫ್ರಮ್ ಮೈ ಹರ್ಟ್ ಐ ಹ್ಯಾವ್ ಆಫನ್ ಸೀನ್ ಎಟ್ ದ ಡೆಡ್ ಆಫ್ ನೈಟ್, ತನ್ನ ಗುಡಿಸಲಿನ ಮುಂದೆ ನಿಂತ್ಕೊಂಡಾಗ ರಾತ್ರಿ ಹೊತ್ತು ಸುಮಾರು ಸರಿ ಮಾರ ನೋಡಿದ್ನಂತೆ. ಏನಂತ, ಎ ಟೈಗರ್ ಕಮ್ ಡೌನ್ ಫ್ರಮ್ ದ ಮೌಂಟೇನ್ಸ್ ಸ್ಲ್ಯಾಕಿಂಗ್ ಇಟ್ ಥರ್ಸ್ಟ್ ಎಟ್ ದ ಡಿಸ್ಟೆಂಟ್ ಕಾರ್ನರ್. ಸುಮಾರು ಸಾರಿ ರಾತ್ರಿ ಕೂಡ ಆ ಬೆಟ್ಟದಿಂದ ಒಂದು ಹುಲಿ ಇಳ್ಕೊಂಡ್ಬಂದು ಈ ಕೆರೆಯಲ್ಲಿ ನೀರು ಕುಡಿದು ತನ್ನ ದಾಹ ತೀರಿಸ್ಕೊಂಡೋಗುತ್ತೆ. ಅಂತ ಹುಲಿ ಕೂಡ ಇಲ್ಲಿ ಬಂದು ನೀರು ಕುಡಿಯುತ್ತೆ. ಬಟ್ ಇವನ್ ದಟ್ ಹ್ಯಾಸ್ ಟು ಗೋ ಅನ್ಟಚ್ಡ್, ಅದು ಕ್ರೂರವಾಗಿರ್ತಕ್ಕಂಥ ಹುಲಿನೇ ಆಗಿರ್ಬೋದು, ಆ ಹುಲಿನ ಕೂಡ ಇಲ್ಲಿ ಬೇಟೆ ಆಡೋ ಹಾಗಿಲ್ಲ. ಯಾಕೆ ಅಂದರೆ ಇದು ಪವಿತ್ರವಾಗಿರ್ತಕ್ಕಂಥ ಸ್ಥಳ. ಇಲ್ಲಿ ಹಾರಾಡೋ ಪಕ್ಷಿ ಇರ್ಬೋದು, ಈಜಾಡೋ ಮೀನು ಇರ್ಬೋದು, ಓಡಾಡ್ತಕ್ಕಂಥ ಪ್ರಾಣಿ ಇರ್ಬೋದು, ಯಾವುದನ್ನು ಕೂಡ ಬೇಟೆ ಆಡೋ ಹಾಗಿಲ್ಲ ಅಂತ ದೇವಿ ಆಜ್ಞೆ ಆಗಿತ್ತು. ಸಚ್ ಇಸ್ ದ ಕಮೆಂಡ್ ಆಫ್ ಗಾಡೆಸ್ ಅಂಡ್ ದ ಕಿಂಗ್, ಈ ರೀತಿಯಾಗಿ ದೇವಿ ಆಜ್ಞೆ ಮಾಡಿದಾಳೆ, ಹಾಗೆ ರಾಜ ಕೂಡ ಆಜ್ಞೆ ಮಾಡಿದಾನೆ. ನೌ ಬಿ ಗಾನ್ ಯೋ ಫಿಶ್, ಅಲ್ಲಿ ಮೀನು ಹಿಡಿಯಕ್ಕೆ ಬಂದಿದ್ದಲ್ಲ ಅವನಿಗೆ ಹೇಳ್ತಾನೆ, ಈಗ ಹೊರಟು ಹೋಗಿ ನೀನು ಇಲ್ಲಿಂದ ಅಂತ ಅವನಿಗೆ ಹೇಳಿದ. ಅದಕ್ಕೆ ಆ ಮೀನು ಹಿಡಿಯಕ್ಕೆ ಕೂತಿದ್ನಲ್ಲ ಆ ಮನುಷ್ಯ ಹೇಳ್ತಾನೆ, ಯು ಆರ್ ಆಫ್ಟರ್ ಆಲ್ ಓನ್ಲಿ ಎ ವಾಚ್ಮೆನ್, ನೀನೇನು ಅಷ್ಟೊಂದು ಜಾಸ್ತಿ ಆವಾಜ್ ಆಗ್ತಾ ಇದೆಯಾ, ಏನು ಮಾತಾಡ್ತಿದ್ಯಾ, ನೀನು ಬರೀ ಒಬ್ಬ ಕೇವಲ ವಾಚ್ಮನ್ ಅಷ್ಟೇ. ಯು ಆರ್ ನಾಟ್ ದ ಮಾಸ್ಟರ್ ಆಫ್ ದಿಸ್ ಪ್ಲೇಸ್, ಈ ಜಾಗದ ಒಡೆಯಲ್ಲ, ನೀನು ಓನರ್ ಅಲ್ಲ, ವಾಚ್ಮನ್ ಆಗಿದೆಯಾ, ಎಷ್ಟು ಬೇಕು ಅಷ್ಟೇ ಇರು. ಆರ್ ಯು ನಾಟ್ ಟೇಕಿಂಗ್ ಅಪಾನ್ ಯುವರ್ ಸೆಲ್ಫ್ ಮೋರ್ ದೆನ್ ಯುವರ್ ಡ್ಯೂಟಿ, ನಿನ್ನ ಕೆಲಸ ಎಷ್ಟು ವಾಚ್ಮನ್ ಆಗಿ ನೋಡ್ಕೊಂಡು ಕಾಯ್ಕೊಂಡಿರ್ಬೇಕಷ್ಟೇ, ಅದಕ್ಕಿಂತ ಜಾಸ್ತಿ ಆಡ್ತಾ ಇಲ್ವ ನೀನು ಅಂತ ಮಾರನಿಗೆ ಆವಾಜ್ ಹಾಕಿದ. ಅದಕ್ಕೆ ಮಾರ ಏನಂತ ಹೇಳ್ತಾನೆ ನೋಡಿ,
ಐ ಆಮ್ ದ ಮಾಸ್ಟರ್ ಆಫ್ ದಿಸ್ ಪ್ಲೇಸ್. ಈ ಜಾಗದ ಒಡೆಯ ಓನರ್ ನಾನೇನೆ. ದ ಕಿಂಗ್ ಮೇಡ್ ಮೀ ಸೋ. ರಾಜನೇ ಈ ಡ್ಯಾಮ್ ಕಟ್ಟಾದ್ಮೇಲೆ ನನಗೆ ಅದನ್ನು ಜವಾಬ್ದಾರಿ ಕೊಟ್ಟಿದ್ದಾನೆ. ರಾಜನೇ ನನ್ನನ್ನು ಇಲ್ಲಿ ಓನರನ್ನಾಗಿ ಮಾಡಿದ್ದಾನೆ. ಬಟ್ ಫಾರ್ ಮೀ ವೇದ ವುಡ್ ಹ್ಯಾವ್ ರನ್ ಅವೇ ಆ್ಯಂಡ್ ಡಿಸ್ಅಪಿಯರ್ಡ್ ಆ್ಯಸ್ ಹಿ ವಾಸ್ ಡೂಯಿಂಗ್ ಬಿಫೋರ್. ಯಾಕೆ ಅಂತಂದರೆ ಆ ಡ್ಯಾಮ್ ಕಟ್ಟಿದ್ದೇ ಮಾರನಿಂದಾಗಿ ಕಟ್ಟಿದ್ದು. ಯಾಕೆಂದರೆ ದೇವಿ ಬಂದು ಮಾರನ ಕನಸಲ್ಲಿ ಹೇಳಿದ್ರು. ಆ ಕನಸನ್ನು ರಾಜನಿಗೆ ಹೇಳ್ತಾನೆ, ರಾಜ ಡ್ಯಾಮನ್ನು ಕಟ್ತಾನೆ. ಅಂದರೆ ಮಾರನಿಂದನೇ ಇದೆಲ್ಲ ಆಗಿದೆ. ಸೊ ಹಾಗಾಗಿ ನಾನೇನಾದರೂ ರಾಜನಿಗೆ ಹೇಳ್ಬಿಟ್ಟು ಇಲ್ಲಿ ಡ್ಯಾಮ್ ಕಟ್ಟಿಸ್ಲಿಲ್ಲ ಅಂತಂದರೆ ಈ ನದಿ ಹರ್ಕೊಂಡು ಹಂಗೆ ಹೋಗ್ಬಿಡ್ತಾ ಇತ್ತು, ಮಾಯವಾಗಿ ಹೋಗ್ಬಿಡ್ತಾ ಇತ್ತು. ಯಾಕೆಂದರೆ ಸ್ಟಾರ್ಟಿಂಗಲ್ಲೇ ನೀವು ನೋಡಿದ್ರಿ ಮಳೆಗಾಲದಲ್ಲಿ ನೀರು ಹರಿತಾ ಇತ್ತು, ಬೇಸಿಗೆ ಬಂದಾಗ ಒಣಗೋಗ್ಬಿಡ್ತಾ ಇತ್ತು. ಸೊ ನನ್ನಿಂದ ಆಗಿರೋದ್ರಿಂದ ನಾನೇ ಓನರು ಅಂತ ಹೇಳ್ತಾ ಇದ್ದಾನೆ. ಇಟ್ ಈಸ್ ಐ ಹೂ ಗೇವ್ ಅರ್ ಎ ಹೋಮ್ ವೇರ್ ಸಿ ಸ್ಟೇಸ್. ಇಲ್ಲಿ ಅವಳು ನೆಲೆ ನಿಲ್ಲೋದಕ್ಕೆ ಕಾರಣ ನಾನೇ ಅವಳಿಗೆ ಇಲ್ಲೊಂದು ಆಶ್ರಯ ಮಾಡಿಕೊಟ್ಟಿದ್ದೀನಿ. ಯಾಕೆ ಅಂದರೆ ನನ್ನಿಂದನೇ ಇದು ಡ್ಯಾಮ್ ಆಗಿದೆ ಅಂತ ಹೇಳ್ತಾನೆ. ಆ್ಯಂಡ್ ನರಿಷಸ್ ದ ಕಾರ್ನ್ ಫೀಲ್ಡ್ಸ್ ಆಫ್ ಥೌಸಂಡ್ಸ್ ಆಫ್ ಕಿಂಗ್ ಸಬ್ಜೆಕ್ಟ್ಸ್. ಇಲ್ಲಿ ಇದ್ದುಕೊಂಡು ಆ ನದಿ ದೇವತೆ ಏನು ಮಾಡ್ತಾ ಇದ್ದಾಳೆ, ಸುಮ್ಮನೆ ನಿಂತ್ಕೊಂಡಿಲ್ಲ. ಈ ರಾಜನ ಪ್ರಜೆಗಳು ತಮ್ಮ ಜಮೀನಲ್ಲಿ ಬೆಳೀತಕ್ಕಂಥ ಸಾವಿರಾರು ಎಕರೆ, ನೂರಾರು ಎಕರೆ ಆ ಜೋಳದ ಗದ್ದೆಗಳೇನಿದೆ ಅದಕ್ಕೆಲ್ಲ ನೀರು ಉಣಿಸ್ತಾ ಇದ್ದಾಳೆ. ನೌ ಲುಕ್ ಅಲಾಂಗ್ ದ ಬ್ಯಾಂಕ್, ಡು ಯು ನೋಟ್ ಇಟ್ಸ್ ಲೆಂತ್. ನೋಡಲ್ಲಿ ಈ ನೀರು ಸ್ಟಾಕ್ ಆಗಿದೆಲ್ಲ, ಕೆರೆ ಎಷ್ಟೊಂದು ದೊಡ್ಡದಾಗಿ ಬೆಳ್ಕೊಂಡಿದೆ. ಅದರ ಬ್ಯಾಂಕ್, ಆ ದಡಾನ ನೋಡು ಎಷ್ಟಿದೆ ಅಂತ ನೋಡು. ಎ ಫ್ಲಿಂಗ್ ಫ್ರಮ್ ದ ಸ್ಟ್ರಾಂಗೆಸ್ಟ್ ಸ್ಲಿಂಗ್ ವಿಲ್ ನಾಟ್ ಟೇಕ್ ಸ್ಟೋನ್ ಟು ದ ಅದರ್ ಎಂಡ್ ಆಫ್ ದ ಬ್ಯಾಂಕ್. ಸ್ಲಿಂಗ್ ಅಂತಂದರೆ ಎಸೆತ ಅಂತ. ಫ್ರಮ್ ದ ಸ್ಟ್ರಾಂಗೆಸ್ಟ್ ಸ್ಲಿಂಗ್, ಇಲ್ಲಿ ಸ್ಲಿಂಗ್ ಅಂತ ಇದೆಯಲ್ಲ, ಸ್ಲಿಂಗ್ ಅಂತಂದರೆ ಕವನಿ ಅಂತ ಕರಿತೀವಿ. ಅಂದರೆ ಅದೊಂದು ಕಲ್ಲು ಎಸೆಯೋದಕ್ಕೆ ಆ ಥರ ಮಾಡ್ಕೊಂಡಿರ್ತಾರೆ. ಮಧ್ಯಕ್ಕೆ ಒಂದು ಪಾಕೆಟ್ ಥರ ಇರ್ತದೆ, ಆ ಕಡೆ ಈ ಕಡೆ ಹಗ್ಗ ಇರ್ತದೆ, ಅದರಲ್ಲಿ ಕಲ್ಲು ಇಟ್ಬಿಟ್ಟು ತಿರುಗಿಸ್ಬಿಟ್ಟು ಬಿಸಾಕ್ತಾ ಇರ್ತದೆ. ಅದು ತುಂಬ ದೂರ ಹೋಗುತ್ತೆ. ಹಾಗೆ ಆ ಕವನಿನಲ್ಲಿ ಸ್ಲಿಂಗಲ್ಲಿ ಹಾಕಿಬಿಟ್ಟು ಕಲ್ಲನ್ನು ಜೋರಾಗಿ ಬಿಸಾಕಿದ್ರು ಕೂಡ ಆ ಕಡೆ ದಡಕ್ಕೆ ಹೋಗಿ ಕಲ್ಲು ಮುಟ್ಟಲ್ಲ, ಅಷ್ಟೊಂದು ದೊಡ್ಡದಾಗಿ ಬೆಳೆದಿದೆ. ಆ್ಯಂಡ್ ಐ ಬೈ ದ ಕಿಂಗ್ಸ್ ಆರ್ಡರ್ ವಾಚ್ ಎವ್ರಿ ಸ್ಟೋನ್ ವಿಚ್ ದಿಸ್ ಬ್ಯಾಂಕ್ ವಾಸ್ ಬಿಲ್ಟ್. ರಾಜನ ಆಜ್ಞೆಯಂತೆ ರಾಜ ಈ ಡ್ಯಾಮನ್ನು ಕಟ್ಟಬೇಕಾದ್ರೆ ಆ ಕಟ್ಟಕ್ಕೆ ಬಳಸಿರ್ತಕ್ಕಂಥ ಪ್ರತಿಯೊಂದು ಕಲ್ಲುಗಳು ಕೂಡ ನನಗೆ ಗೊತ್ತಿದ್ದಾವೆ. ಅಂದರೆ ಮಾರನೇ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಆ ಡ್ಯಾಮನ್ನು ಕಟ್ಟಿಸಿದ. ಆ್ಯಂಡ್ ಐ ಓಪನ್ ದ ಗೇಟ್ಸ್ ದಟ್ ಲೆಟ್ ದ ವಾಟರ್ ಇನ್ ಟು ದ ಫೀಲ್ಡ್. ಈ ಕೆರೆ ನೀರನ್ನು ಮತ್ತೊಂದು ಗದ್ದೆಗೆ ಯಾರ್ದಾರು ತೋಟಕ್ಕೆ ನೀರು ಬಿಡಬೇಕಾಗಿತ್ತು ಅಂದರೆ ಅದು ನಾನೇ ಮಾಡಬೇಕು. ನಾನೇ ಗೇಟನ್ನು ತೆಗೆದು ನೀರನ್ನು ಬಿಡಬೇಕಾಗತ್ತೆ. ಐ ನೋ ಹೌ ಮಚ್ ಟು ಗಿವ್ ಆ್ಯಂಡ್ ವೆನ್ ಟು ಸ್ಟಾಪ್. ಯಾರಿಗೆ ಎಷ್ಟು ನೀರು ಕೊಡಬೇಕು, ಯಾವಾಗ ಕೊಡಬೇಕು, ಯಾವಾಗ ನಿಲ್ಲಿಸಬೇಕು ಅನ್ನೋದು ನನಗೆ ಗೊತ್ತು. ಆ್ಯಂಡ್ ಐ ಟೆಂಡ್ ದ ಲೇಕ್. ಈ ಕೆರೆ ಏನಿದೆ, ಲೇಕ್ ಏನಿದೆ, ಅದನ್ನು ನಾನೇ ನೋಡ್ತೀನಿ, ಅದನ್ನು ನಾನೇ ಕಾಯ್ತೀನಿ. ಆ್ಯಂಡ್ ಸಿ ದ್ಯಾಟ್ ಇಟ್ ಈಸ್ ನಾಟ್ ಪೊಲ್ಯೂಟೆಡ್ ಬೈ ಮ್ಯಾನ್ ಆರ್ ಬೀಸ್ಟ್. ಬರೀ ನೋಡ್ಕೊಂಡಿರೋದಲ್ಲ, ಅದು ಮನುಷ್ಯರಿಂದಾಗಲಿ, ಬೀಸ್ಟ್ ಯಾವುದೇ ಪಶುಗಳಿಂದಾಗಲಿ ಮಲಿನವಾಗದಂತೆ ನಾನು ನೋಡ್ಕೋತಾ ಇದ್ದೀನಿ. ಇವನ್ ದಟ್ ಹೆಡ್ ಮ್ಯಾನ್ ಆಫ್ ದ ವಿಲೇಜ್ ಹೂ ಒನ್ಸ್ ಬೀಟ್ ಆ್ಯಂಡ್ ಬುಯಿಲ್ಡ್ ಮೀ. ಇಲ್ಲಿ ಹೆಡ್ ಮ್ಯಾನ್ ಅಂತ ಹೇಳ್ತಾ ಇದ್ದಾನಲ್ಲ, ಹೆಡ್ ಮ್ಯಾನ್ ಅಂತ ಯಾರು ಅಂತ ತಮಗೆ ಗೊತ್ತು. ಫಸ್ಟ್ ಸೀನಲ್ಲಿ ಇದ್ನಲ್ಲ ಅವನೇನೆ. ಅವನು ಮಾರನಿಗೆ ಹುಚ್ಚ, ಲುನಾಟಿಕ್ ಅಂತ ಹೇಳ್ಬಿಟ್ಟು ಬೈತಾ ಇದ್ದ, ಇವನು ಕೈಕಾಲನ್ನ ಕಟ್ಟಿಸಿ ಸೆಲ್ಲರೊಳಗೆ ಹಾಕ್ಸಿದ. ಆ ಹೆಡ್ ಮ್ಯಾನ್ ಬಗ್ಗೆ ಹೇಳ್ತಾ ಇದ್ದಾನೆ. ಹೂ ಒನ್ಸ್ ಬೀಟ್ ಆ್ಯಂಡ್ ಬುಯಿಲ್ಡ್ ಮೀ. ಒಂದು ಕಾಲದಲ್ಲಿ ಅವನು ನನಗೆ ಹೆದರಿಸ್ತಾ ಇದ್ದ, ದಬಾಯಿಸ್ತಾ ಇದ್ದ, ಬೈತಾ ಇದ್ದ, ಹೊಡಿತಾ ಇದ್ದ. ವಿಲ್ ಹ್ಯಾವ್ ಟು ಬೆಗ್ ಮೈ ಪರ್ಮಿಷನ್ ಇಫ್ ಹಿ ವಾಂಟ್ಸ್ ಟು ಟಚ್ ದ ವಾಟರ್. ಅವನು ಕೂಡ ಇವಾಗ ಇಲ್ಲಿ ನೀರು ಬಂದು ಟಚ್ ಮಾಡಬೇಕಾದ್ರೂ ಕೂಡ ನನ್ನ ಪರ್ಮಿಷನ್ ಕೇಳಬೇಕು. ಹಿಯರ್ ಐ ಆಮ್ ದ ಕಿಂಗ್. ಇಲ್ಲಿ ನಾನೇ ರಾಜ, ನಾನು ಹೇಳಿದ್ದೆ ನಡೆಯುತ್ತೆ. ನೋ ಒನ್ ಕ್ಯಾನ್ ಕ್ವಶನ್ ಮೀ. ನನಗೆ ಯಾರು ಕೂಡ ಪ್ರಶ್ನೆ ಮಾಡೋ ಹಾಗಿಲ್ಲ. ನೌ ಗೋ ಅವೇ. ಇಲ್ಲಿಂದ ಹೊರಟೋಗಿ ನೀನು ಮಾತಾಡೋಕೆ. ಇದೆಲ್ಲ ಯಾಕೆ ಹೇಳ್ದ ಅಂತಂದರೆ, ಆ ಮೀನು ಹಿಡಿಯಕ್ಕೆ ಬಂದಿರತಕ್ಕಂಥ ಮನುಷ್ಯನ ಹೇಳ್ತಾನೆ, ಆಫ್ಟರ್ ಆಲ್ ನೀನು ವಾಚ್ಮ್ಯಾನೋ ಏನು ಓನರ್ ಥರ ಆಡ್ತಾ ಇದೆಯಾ ಅಂತಿದ್ದಕ್ಕೆ ಇಷ್ಟೆಲ್ಲ ಹೇಳಬೇಕಾಯ್ತು. ಐ ಹ್ಯಾವ್ ಸ್ಪೋಕನ್ ಟು ಯು ಮೋರ್ ದ್ಯಾನ್ ಯು ಡಿಸರ್ವ್. ನಿನ್ನ ಜೊತೆಗೆ ಇಷ್ಟು ಮಾತಾಡದೆ ಅಲ್ಲ, ನಾನು ಜಾಸ್ತಿನೇ ಮಾತಾಡಿದೆ, ಹೊರಟೋಗಿ ಇಲ್ಲಿಂದ ನೀವು ಅಂತ ಹೇಳ್ಬಿಟ್ಟು ಆ ಮೀನು ಹಿಡಿಯೋನಿಗೆ ದಬಾಯಿಸ್ಬಿಟ್ಟು ಬೈದ್ಬಿಟ್ಟು ಕಳಿಸ್ತಾನೆ. ಆಮೇಲೆ ಮಗನಿಗೆ ಹೇಳ್ತಾನೆ, ನೌ ಲಿಟಲ್ ಫೆಲೋ ಮೈ ಸನ್, ಮಗನೇ ಕೇಳಿಲಿ. ಯು ಸಿ ದ್ಯಾಟ್ ಮ್ಯಾನ್ ದೇರ್ ಟೇಕಿಂಗ್ ಹಿಸ್ ಕೌ ಟು ದ ವಾಟರ್ಸ್ ಎಡ್ಜ್. ಅಲ್ಲಿ ದೂರದಲ್ಲಿ ಯಾರೋ ಒಬ್ಬ ವ್ಯಕ್ತಿ ತನ್ನ ಹಸುನ ಕರ್ಕೊಂಡು ಅಲ್ಲಿ ನೀರು ಕುಡ್ಸೋಕೆ ಬಂದಿರ್ತಾನೆ. ಅದನ್ನು ತೋರಿಸ್ಬಿಟ್ಟು ಹೇಳ್ತಾ ಇದ್ದಾನೆ, ಅಲ್ಲಿ ಯಾರೋ ಪಾಪ ನೀರು ಕುಡ್ಸೋದಕ್ಕೆ ಹಸುನ ಕರ್ಕೊಂಬರ್ತಿರ್ತಾನೆ. ರನ್ ಆನ್ ಆ್ಯಂಡ್ ಟೆಲ್ ಹಿಮ್ ನಾಟ್ ಟು ಟೇಕ್ ಇಟ್ ದೇರ್. ಅಲ್ಲಿ ನೀರು ಕುಡ್ಸಕ್ಕೆ ಹೋಗ್ತಾ ಇದ್ದಾನೆ, ಅಲ್ಲಿ ಕುಡ್ಸಕ್ಕೆ ಹೋಗ್ಬೇಡ ಅಂತ ಹೇಳು. ಇಟ್ ಈಸ್ ವೆರಿ ಡೀಪ್ ಎಟ್ ದಟ್ ಸ್ಪಾಟ್. ಯಾಕೆ ಅಂದರೆ ಅಲ್ಲಿ ತುಂಬ ಆಳ ಇದೆ, ಗುಂಡಿ ಇದೆ. ಹಸು ಕರ್ಕೊಂಡು ನೀರು ಕುಡ್ಸಕ್ಕೆ ಅಲ್ಲಿ ಹೋಗ್ಬೇಡ ಅಂತ ಹೇಳು. ಇಫ್ ಹಿಸ್ ಕೌ ಸ್ಲಿಪ್ಸ್, ಆ ಹಸು ಏನಾದ್ರು ಜಾರ್ಗಿರ್ಬಿಟ್ರೆ, ವಾರ್ನ್ ಹಿಮ್ ಟು ಮೂವ್ ಆಫ್ ಎ ಲಿಟಲ್. ಗೋನ್ ಹೋಗ್ಬಿಟ್ಟು ಆ ಮನುಷ್ಯನಿಗಳು ಹಸುನ ಅಲ್ಲಿ ಕರ್ಕೊಂಡೋಗಿ ನೀರು ಕುಡ್ಸಕ್ಕೆ ಹೋಗ್ಬೇಡ, ಸ್ವಲ್ಪ ಮುಂದಕ್ಕೆ ಹೋಗಂತ ಹೇಳು ಅಂತ ಹೇಳ್ಬಿಟ್ಟು ಮಗನ್ನ ಹೇಳಕ್ಕೆ ಕಳಿಸ್ತಾನೆ. ದ ಬಾಯ್ ರನ್ಸ್ ಅವೇ. ಇಲ್ಲಿ ಮಾರನ ಮಾತು ಕೇಳಿದಾಗ ಸ್ವಲ್ಪ ತಮಗೆ ಅನಿಸ್ಬೋದು, ಮಾರನಿಗೆ ದುರಹಂಕಾರ ಜಾಸ್ತಿ ಆಗಿದೆ, ಅಹಂಕಾರ ಜಾಸ್ತಿ ಆಗಿದೆ. ರಾಜ ಆ ಟ್ಯಾಂಕನ್ನು ಕಟ್ಟಿ, ಡ್ಯಾಮನ್ನು ಕಟ್ಟಿ ವಾಚ್ಮನ್ ಆಗಿ ಮಾಡಿದರೆ ಏನು ಇಷ್ಟೊಂದು ಹಿಂಗೆ ಮಾತಾಡ್ತಾನಲ್ಲ ಇವನು ಅಂತ ಅನ್ನಿಸ್ಬೋದು. ಆದರೆ ಅಲ್ಲಿ ಯಾರು ಬೇಟೆ ಆಡಕ್ಕೆ ಬರ್ತಾಯಿದ್ರು, ಮೀನು ಹಿಡಿಯಕ್ಕೆ ಬರ್ತಾಯಿದ್ರು, ಅವ್ರ ಜೊತೆಗೆ ಅವನು ಹಾಗೆ ಮಾತಾಡ್ತಾ ಇದ್ದ. ಈಗ ಮತ್ತೊಬ್ಬ ವ್ಯಕ್ತಿ ಬರ್ತಾನೆ, ಅವನ ಜೊತೆ ಹೇಗೆ ಮಾತಾಡ್ತಾನೆ ಅನ್ನೋದು ಮುಂದೆ ನಾವು ನೋಡ್ತೀವಿ. ಎ ವಿಸಿಟರ್. ಅಷ್ಟೊತ್ತಿಗೆ ಬೇರೆ ಒಬ್ಬ ವ್ಯಕ್ತಿ ಬರ್ತಾನೆ, ಮಾರ ಅಂತಂದ.
ಅವಾಗ ಮಾರ ಹೇಳ್ತಾನೆ, ಓ ಬ್ರದರ್ ವೆನ್ ಡಿಡ್ ಯು ಕಮ್, ಓಹೋ ಯಾವಾಗ ಬಂದೆ ಅಂತ ಮಾರ ಮಾತಾಡಿಸ್ತಾನೆ. ಅವಾಗ ಆ ವಿಸಿಟರ್ ಹೇಳ್ತಾನೆ, ಜಸ್ಟ್ ದಿಸ್ ಮೂಮೆಂಟ್, ಇವಾಗ ಜಸ್ಟ್ ಬಂದೆ. ಐ ಲೆಫ್ಟ್ ಮೈ ವಿಲೇಜ್ ಅಟ್ ಸನ್ ಡೌನ್ ಎಸ್ಟರ್ಡೇ, ನಿನ್ನೆ ಸಂಜೆನೆ ನಮ್ಮೂರಿಂದ ಹೊರಟಿದ್ದೆ, ಇವಾಗ ಬಂದೆ. ಆ್ಯಂಡ್ ಐ ಹ್ಯಾವ್ ವಾಕ್ಡ್ ವಿತೌಟ್ ಎ ಪಾಸ್, ನಿನ್ನೆ ಸಂಜೆ ಅಲ್ಲಿಂದ ಬರೋಕ್ಕೆ ಸ್ಟಾರ್ಟ್ ಮಾಡಿದವನು ಎಲ್ಲೂ ನಿಲ್ಲಿಲ್ಲ, ನಡ್ಕೊಂಡು ಇವಾಗ ಬಂದಿದ್ದೀನಿ. ಅಂದರೆ ತಮಗೆ ಅನಿಸ್ಬೋದು ತುಂಬ ದೂರದಿಂದ ನಡ್ಕೊಂಡು ಬಂದಿದ್ದಾನೆ. ಅವಾಗ ಮಾರ ಅವನಿಗೆ ಹೇಳ್ತಾನೆ, ಕಮ್ ಇನ್ ಟು ಮೈ ಹಟ್ ಆ್ಯಂಡ್ ಹ್ಯಾವ್ ಸಮ್ ಫುಡ್, ಬಾ ನಮ್ಮ ಗುಡಿಸಲಿಗೆ ಹೋಗೋಣ, ಮೊದಲು ಏನಾದ್ರು ತಿನ್ನಿ, ಪಾಪ ಅಲ್ಲಿಂದ ನಡ್ಕೊಂಬಂದು ದಣದಿದ್ದೀರಾ, ಮೊದಲು ಬನ್ನಿ ಗುಡಿಸಲಿಗೆ ಹೋಗೋಣ, ಬನ್ನಿ ಸ್ವಲ್ಪ ಏನಾದ್ರು ತಿನ್ನು ಅಂತೀರ. ದೇರ್ ಈಸ್ ಬೌಂಡ್ ಟು ಬಿ ಸಮಥಿಂಗ್ ಯು ಕ್ಯಾನ್ ಮಂಚ್ ದೋ ನಥಿಂಗ್ ವೆರಿ ಗುಡ್, ನಮ್ಮ ಗುಡಿಸಲಿನಲ್ಲಿ ಏನಾದ್ರು ಒಂದಿಲ್ಲ ಒಂದಿನ ತಿನ್ನಕ್ಕೆ ಸಿಗುತ್ತೆ, ಬನ್ನಿ ಮೊದಲು ಸ್ವಲ್ಪ ಏನಾದ್ರು ತಿಂದ್ಬಿಡಿ, ಚೆನ್ನಾಗಿರೋದೇನಿರಲ್ಲ ಬಟ್ ಏನಾದರೂ ಇದ್ದೇ ಇರ್ತದೆ, ಬನ್ನಿ ಅಂತ ಮನೆಗೆ ಕರೀತಾನೆ. ಮೈ ವೈಫ್ ಈಸ್ ಅವೇ, ಅವ್ನ ಹೆಂಡತಿ ಮನೇಲಿರಲಿಲ್ಲ, ಬೇರೆ ಎಲ್ಲೇ ಹೋಗಿರ್ತಾಳೆ. ಐ ಆ್ಯಂಡ್ ಮೈ ಸನ್ ಆರ್ ರನ್ನಿಂಗ್ ದ ಹೌಸ್, ಈಗ ನಾನು ನನ್ನ ಮಗ ಸೇರ್ಕೊಂಡೆ ಮನೆ ನಡೆಸ್ತಾ ಇದ್ದೀವಿ, ನಾವೇ ಮಾಡಿರೋದು ಏನಾದ್ರು ಇರ್ತದೆ, ಬನ್ನಿ ಮೊದಲು ಸ್ವಲ್ಪ ಏನಾದ್ರು ತಿನ್ನಿ ಆಮೇಲೆ ಮಾತಾಡೋಣ ಅಂತ ಕರೀತಾನೆ. ನೋಡಿ ಫಸ್ಟ್ ಅಲ್ಲಿ ಮೀನು ಹಿಡಿಯೋನ್ ಜೊತೆಗೆ ಹೇಗೆ ಮಾತಾಡಿದ, ಈಗ ಇವನ್ ಜೊತೆ ಹೇಗೆ ಮಾತಾಡ್ತಾ ಇದ್ದ ನೋಡಿ. ಅವಾಗ ಆ ವಿಸಿಟರ್ ಬಂದಿರ್ತಾನಲ್ಲ ಅವ್ನು ಹೇಳ್ತಾನೆ, ಐ ಹ್ಯಾವ್ ಕಮ್ ಆಲ್ ದ ವೇ ಟು ಆಸ್ಕ್ ಯು ಫೇವರ್ ಆಫ್ ಯು, ಅಷ್ಟು ದೂರಿಂದ ನಾನು ಬಂದಿದ್ದೇನಕ್ಕೆ ಅಂದರೆ ನಿನ್ನಿಂದ ಒಂದು ಫೇವರ್, ಒಂದು ಸಹಾಯ ಕೇಳ್ಕೊಂಡ್ ಬಂದಿದ್ದೀನಿ. ಯು ನೋ ಅವರ್ ವಿಲೇಜ್ ಇಸ್ ದ ಫಾರ್ತೆಸ್ಟ್ ಇನ್ ಅವರ್ ಕಿಂಗ್ಸ್ ಡೊಮೇನ್, ಈ ರಾಜನ ಒಂದು ಏನು ಸಾಮ್ರಾಜ್ಯ ಇತ್ತು ಅದರ ಕೊನೆ ಬಾರ್ಡರ್ಲಿ ಬರ್ತದೆ, ನಮ್ಮೂರು ತುಂಬಾ ದೂರದಲ್ಲಿರ್ತದೆ. ಅಂಡ್ ಕ್ರಾಪ್ಸ್ ಪಾರ್ಚ್ ಅಪ್ ಅಂಡ್ ಕ್ಯಾಟಲ್ ಆರ್ ಡೈಯಿಂಗ್ ಆಫ್ ಡ್ರಾಟ್ಸ್, ಮಳೆ ಬರ್ದೇನೆ ನೀರಿಲ್ದೇನೆ ಬೆಳೆ ಎಲ್ಲ ಕಮರಿ ಹೋಗ್ತಾ ಇದಾವೆ, ಒಣಗೋಗ್ತಾ ಇದಾವೆ. ಅಂಡ್ ಕ್ಯಾಟಲ್ ಆರ್ ಡೈಯಿಂಗ್ ಆಫ್ ಡ್ರಾಟ್ಸ್, ಡ್ರಾಟ್ಸ್ ಅಂದ್ರೆ ಬರಗಾಲ ಬಂದ್ಬಿಟ್ಟು ಈ ಸಾಕು ಪ್ರಾಣಿಗಳಿಂದವಲ್ಲ ಎಲ್ಲ ಸತ್ತೋಗ್ತಾ ಇದಾವೆ. ವಿಲ್ ಯು ಗಿವ್ ಅಸ್ ಸಮ್ ವಾಟರ್, ದಯವಿಟ್ಟು ಸ್ವಲ್ಪ ನಮಗೆ ನೀರು ಬಿಡ್ತೀಯಾ ಅಂತ ಮಾರನ್ ಕೇಳಕ್ ಬಂದಿದ್ದ. ಸೊ ಕೇಳ್ದ. ಅವಾಗ ಮಾರ ಅವನಿಗೆ ಹೆಂಗೆ ರೆಸ್ಪಾಂಡ್ ಮಾಡ್ತಾನೆ ನೋಡಿ. ಸರ್ಟನ್ಲಿ ಬ್ರದರ್, ಖಂಡಿತವಾಗ್ಲೂ ಬಿಡ್ತೀನಿ. ಇಟ್ ಈಸ್ ಹಿಯರ್ ಫಾರ್ ಆಲ್ ದ ಕಿಂಗ್ ಸಬ್ಜೆಕ್ಟ್ ಟು ಟೇಕ್, ಇಲ್ಲಿರ್ತಕ್ಕಂಥ ನೀರು ಯಾರಿಗೆ, ನನಗೆ ಕುಡಿಯೋಕಿರೋದು, ನಿಮಗೋಸ್ಕರನೇ ಇರೋದು, ರಾಜನ ಪ್ರಜೆಗಳಿಗೆ ಯೂಸ್ ಆಗಲಿ ಅಂತಾನೆ ಇದೆ. ಸೊ ತಮಗಾಗಿನೇ ಇದೆ, ಖಂಡಿತವಾಗಿ ಬಿಡ್ತೀನಿ. ಟುಮಾರೋ ಐ ವಿಲ್ ಕಮ್ ವಿತ್ ಯು, ನಾಳೆ ಬೆಳಿಗ್ಗೆ ನಿನ್ನ ಜೊತೆಗೆ ನಾನು ಬರ್ತೀನಿ. ಆ್ಯಂಡ್ ಸಿ ವೇರ್ ಯು ಕ್ಯಾನ್ ಲೇ ದ ಚಾನಲ್ಸ್ ಆ್ಯಂಡ್ ಆ್ಯಸ್ ಸೂನ್ ಆ್ಯಸ್ ಯು ಹ್ಯಾವ್ ಡನ್ ಇಟ್, ನಾಳೆ ಬರ್ತೀನಿ, ನಿಮ್ಮ ಊರಿಗೆ ನೀರನ್ನು ಹರಿಸ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಕಾವಲೇನೆ ಮಾಡಬೇಕು. ಅದು ಆದ ತಕ್ಷಣ ಏನು ಮಾಡ್ತೀನಿ, ದ ವಾಟರ್ ಈಸ್ ಯುವರ್ಸ್, ಖಂಡಿತವಾಗ್ಲಿ ನೀರನ್ನ ನಿಮಗೆ ಬಿಟ್ಟೇ ಬಿಡ್ತೀನಿ. ಇಟ್ ವಿಲ್ ಬಿ ಲೆಟ್ ಟು ಯು ಅಕಾರ್ಡಿಂಗ್ ಟು ದ ಲಾ ಲೇಡ್ ಡೌನ್ ಬೈ ದ ಕಿಂಗ್, ರಾಜನ ಆಜ್ಞೆಯಂತೆ ಯಾರ್ಯಾರಿಗೆ ಎಲ್ಲೆಲ್ಲಿ ಎಷ್ಟೆಷ್ಟು ನೀರು ಬಿಡಬೇಕಂತಿದೆ ಅದರ ಪ್ರಕಾರ ನಿಮಗೆ ಎಷ್ಟು ನೀರು ಬಿಡಬೇಕೋ ಖಂಡಿತವಾಗಿ ಬಿಟ್ಟೇ ಬಿಡ್ತೀನಿ ಅಂತ ಹೇಳ್ತಾನೆ. ಇಷ್ಟು ಹೇಳ್ತಾ ಅಲ್ಲಿ ಕೆರೆ ಏನಿತ್ತು, ಸಾಗರ ಥರ ನೀರು ನಿಂತ್ಕೊಂಡಿತ್ತು, ಆ ಕಡೆ ನೋಡ್ಬಿಟ್ಟು ಹೇಳ್ತದೇನೆ, ಡೂ ಯು ನೋಟಿಸ್ ದೇರ್ ದ ಹಾರ್ಟ್ ಆಫ್ ದ ಲೇಕ್ ಈಸ್ ಮಡ್ಡಿಂಗ್, ನಿಮಗೆ ಕಾಣ್ತಾ ಇದ್ದೇನೆ ಅಲ್ಲಿ ಆ ಕೆರೆ ಏನಿತ್ತು ಅದರ ಮಧ್ಯಭಾಗದಲ್ಲಿರ್ತಕ್ಕಂಥ ನೀರು ಮಣ್ಣಿಂದ ತುಂಬಿಕೊಳ್ತಾ ಇದೆ. ಅಂದರೆ ಮಳೆ ಬಂದಾಗ ಹೊಸ ನೀರು ಬಂದಾಗ ಕೆಂಪದಾಗ ಹೆಂಗಿರ್ತದೆ ಹಂಗೆ ಕಾಣ್ತಾ ಇದೆ. ಇಟ್ ವಾಸ್ ಸಫೈರ್ ಲೈಕ್ ಓನ್ಲಿ ಎ ಮೂಮೆಂಟ್ ಎಗೋ, ಈಗ ಒಂದು ಸ್ವಲ್ಪ ಟೈಮ್ ಹಿಂದೆನೆ ಅದು ಒಂಥರ ಸಫೈರ್ ಥರ, ಸಫೈರ್ ಅಂದರೆ ನೀಲಿ ಮನಿ, ಅಂದರೆ ನೀರು ಅಷ್ಟೊಂದು ಶುಭ್ರವಾಗಿತ್ತು, ನೀಲಿಯಾಗಿ ಕಾಣ್ತಾ ಇತ್ತು. ಇವಾಗ ನೋಡ್ರೆ ಮಣ್ಣಾಗಿ ಕಾಣ್ತಾ ಇದೆ. ಸಿ ದೋಸ್ ಕ್ಲೌಡ್ಸ್ ಎಟ್ ದ ಮೌಂಟೇನ್ ಟಾಪ್, ಆ ಬೆಟ್ಟದ ಮೇಲೆ ಕಪ್ಪಗೆ ಇರ್ತಕ್ಕಂಥ ಮೋಡಗಳು ತುಂಬಿಕೊಂಡಿರ್ತವೆ, ಮಳೆ ಬರೋ ಥರ ಆಗ್ತಾ ಇರ್ತದೆ. ದಿರ್ ಇಸ್ ಹೆವಿ ರೇನ್ ದೇರ್, ಅಲ್ಲಿ ತುಂಬ ಮಳೆ ಬರ್ತಾ ಇದೆ. ಆ ಮಳೆ ನೀರೇ ಬಂದು ಈ ಲೇಕಲ್ಲಿ ಬರ್ತಾ ಇದೆ, ಅದಕ್ಕೆ ಇದು ಮಣ್ಣ್ ಥರ ಕಾಣ್ತಾ ಇದೆ. ವೇದ is swelling and carrying mud and floods into the lake, ಆ ವೇದ ನದಿ ಏನಿದೆ ಅದು ಸ್ವೆಲ್ಲಿಂಗ್ ಅಂದರೆ ಊದ್ಕೊಳ್ತಾ ಇದೆ, ಅಂದರೆ ಹೊಸ ನೀರು ಬಂದು ಅಲ್ಲಿ ತುಂಬಿಕೊಳ್ತಾ ಇತ್ತು, ಜಾಸ್ತಿ ಆಗ್ತಾ ಇತ್ತು ನೀರು. ಕ್ಯಾರಿಯಿಂಗ್ ಮಡ್ ಆ್ಯಂಡ್ ಫ್ಲಡ್ ಇನ್ ಟು ದ ಲೇಕ್, ಹಾಗೆ ನೀರು ಹರ್ಕೊಂಬರ್ಬೇಕಾದ್ರೆ ಮಣ್ಣಿಗೆಲ್ಲ ಅದ್ರ ಜೊತೆಗೆ ಬರ್ಕೊಂಡು ತುಂಬಿಕೊಳ್ತಾ ಇದೆ. ಐ ಮಸ್ಟ್ ಕೀಪ್ ಎನ್ ಐ ಆನ್ ಹರ್ ಟು ನೈಟ್, ಇವತ್ತು ಅಲ್ಲೇನು ಡ್ಯಾಮ್ ಕಟ್ಟಿ ನೀರು ಸ್ಟಾಕ್ ಆಗಿದೆಯಲ್ಲ ಅದ್ರ ಮೇಲೆ ಒಂದು ಕಣ್ಣು ಇಟ್ಟಿರಬೇಕು ಅಂತ ಹೇಳ್ತಾ ತನ್ನ ಮಗನ ಕರೀತಾನೆ. ಯಾಕೆಂದ್ರೆ ತುಂಬ ಜೋರಾಗಿ ಮಳೆ ಬರೋ ಥರ ಆಗ್ತಾ ಇತ್ತು, ಮೋಡ ಆಗಿತ್ತು, ಗಾಳಿ ಬೀಸ್ತಾ ಇತ್ತು. ಅದಕ್ಕೆ ತನ್ನ ಮಗನ ಕೇಳ್ತಾನೆ, ಬಾಯ್ ಕಮ್ ಹಿಯರ್, ಲೆಟ್ ಅಸ್ ಗೋ ಇನ್, ಬಾ ಅಂತ ಹೇಳ್ಬಿಟ್ಟು ಗುಡಿಸಲ್ನೊಳಗೆ ಹೋಗೋಣ. ಐ ಫಿಯರ್ ದೇರ್ ವಿಲ್ ಬಿ ಹೆವಿ ರೇನ್ ಆನ್ ಅಸ್ ಸೂನ್, ಸೊ ತುಂಬ ಮಳೆ ಬರೋ ಥರ ಆಗಿದೆ, ಮೋಡ ಆಗಿದೆ, ಇನ್ನೇನು ಕೆಲವೇ ಕ್ಷಣದಲ್ಲಿ ತುಂಬ ಧಾರಾಕಾರವಾಗಿ ಮಳೆ ಬರೋ ಥರ ಆಗಿದೆ, ಬಾ ಅಂತ ಹೇಳ್ಬಿಟ್ಟು ತನ್ನ ಮಗನ ಕರ್ಕೊಂಡು ಗುಡಿಸಲಿಗೆ ಹೋಗ್ತಾನೆ. ಇಲ್ಲಿ ಸೀನ್ 3 ಮುಕ್ತಾಯವಾಗುತ್ತೆ. ಅಂದರೆ ತಮಗೊಂದು ನೆಕ್ಸ್ಟ್ ಸೀನಲ್ಲಿ ಏನಾಗುತ್ತೆ ಅನ್ನೋದು ಇಲ್ಲೊಂದು ಹಿಂಟ್ ಕೊಟ್ಟಿದ್ದಾರೆ. ಆ ನೀರು ತುಂಬಿಕೊಂಡಿತ್ತು, ಧಾರಾಕಾರವಾಗಿ ಮಳೆ ಬರ್ತಾ ಇತ್ತು, ನೀರು ಜಾಸ್ತಿ ಹರ್ಕೊಂಡು ಬಂದಂಗೆ ನೀರಿನ ಮಟ್ಟ ಕೂಡ ಜಾಸ್ತಿ ಆಗ್ತಾ ಇತ್ತು, ಇನ್ನೂ ಮಳೆ ಆಗ್ತಾ ಇತ್ತು. ಅದಾದಮೇಲೆ ಅವತ್ತು ಏನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಸೀನಲ್ಲಿ ಹೇಳ್ತಾರೆ ನೋಡಿ. ಸೀನ್ 3ನಲ್ಲಿ ನಾಟಕಕಾರರಾಗಿರ್ತಕ್ಕಂಥ ಆರ್.ಕೆ. ನಾರಾಯಣ್ ಅವರು ಮುಖ್ಯವಾಗಿ ಆ ರಾಜ ಏನು ಡ್ಯಾಮ್ ಕಟ್ಟಿದ್ದ, ಟ್ಯಾಂಕನ್ನು ಕಟ್ಟಿದ್ದ, ಅದರ ಮೇಲೆ ಮಾರನಿಗೆ ಎಷ್ಟು
ಅಧಿಕಾರ ಇತ್ತು. ಸೊ ಅದೆಲ್ಲ ಟೋಟಲಿ ಮಾರನ ಕಂಟ್ರೋಲ್ನಲ್ಲೇ ಇತ್ತು ಅನ್ನೋದನ್ನು ತೋರಿಸಬೇಕಾಗಿತ್ತು. ಹಾಗೆಯೇ ಮಾರ ಅದನ್ನು ಎಷ್ಟೊಂದು ಕೇರ್ಫುಲ್ಲಾಗಿ ವಾಚ್ ಮಾಡ್ತಾ ಇದ್ದ ಅನ್ನೋದನ್ನೆಲ್ಲ ಅಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ಸೀನ್ 4, ಈ 4ನೇ ಸೀನು ತುಂಬ ಇಂಪಾರ್ಟೆಂಟ್. ಏನಾಗುತ್ತೆ ಅಂತ ಇವಾಗ ನೋಡೋಣ. ಲೇಟ್ ಆಟ್ ನೈಟ್ ಅಂದರೆ ಹಿಂದಿನ ಸೀನಲ್ಲಿ ನಾವು ನೋಡಿದ್ವಿ, ಲಾಸ್ಟಲ್ಲಿ ಮಳೆ ಬರೋ ಥರ ಆಗಿತ್ತು, ತುಂಬ ಜೋರಾಗಿ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಮಾರ ತನ್ನ ಮಗನ ಕರ್ಕೊಂಡು ಗುಡಿಸಲಿಗೆ ಹೋಗಿರ್ತಾನೆ. ಆ ದಿನ ರಾತ್ರಿ 2 ಗಂಟೆ ಆಗಿರ್ಬೋದು, 1 ಗಂಟೆ ಆಗಿರ್ಬೋದು ಅಂತ ಅನ್ಕೊಳ್ಳಿ. ಲೇಟ್ ನೈಟ್ ಟೊರೆನ್ಷಿಯಲ್ ಡೌನ್ ಪವರ್ ಅಂಡ್ ಸ್ಟ್ರೀಕಿಂಗ್ ಸ್ಟಾರ್ಮ್, ತುಂಬ ಧಾರಾಕಾರವಾಗಿರ್ತಕ್ಕಂಥ ಮಳೆ ಬರ್ತಾ ಇದೆ, ಬೋರ್ ಗರಿತಾ ಇದೆ. ಅಂಡ್ ಸ್ಟ್ರೀಕಿಂಗ್ ಸ್ಟಾರ್ಮ್, ತುಂಬ ಜೋರಾಗಿ ಗಾಳಿ ಕೂಡ ಬೀಸ್ತಾ ಇದೆ. ದ ಕಿಂಗ್ಸ್ ಪ್ಯಾಲೇಸ್, ಈ ಒಂದು ದೃಶ್ಯ ನಡೆಯೋದು ರಾಜನ ಅರಮನೆಯಲ್ಲಿ. ದ ಬೆಲ್ ಅಟ್ ದ ಪ್ಯಾಲೇಸ್ ಗೇಟ್ ರಿಂಗಿಂಗ್ ಇನ್ಸೆಸೆಂಟ್ಲಿ, ಅಂದರೆ ರಾಜನ ಅರಮನೆ ಮುಂದೆ ಒಂದು ಗಂಟೆನೇ ಎತ್ತಾಗ್ತಾ ಇದ್ರು. ಮುಂಚೆ ಏನಾದರೂ ಎಮರ್ಜೆನ್ಸಿ ಇದ್ದಾಗ, ತುಂಬ ತೊಂದರೆ ಇದ್ದಾಗ ಆ ಗಂಟೆನ ಬಾರಿಸ್ತಾ ಇದ್ರು. ಇವಾಗ ರಾತ್ರಿ 1 ಗಂಟೆ 2 ಗಂಟೆ ಆಗಿದೆ, ಆ ಟೈಮಲ್ಲಿ ಯಾರೋ ಜೋರಾಗಿ ಆ ಗಂಟೆನ ಹೊಡಿತಾ ಇದ್ದಾರೆ. ಅವಾಗ ರಾಜ ಎದ್ದು ಬಿಟ್ಟಂತಾನೆ, ಹೂ ಇಸ್ ಸೋ ಅರ್ಜೆಂಟ್ಲಿ ಸಮನಿಂಗ್ ಮೀ ಅಟ್ ದಿಸ್ ಅವರ್, ಯಾರಪ್ಪ ಇದು ಈ ಟೈಮಲ್ಲಿ ಬಂದ್ಬಿಟ್ಟು ಯಾರು ನನಗೆ ಕೂಗ್ತಾ ಇದ್ದಾರೆ, ಯಾರು ನನ್ನ ಭೇಟಿ ಆಗಬೇಕು, ಯಾರು ಗಂಟೆ ಹೊಡಿತಾ ಇದ್ದಾರೆ ಅಂತ ರಾಜ ಎದ್ದೇಳ್ತಾನೆ. ವಾಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ದಿಸ್ ಟೆರಿಬಲ್ ನೈಟ್ ಆಫ್ ಸ್ಟಾರ್ಮ್, ಇಂಥ ಭಯಾನಕವಾಗಿರ್ತಕ್ಕಂಥ ಗಾಳಿ ಮಳೆ ಬೀಸ್ತಾ ಇದೆ, ಯಾರು ಏನಾಯ್ತೇನೋ ಅಂತ ಹೇಳ್ಬಿಟ್ಟು ರಾಜನಿಗೂ ಕೂಡ ಸ್ವಲ್ಪ ಟೆನ್ಷನ್ ಆಗುತ್ತೆ. ಗೋ ಡೌನ್ ಆ್ಯಂಡ್ ಸಿ ಹೂ ಇಟ್ ಈಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಸೇವಕರೆಲ್ಲ ಕರೆದ್ಬಿಟ್ಟು ಹೇಳ್ತಾನೆ, ಹೋಗಿ ನೋಡಿ ಯಾರು ಗಂಟೆ ಬಾರಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ದ ಬೆಲ್ ಸೀಸಸ್ ಆ್ಯಂಡ್ ಸೌಂಡ್ ಆಫ್ ಫುಟ್ ಸ್ಟೆಪ್ಸ್, ಯಾರು ಹೋದ ತಕ್ಷಣ ಆ ಗಂಟೆ ಹೊಡೆದು ನಿಲ್ಲುತ್ತೆ. ಆ ಕಡೆಯಿಂದ ನಡ್ಕೊಂಡು ಬರ್ತಕ್ಕಂಥ ಕಾಲಿನ ಹೆಜ್ಜೆ ಸೌಂಡ್ ಕೇಳಿಸ್ತಾ ಇರ್ತದೆ. ಕರ್ಕೊಂಬರ್ತಾರೆ ಯಾರೋ ಒಬ್ಬ ಗಂಟೆ ಹೊಡಿತಾ ಇದ್ದವನ್ನ. ಅವಾಗ ರಾಜ ಅವನಿಗೆ ಕೇಳ್ತಾನೆ, ಹೂ ಆರ್ ಯು ಮ್ಯಾನ್, ಯಾರಪ್ಪ ನೀನು, ವಾಟ್ ಹ್ಯಾಸ್ ಹ್ಯಾಪನ್ ದ್ಯಾಟ್ ಯು ಶುಡ್ ಬಿ ಕಾಲಿಂಗ್ ಅಸ್ ದಿಸ್ ಅವರ್, ಏನಾಗಿದೆ ಅಂತ ತೊಂದರೆ, ಈ ಟೈಮಲ್ಲಿ ಬಂದುಬಿಟ್ಟು ಗಂಟೆ ಹೊಡಿತಾ ಇದೆಯಲ್ಲ, ಯಾಕೆ ಏನು ತೊಂದರೆ ಆಯಿತು ಅಂತ ರಾಜ ಕೇಳ್ತಾನೆ. ವೈ ಆರ್ ಯು ಗ್ಯಾಸ್ಪಿಂಗ್ ಸೋ ಬ್ಯಾಡ್ಲಿ, ಗ್ಯಾಸ್ಪಿಂಗ್ ಅಂತಂದರೆ ಪಾಪ ಅವನು ತುಂಬ ದೂರದಿಂದ ಎಲ್ಲಿಂದ ಓಡಿ ಬಂದಿದ್ದೇನೋ, ಉಸಿರಾಡೋದಕ್ಕೂ ಕೂಡ ಕಷ್ಟ ಆಗ್ತಾಯಿತ್ತು, ಯಾಕೆ ಹಂಗೆ ಉಸಿರು ಎಳಿತಾ ಇದೆಯಾ ನೀನು ಅಂತ ರಾಜ ಕೇಳ್ತಾನೆ. ಅವಾಗ ಆ ಬಂದು ಗಂಟೆ ಹೊಡಿತಾ ಇದ್ನಲ್ಲ ಮನುಷ್ಯ ಹೇಳ್ತಾನೆ, ಐ ಹ್ಯಾವ್ ಬೀನ್ ರನ್ನಿಂಗ್, ತುಂಬ ದೂರದಿಂದ ನಾನು ಓಡ್ಕೊಂಬಂದಿದ್ದೀನಿ, ಅದಕ್ಕೆ ಉಸಿರಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾನೆ. ಅವಾಗ ರಾಜ ಕೇಳ್ತಾನೆ, ಇನ್ ದಿಸ್ ಸ್ಟಾರ್ಮ್, ಇಂಥ ಭಯಾನಕವಾಗಿರ್ತಕ್ಕಂಥ ಬಿರುಗಾಳಿನಲ್ಲಿ ಬಂದ ಓಡ್ಕೊಂಡು, ಹೂ ಆರ್ ಯು, ಯಾರಪ್ಪ ನೀನು, ವಾಟ್ ಹ್ಯಾಸ್ ಹ್ಯಾಪನ್ಡ್, ಇಂಥ ಮಳೆ ಗಾಳಿನಲ್ಲಿ ಓಡ್ಕೊಂಬಂದಿದೆಯಾ ಅಂತಂದರೆ ಏನಾಯಿತು ಅಂತ ರಾಜ ಕೇಳ್ದ. ಅವಾಗ ಅವನು ಹೇಳ್ತಾನೆ, ಐ ಆಮ್ ಮಾರ, ಅಂದರೆ ರಾತ್ರಿ 2 ಗಂಟೆ ಟೈಮಲ್ಲಿ ಬಂದು ಗಂಟೆ ಹೊಡಿತಕ್ಕಂಥವನು ಮಾರನೇ ಆಗಿದ್ದ. ಅವನು ಹೇಳ್ತಾ ಇದ್ದಾನೆ, ಐ ಆಮ್ ಮಾರ, ವಾಚ್ಮನ್ ಆಫ್ ದ ಲೇಕ್ ಮೋಸ್ಟ್ ಹೈ ಮಹಾಪ್ರಭು, ನಾನು ಮಾರ, ಆ ವಾಚ್ಮನ್ ಆಫ್ ದ ಲೇಕ್ ಅಂತ ತನ್ನ ಪರಿಚಯ ಮಾಡಿಕೊಟ್ಟ. ಅವಾಗ ರಾಜ ಅವನು ಗುರುತಿಸೋಕ್ಕಾಗಿರಲಿಲ್ಲ, ಯಾಕಂದರೆ ಮಳೆಯಲ್ಲಿ ರಾತ್ರಿನಲ್ಲಿ ನೆನ್ಕೊಂಬಂದಾನೆ. ಅದಕ್ಕೆ ರಾಜ ಕೇಳ್ತಾನೆ, ಮಾರ, ಹೌ ಡಿಫ್ರೆಂಟ್ ಯು ಆರ್ ನೌ ಬ್ಯಾಟರ್ಡ್ ಬೈ ದಿಸ್ ರೇನ್, ಅಯ್ಯೋ ಮಾರ, ಗೊತ್ತೇ ಆಗ್ತಾ ಇಲ್ಲ, ನೀನು ಮಳೆಯಲ್ಲಿ ನೆನ್ಕೊಂಬಂದ್ಬಿಟ್ಟಿದೆಯಾ, ಏನು ಗೊತ್ತೇ ಆಗ್ದಂಗೆ ಆಗಿದೆಯಾ, ವಿತ್ ಯುವರ್ ಹೇರ್ ಪ್ಲಾಸ್ಟರ್ಡ್ ಆನ್ ಯುವರ್ ಫೇಸ್, ಆ ಮಳೆಗೆ ನೆನೆದು ಅವನು ಕೂದಲುಗಳೆಲ್ಲ ಮುಖಕ್ಕೆ ಕಂಡುಕೊಂಡಿದ್ವು. ಆಲ್ ದ್ಯಾಟ್ ವಾಟರ್ ಡ್ರಿಪ್ಪಿಂಗ್ ಡೌನ್, ಏನು ನೀರು ಬಸಿತಾ ಇದೆ, ಸೋರ್ತಾ ಇದೆ, ಅದೆಲ್ಲ ನೋಡ್ಬಿಟ್ಟು ರಾಜನಿಗೆ ಗೊತ್ತೇ ಆಗಲಿಲ್ಲ ಇವನು ಮಾರ ಅಂತ. ಅದಕ್ಕೆ ಹೇಳ್ತಾ ಇದ್ದಾರೆ, ಏನಾಯ್ತು ಇಂಥ ಮಳೆನಲ್ಲಿ ಹಿಂಗೆ ನೆನ್ಕೊಂಡೆಲ್ಲ ಬಂದ್ಬಿಟ್ಟಿದೆಯಲ್ಲ ಅಂತ ರಾಜ ಕೇಳ್ತಾನೆ. ಅವಾಗ ಮಾರ ಹೇಳ್ತಾನೆ, ಐ ಬೆಗ್ ಯುವರ್ ಮೆಜೆಸ್ಟಿಸ್ ಗ್ರೇಸ್ ಫಾರ್ ಬ್ರಿಂಗಿಂಗ್ ಮೈ ಪ್ರೆಸೆನ್ಸ್ ಹಿಯರ್ ಇನ್ ದಿಸ್ ಸ್ಟೇಟ್, ದಯವಿಟ್ಟು ಕ್ಷಮೆ ಇರಲಿ, ಕ್ಷಮೆ ಕೇಳ್ತಾ ಇದ್ದಾನೆ. ಯಾಕೆ ಅಂದರೆ ಇಂಥ ಪರಿಸ್ಥಿತಿಯಲ್ಲಿ ಇಂಥ ಬಟ್ಟೆ ಹಾಕೊಂಡು ನೆನ್ಕೊಂಡು ಅದು ರಾತ್ರಿ ಹೊತ್ತಲ್ಲಿ ಬಂದುಬಿಟ್ಟು ರಾಜನಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾನಲ್ಲ, ಅದಕ್ಕೆ ಹೇಳ್ತಾನೆ, ದಯವಿಟ್ಟು ಕ್ಷಮಿಸಿ, ನಾನು ಈ ಸ್ಟೇಟಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಐ ಹ್ಯಾವ್ ಕಮ್ ರನ್ನಿಂಗ್, ಓಡ್ಕೊಂಬರ್ಬೇಕಾಗಿತ್ತು, ಬ್ಯಾಟ್ಲಿಂಗ್ ವಿತ್ ರೋರಿಂಗ್ ವಿಂಡ್, ಅಂಥ ಕತ್ತಲಿನಲ್ಲಿ ಬಿರುಗಾಳಿ ಬೀಸ್ತಾ ಇತ್ತು, ಧಾರಾಕಾರ ಮಳೆ ಬರ್ತಾಯಿತ್ತು. ಬ್ಯಾಟ್ಲಿಂಗ್ ವಿತ್ ವಿಂಡ್ ಅಂತ ಗಾಳಿನಲ್ಲಿ, ಆ ಗಾಳಿ ಜೊತೆಗೆ ಯುದ್ಧ ಮಾಡ್ಕೊಂಡು ಬರಬೇಕಾಯಿತು. ಥ್ರೂ ಸ್ಲಶ್ ಆ್ಯಂಡ್ ರೇಸಿಂಗ್ ಟೊರೆಂಟ್, ಎಂಥ ಮಳೆ ಬಂದುಬಿಟ್ಟು ಎಲ್ಲ ಕೆಸರಾಗಿಬಿಟ್ಟಿತ್ತು, ಸ್ಲಶ್ ಅಂತಿದೆ ನೋಡಿ, ಮಳೆ ಬಂದುಬಿಟ್ಟು ಕೆಸರಾಗಿತ್ತು, ಆ ಕೆಸರಿನಲ್ಲಿ ಓಡ್ಕೊಂಬಂದಿರ್ತಾನೆ. ಆ್ಯಂಡ್ ರೇಸಿಂಗ್ ಟೊರೆಂಟ್ಸ್ ಅಂದರೆ ತುಂಬ ಭಯಂಕರವಾಗಿ ಬರ್ತಕ್ಕಂಥ ಬಿರುಗಾಳಿ ಮಳೆ ಇತ್ತು, ಅಂಥದ್ರಲ್ಲಿ ಓಡ್ಕೊಂಬಿಟ್ಟೆ. ಫಾರ್ಗಿವ್ ಮೀ, ದಯವಿಟ್ಟು ಕ್ಷಮಿಸಿ ಮಹಾಪ್ರಭು. ಯುವರ್ ಮೆಜೆಸ್ಟಿ, ಐ ಆಮ್ ಟ್ರೆಂಬ್ಲಿಂಗ್ ವಿತ್ ಅ ಮೆಸೇಜ್ ವಿತ್ ಮೀ, ಮೇ ಐ ಅಟರ್ ಇಟ್, ಅಲ್ಲಿ ಮಳೆಯಲ್ಲಿ ನೆನ್ಕೊಂಬಂದು ನಡುಗ್ತಾ ಇದ್ದಾನೆ, ನಾನು ಮಳೆಯಲ್ಲಿ ನೆನ್ಕೊಂಬಂದು ನಡುಗ್ತಾ ಇಲ್ಲ, ನಿಮಗೇನೋ ಒಂದು ಮೆಸೇಜ್ ಕೊಡಬೇಕಾಗಿದೆ, ಅದಕ್ಕೆ ನಡುಗ್ತಾ ಇದ್ದೀನಿ, ಹೇಳ ಅಂತ ಮಾರ ಕೇಳ್ದ. ಅವಾಗ ರಾಜ ಹೇಳ್ತಾನೆ, ಎಸ್ ಹೇಳು ಅಂತ ಹೇಳ್ದ. ಅವಾಗ ಮಾರ ಹೇಳ್ತಾನೆ, ಮೈ ಲಾರ್ಡ್, ಇಟ್ ಈಸ್ ಅಬೌಟ್ ಲೇಕ್, ಇಟ್ ಈಸ್ ಅಬೌಟ್ ದ ಲೇಕ್, ಐ ಫೀಲ್ ಫೇಂಟ್ ಟು ಮೆನ್ಷನ್ ಇಟ್.
ಮಾರ ಹೇಳ್ತಾ ಇದ್ದಾನೆ, ಹೇಳೋಕೆ ತುಂಬ ಭಯ ಆಗ್ತಾ ಇದೆ, ಒಂಥರ ತೊದಲ್ತಾ ಇದ್ದಾನೆ. ಇದು ಆ ಕೆರೆ ಬಗ್ಗೆ, ಆ ಲೇಕ್ ಏನಿದೆಯಲ್ಲ ಅದ್ರ ಬಗ್ಗೆ ಹೇಳೋದಕ್ಕೆ ನನಗೊಂಥರ ಭಯ ಆಗ್ತಾ ಇದೆ, ತಲೆ ಸುತ್ತ ಬಂದಂಗೆ ಆಗ್ತಾ ಇದೆ ಅಂತ ಹೇಳ್ದ. ಅವಾಗ ರಾಜ ಹೇಳ್ತಾನೆ, ಓ ಟೆಲ್ ಮಿ ವಾಟ್ ಹ್ಯಾಸ್ ಹ್ಯಾಪನ್ಡ್, ಏನಾಯ್ತು ಹೇಳಪ್ಪ ನೀನು ಅಂತ ರಾಜ ಕೇಳ್ದ. ಅವಾಗ ಮಾರ ಹೇಳ್ತಾನೆ, ಇಟ್ ಈಸ್ ಅಬೌಟ್ ಟು ಸ್ಮ್ಯಾಶ್ ಇಟ್ ಬೌಂಡ್ಸ್. ಆ ಲೇಕ್ ಏನಿತ್ತು, ಆ ಕೆರೆ ಏನಿತ್ತು, ಅದರ ಬೌಂಡ್ರಿ ಏನಿತ್ತಲ್ಲ, ಗೋಡೆ ಕಟ್ಟಿದ್ದಲ್ಲ ರಾಜ ಟ್ಯಾಂಕಿಗೆ, ಅದು ಒಡೆದು ಹೋಗ್ತಾ ಇದೆ ಅಂತ ಹೇಳ್ದ. ಅವಾಗ ರಾಜ ಹೇಳ್ತಾನೆ, ಮಾರ ಆರ್ ಯು ಮ್ಯಾಡ್, ಮಾರ ನಿನಗೇನಾದ್ರು ಹುಚ್ಚಿಗಿಚ್ಚು ಹಿಡಿದಿದ್ದಾನ, ಆರ್ ಯು ಶ್ಯೂರ್ ಯುವರ್ ಮೈಂಡ್ ಈಸ್ ಯುವರ್ ಓನ್, ತಲೆಗಿಲೆ ಎಲ್ಲ ಸರಿ ಇದೆನಾ, ಮನಸ್ಸೆಲ್ಲ ಸರಿ ಇದೆನಾ ಅಂತ ಕೇಳಿದ. ಯಾಕೆಂದ್ರೆ ರಾಜನಿಗೂ ಕೂಡ ಇದು ನಂಬೋಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಚಿಕ್ಕ ಕೆರೆ ಅಲ್ಲ, ದೊಡ್ಡ ಡ್ಯಾಮ್ ಥರ ಬೆಳ್ಕೊಂಡ್ಬಿಟ್ಟದೆ. ಅದೇನಾದ್ರು ಒಡೆದು ಹೋಯ್ತು ಅಂತಂದರೆ ಅದು ಏನಾಗುತ್ತೆ ಅನ್ನೋದನ್ನು ಕಲ್ಪನೆ ಮಾಡಿಕೊಂಡು ರಾಜ ಕೇಳ್ತಾ ಇದ್ದಾರೆ, ನಿಂಗೇನು ಹುಚ್ಚಿಗಿಚ್ಚು ಹಿಡಿದಿದ್ದೇನಾ ಅಂತ. ಅದಕ್ಕೆ ಮಾರ ಹೇಳ್ತಾನೆ, ಯುವರ್ ಮೆಜೆಸ್ಟಿ ಟಿಲ್ ದ ಈವ್ನಿಂಗ್ ದೇರ್ ವಾಸ್ ನೋ ಸೈನ್ ಅಪ್ ಕಮಿಂಗ್ ರೇನ್. ಮಹಾಪ್ರಭು, ನಿನ್ನೆ ಸಂಜೆವರೆಗೆ ಮಳೆ ಬರೋ ಲಕ್ಷಣನೇ ಇರಲಿಲ್ಲ, ಮಳೆ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇಟ್ ವಾಸ್ ಎ ಬ್ಯೂಟಿಫುಲ್ ಬ್ರೈಟ್ ಡೇ, ಅನ್ರಫಲ್ಡ್ ದ ಲೇಕ್ ಮಿರರ್ಡ್ ದ ಬ್ಲೂ ಸ್ಕೈ ಆನ್ ಇಟ್ಸ್ ಬಾಸಮ್. ಸಂಜೆವರೆಗೆ ಏನೂ ಇರಲಿಲ್ಲ, ಮಳೆ ಅಂತೂ ಇರಲಿಲ್ಲ, ಬ್ರೈಟ್ ಡೇ ಆಗಿತ್ತು. ಎಷ್ಟೊಂದು ಶುಭ್ರವಾಗಿತ್ತು ನೀರು, ಆಕಾಶ ಅಂತಂದರೆ ಆ ಆಕಾಶ ನೀರಲ್ಲಿ ಮಿರರ್ ಆಗ್ತಾ ಇತ್ತು, ಅಂದರೆ ರಿಫ್ಲೆಕ್ಟ್ ಆಗ್ತಾ ಇತ್ತು. ಬಟ್ ಎಟ್ ದ ಡಸ್ಕ್, ಸಂಜೆವರೆಗೆ ಹಿಂಗೆ ಇತ್ತು. ಆದರೆ ಡಸ್ಕ್ ಅಂತಿದೆ ನೋಡಿ, ಡಸ್ಕ್ ಅಂದರೆ ಮುಸ್ಸಂಜೆ, ಸೂರ್ಯ ಮುಳುಗೋ ಟೈಮ್. ಅಷ್ಟೊತ್ತಿಗೆ ಏನಾಗುತ್ತೆ, ದ ಸ್ಕೈ ಡಾರ್ಕಂಡ್, ಆಕಾಶ ಎಲ್ಲ ಡಾರ್ಕ್ ಆಯಿತು, ಅಂದರೆ ಕಪ್ಪು ಮೋಡಗಳು ತುಂಬ್ಕೊಂಡ್ಬಿಡ್ತವೆ. ಐ ಕಾಲ್ಡ್ ಮೈ ಸನ್ ಇನ್ ಆ್ಯಂಡ್ ಶಟ್ ದ ಡೋರ್ ಆಫ್ ಮೈ ಹಟ್. ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮಗನ ಕರ್ಕೊಂಡು ನಾನು ಗುಡಿಸಲಿನೊಳಗೆ ಹೋಗ್ಬಿಟ್ಟು ಬಾಗಿಲ ಹಾಕ್ಕೊಂಡೆ. ರೇನ್ ಡ್ರಾಪ್ಸ್ ಬ್ಯಾಟರ್ಡ್ ಮೈ ರೂಫ್. ಮಳೆ ಜೋರಾಗಿ ಬಂದುಬಿಟ್ಟು ಈ ಚಾವಣಿಲೆಲ್ಲ ಸೋರ್ತಾ ಇತ್ತು. ಕಲ್ಪನೆ ಮಾಡ್ಕೊಳ್ಳಿ, ಗುಡಿಸಲಿನಲ್ಲಿ ಇದ್ದಾರೆ, ಜೋರಾಗಿ ಮಳೆ ಬರ್ತಾ ಇದೆ, ಮಳೆ ಗಾಳಿಗೆಲ್ಲ ಆ ಗುಡಿಸಲಿನಿಂದ ನೀರೆಲ್ಲ ತೊಟ್ಟಿಗ್ತಾ ಇರ್ತದೆ, ಹಂಗಾಗ್ತಾ ಇತ್ತು. ಎಟ್ ಮಿಡ್ ನೈಟ್ ದ ವಿಂಡ್ ರಾಕ್ಡ್ ಮೈ ಹಟ್. ರಾತ್ರಿ ಮಿಡ್ ನೈಟ್ ಆಗಿತ್ತು, ಅಷ್ಟೊತ್ತಿಗೆ ಜೋರಾಗಿ ಬಿರುಗಾಳಿ ಬೀಸ್ತಾ ಇತ್ತು. ರಾಕ್ಡ್ ಮೈ ಹಟ್, ಆ ಗಾಳಿಗೆ ಗುಡಿಸಲ್ನೇ ಅಳಗಾಡ್ತಾ ಇತ್ತಂತೆ. ಐ ಗಾಟ್ ಅಪ್ ಆ್ಯಂಡ್ ವೆಂಟ್ ಔಟ್. ಏನಾಗ್ತಾ ಇದೆ ಅಂತೇಳಿ ಭಯ ಪಟ್ಕೊಂಡು ಮಾರ ಎದ್ಬಿಟ್ಟು ಗುಡಿಸಲಿನಿಂದ ಹೊರಗೆ ಹೋಗ್ತಾನೆ. ಮೈ ಹಾರ್ಟ್ ವಾಸ್ ಡಿಸ್ಟರ್ಬ್ಡ್. ಹೋದ ತಕ್ಷಣ ನನ್ನ ಎದೆ ಹೊಡೆದೋಗ್ಬಿಡ್ತು, ಅಷ್ಟೊಂದು ಶಾಕ್ ಆಗಿಬಿಡ್ತು ಅಂತ ಹೇಳ್ತಾನೆ. ಅವಾಗ ರಾಜ ಕೇಳ್ತಾನೆ, ಓ ಟೆಲ್ ಮಿ ಈಸ್ ದ ಲೇಕ್ ಗೋಯಿಂಗ್ ಟು ಬ್ರೇಕ್. ರಾಜನಿಗೂ ಕೂಡ ಟೆನ್ಷನ್ ಆಗಿತ್ತು, ಏನಾಗುತ್ತೋ ಅಂತ ಹೇಳ್ಬಿಟ್ಟು ಹೇಳು ಅದೇನಾದ್ರು ಒಡೆದು ಹೋಗುತ್ತಾ ಅಂತ ಕೇಳಿದಾರೆ. ಅವಾಗ ಮಾರ ಹೇಳ್ತಾನೆ, ಯುವರ್ ಮೆಜೆಸ್ಟಿ ವಿಲ್ ನೋ ಇಟ್ ಪ್ರೆಸೆಂಟ್ಲಿ. ಅದನ್ನೇ ಹೇಳ್ತೀನಿ ಮಹಾಪ್ರಭು ಇವಾಗ. ಐ ರೋಸ್ ಫ್ರಮ್ ಮೈ ಬೆಡ್ ಆ್ಯಂಡ್ ವೆಂಟ್ ಔಟ್. ನನ್ನ ಹಾಸಿಗೆಯಿಂದ ಎದ್ಬಿಟ್ಟು ಹೊರಗಡೆ ಹೋಗ್ತೀನಿ. ಇಲ್ಲಿ ರೋಸ್ ಅಂತ ಇದೆ, ರೋಸ್ ಅಂದರೆ ಗುಲಾಬಿ ಅಂತ ಅನ್ಕೊಳ್ಳೋಕೆ ಹೋಗಬೇಡಿ, ರೈಸ್ ಅನ್ನೋದರ ಪಾಸ್ಟ್ ಟೆನ್ಸ್ ರೋಸ್. ರಾತ್ರಿ ತುಂಬ ಧಾರಾಕಾರವಾಗಿ ಮಳೆ ಬರ್ತಾ ಇತ್ತು, ಬಿರುಗಾಳಿ ಬಂದು ಗುಡಿಸೆಲ್ಲ ಅಳ್ಳಾಡ್ತಾ ಇತ್ತಲ್ಲ, ಅದನ್ನು ನೋಡಿಬಿಟ್ಟು ಎದ್ಬಿಟ್ಟು ಹೊರಗಡೆ ಹೋದೆ. ಐ ಹ್ಯಾವ್ ನೆವರ್ ಸೀನ್ ಎನಿಥಿಂಗ್ ಮೋರ್ ಟೆರಿಬಲ್ ಇನ್ ಮೈ ಲೈಫ್ ಮೈ ಲಾರ್ಡ್. ಹೊರಗಡೆ ಬಂದು ನಿಂತಾಗ ಎಂಥ ದೃಶ್ಯ ಕಂಡಿತು ಇವನಿಗೆ ಅಂತಂದರೆ, ಅಂಥ ಭಯಾನಕವಾಗಿರ್ತಕ್ಕಂಥ ದೃಶ್ಯನ ನನ್ನ ಜೀವನದಲ್ಲೇ ನಾನು ನೋಡಿರಲಿಲ್ಲ. ಏನದು ಅಂಥ ಭಯಾನಕ ದೃಶ್ಯ ಅಂತ ಮುಂದೆ ಹೇಳ್ತಾ ನೋಡಿ. ವೇದ ವಾಸ್ ಥಂಡರಿಂಗ್ ಡೌನ್ ದ ಮೌಂಟೇನ್. ವೇದ ನದಿ ಬೆಟ್ಟದ ಮೇಲೆ ಹುಟ್ಕೊಂಡು ಕೆಳಗೆ ಹರಿದು ಬರುತ್ತೆ ಅಂತ ನಾವು ಕೇಳಿದ್ವಿ. ಆ ಬೆಟ್ಟದ ಮೇಲೆ ಎಷ್ಟೊಂದು ಮಳೆ ಆಗಿತ್ತು, ಆ ನೀರು ಎಷ್ಟೊಂದು ಧಾರಾಕಾರವಾಗಿ ಹರ್ಕೊಂಡು ಬರ್ತಾ ಇತ್ತು. ಅಂದರೆ ಥಂಡರಿಂಗ್, ಗುಡುಕ್ಕೊಂಡು ಆ ನೀರು ಹರ್ಕೊಂಡು ಬರ್ತಾ ಇತ್ತು. ಅಂದರೆ ತುಂಬ ಧಾರಾಕಾರವಾಗಿ ಮಳೆ ಬರೋದ್ರಿಂದ ನೀರು ಧುಮ್ಮಿಕ್ಕಿ ಹರಿದ್ಕೊಂಡು ಬರ್ತಾ ಇತ್ತು. ದ ವಿಂಡ್ ಶುಕ್ ದ ಅರ್ತ್. ಗಾಳಿ ಕೂಡ ಎಷ್ಟು ಜೋರಾಗಿ ಬೀಸ್ತಾ ಇತ್ತು ಅಂದರೆ ಶುಕ್ ದ ಅರ್ತ್. ಶೇಕ್ ಅನ್ನೋದ್ರ ಪಾಸ್ಟ್ ಟೆನ್ಸ್ ಶುಕ್, ಭೂಮಿನ ಅಳ್ಳಾಡಿಸ್ಬಿಡ್ತಾನೆ, ಅಷ್ಟು ಜೋರಾಗಿ ಗಾಳಿ ಕೂಡ ಬೀಸ್ತಾ ಇತ್ತು. ಐ ವೆಂಟ್ ಟು ದ ಎಡ್ಜ್ ಆಫ್ ದ ವಾಟರ್. ಆ ನೀರು ತುಂಬ ಜಾಸ್ತಿಯಾಗಿ ಇನ್ನೇನು ಆ ಡ್ಯಾಮ್ನ ದಾಟ್ಕೊಂಡು ಬೀಳ್ತಿತ್ತನೋ ಅಷ್ಟೊಂದು ನೀರು ಬಂದಿತ್ತು. ಅದರ ದಡಕ್ಕೆ ಮಾರ ಹೋಗ್ತಾನೆ. ದ ವೇವ್ಸ್ ರೋಸ್ ಟು ಎ ಮ್ಯಾನ್ಸ್ ಹೈಟ್. ಹಿಂದಿನ ಸೀನಲ್ಲಿ ನೋಡಿದ್ರಿ, ಆ ಕೆರೆಯಲ್ಲಿ ಪುಟ್ಟದಾಗಿರ್ತಕ್ಕಂಥ ವೇವ್ಲೆಟ್ಸ್ಗಳು ಬಂದು ದಡಕ್ಕೆ ಅಪ್ಪಳಿಸ್ತಾ ಇದ್ವು ಅಂತ ಹೇಳಿದ್ದ. ಇವಾಗ ರಾತ್ರಿ ಅಲ್ಲಿ ಹೋಗಿ ನಿಂತಾಗ ಆ ಅಲೆಗಳು ಎಷ್ಟು ದೊಡ್ಡವಿದ್ವು ಅಂತಂದರೆ, ವೇವ್ಸ್ ರೋಸ್ ಟು ಎ ಮ್ಯಾನ್ಸ್ ಹೈಟ್. ಒಬ್ಬ ಮನುಷ್ಯನಷ್ಟು ಎತ್ತರಕ್ಕೆ ದೊಡ್ಡ ಅಲೆಗಳು ಬಂದು ಅಪ್ಪಳಿಸ್ತಾ ಇದ್ವು. ಆ್ಯಂಡ್ ಹ್ಯಾಮರ್ಡ್ ಎಟ್ ದ ಬ್ಯಾಂಕ್. ಹ್ಯಾಮರ್ ಅಂತಂದರೆ ಸುತ್ತಿಗೆ, ಇಲ್ಲಿ ಹ್ಯಾಮರ್ಡ್ ಎಟ್ ದ ಬ್ಯಾಂಕ್ ಅಂದರೆ ಅಷ್ಟು ದೊಡ್ಡ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸ್ತಾ ಇದ್ವು. ದ ವಾಟರ್ ಲೆವೆಲ್ ವಾಸ್ ಜಸ್ಟ್ ಹೇರ್ ಬಿಡ್ಸ್ ಬಿಲೋ ದ ಶೋರ್. ಅದಕ್ಕೊಂದು ಡ್ಯಾಮ್ ಕಟ್ಟಿದಾಗ ಅಂದರೆ ಒಂದು ಗೋಡೆ ಕಟ್ಟಿರ್ತಾರೆ, ಅದನ್ನು ತುಂಬಿಕೊಂಡು ಆ ಕಡೆ ಬೀಳೋದಕ್ಕೆ ಇನ್ನೆಷ್ಟು ಗ್ಯಾಪ್ ಇತ್ತು ಅಂದರೆ ಹೇರ್ಸ್ ಬ್ರೆಡ್ಸ್, ಒಂದು ಕೂದಲಳತೆ ಮಾತ್ರ ಇತ್ತು. ಅಂದರೆ ಕಂಪ್ಲೀಟಾಗಿ ಡ್ಯಾಮ್ ತುಂಬೋಗ್ಬಿಟ್ಟಿತ್ತು. ಇನ್ನೇನು ತುಂಬ್ಕೊಂಡು ನೀರು ಬೀಳುತ್ತೆ ಅಷ್ಟೊಂದು ನೀರು ತುಂಬ್ಕೊಂಡ್ಬಿಟ್ಟಿತ್ತಂತೆ. ಎನಿ ಮೂಮೆಂಟ್ ಇಟ್ ಮೈಟ್ ಹೀವ್ ಆ್ಯಂಡ್ ಓವರ್ ಫ್ಲೋ. ಯಾವುದೇ ಕ್ಷಣದಲ್ಲಿ ಆ ಡ್ಯಾಮ್ ತುಂಬಿಕೊಂಡು ಕೋಡಿ ಹರಿಯೋದು ಅಂತ ಕರಿತೀವಲ್ಲ, ತುಂಬ್ಕೊಂಡ್ಬಿಟ್ಟು ಹರಿಯುತ್ತೆ, ಅಷ್ಟೊಂದು ನೀರು ತುಂಬ್ಕೊಂಡ್ಬಿಟ್ಟಿತ್ತು ಅಂತ. ಅವಾಗ ರಾಜ ಕೇಳ್ತಾನೆ, ಮಾರ ವಾಸ್ ದ ಲೇಕ್ ವಾಟ್ ಇಸ್ ಟು ಹ್ಯಾಪನ್ ಟು ಆಲ್ ಆಫ್ ಅಸ್. ರಾಜನಿಗೆ ಕೂಡ ಟೆನ್ಷನ್ ಆಯಿತು. ಯಾಕೆ ಅಂತ, ತುಂಬ ದೊಡ್ಡ ಡ್ಯಾಮ್ ಥರ ಆಗಿಬಿಟ್ಟಿತ್ತದು. ಆ ನೀರೇನಾದ್ರು ತುಂಬಿಕೊಂಡು ಹರಿದ್ರೆ ಅಥವಾ ಡ್ಯಾಮ್ ಏನಾದ್ರು ಒಡೆದು ಹೋದರೆ ಏನಾಗುತ್ತೆ ಅಂತ ಕಲ್ಪನೆ ಮಾಡ್ಕೊಂಡು ರಾಜ ಕೇಳ್ತಾ ಇದ್ದಾನೆ. ನಮಗೆಲ್ಲ ಏನಾಗುತ್ತೆ, ಈ ಥರ ಆಗಿಬಿಟ್ರೆ ಏನಾಗ್ಬೋದು ಅಂತ ಟೆನ್ಷನ್
ಅದಕ್ಕೆ ಮಾರ ಹೇಳ್ತಾನೆ ಐ ಫೆಲ್ ಡೌನ್ ಆ್ಯಂಡ್ ಪ್ರೇಡ್. ಅವಾಗ ಮಾರ ಏನು ಮಾಡ್ತಾನೆ, ಆ ನೀರು ಹರಿಯೋದನ್ನು ನೋಡ್ಬಿಟ್ಟು ಆ ಲೇಕ್ ಮುಂದ್ಗಡೆ ಉದ್ದಕ್ಕೆ ನಮಸ್ಕಾರ ಮಾಡಿಬಿಟ್ಟು ಪ್ರಾರ್ಥನೆ ಮಾಡ್ಕೋತಾನೆ. ದ ಗಾಡೆಸ್ ಸ್ಟುಡ್ ಬಿಫೋರ್ ಮೀ. ಅಷ್ಟೊತ್ತಿಗೆ ಆ ನದಿ ದೇವತೆ ಫಸ್ಟ್ ಏನು ಬಂದ್ಬಿಟ್ಟು ಡ್ಯಾಮ್ ಕಟ್ಟೆ ಅಂತ ಹೇಳಿದಲ್ಲ, ಅದೇ ನದಿ ದೇವತೆ ಬಂದು ಮುಂದೆ ನಿಂತ್ಕೊಳ್ತಾಳೆ. ಆ ಹಿಂದೆ ಬಂದಿರತಕ್ಕಂಥ ದೇವಿ ಮತ್ತು ಇವಾಗ ಅವನು ಮುಂದೆ ಬರ್ತಕ್ಕಂಥ ದೇವಿ ನೋಡೋದಕ್ಕೆ ಡಿಫ್ರೆಂಟ್ ಆಗಿರ್ತಾಳೆ. ಇವಾಗ ಹೇಗಿದ್ಲು ನೋಡಿ, ಹರ್ ಡ್ರೆಸ್ಸಸ್ ವರ್ ವೈಲ್ಡ್. ಹಿಂದಿನ ಸೀನಲ್ಲಿ ನೋಡಿದ್ರಿ ಅವಳು ಕೂದಲು ಗಾಳಿನಲ್ಲಿ ಹಾರ್ತಾ ಇದ್ವು ಅಂತ ಹೇಳಿದ. ಇವಾಗ ಹೆಂಗಿದೆ ನೋಡಿ, ಹರ್ ಡ್ರೆಸ್ಸಸ್ ವರ್ ವೈಲ್ಡ್, ತುಂಬ ವೈಲ್ಡ್ ಆಗಿ ಅಂದರೆ ಆ ಕಡೆ ಈ ಕಡೆ ವಿಕಾರವಾಗಿ ಹರಡ್ಕೊಂಡಿದ್ದಾವೆ. ಹರ್ ಐಸ್ ಗ್ಲೀಮ್ಡ್ ವಿತ್ ಎ ಸ್ಟ್ರೇಂಜ್ ಲೈಟ್. ಅವಳ ಕಣ್ಣುಗಳಲ್ಲಿ ಏನೋ ಒಂದು ವಿಚಿತ್ರವಾಗಿರ್ತಕ್ಕಂಥ ಲೈಟ್ ಕಾಣ್ತಾ ಇತ್ತು, ಅಂದರೆ ಹೊಳಿತಾ ಇದ್ವು, ಅಂದರೆ ಕೋಪದಲ್ಲಿದ್ಲು. ಸಿ ಕ್ಯಾರಿಡ್ ಎ ಸೋರ್ಡ್ ಇನ್ ಹರ್ ಹ್ಯಾಂಡ್. ತನ್ನ ಕೈಯಲ್ಲಿ ಒಂದು ಸೋರ್ಡ್ ಖಡ್ಗನ ಹಿಡ್ಕೊಂಡಿದ್ದಾಳೆ. ಸಿ ಹ್ಯಾಡ್ ಸ್ಪ್ಲಾಶ್ಡ್ ಹರ್ ಫೋರ್ ಹೆಡ್ ವಿತ್ ವೆರ್ಮಿಲಿಯನ್. ಅಂದರೆ ಹಿಂದಿನ ಇದ್ರಲ್ಲಿ ನೋಡಿದ್ರಿ ಆನೆ ಕಣ್ಣಿನ ಗಾತ್ರದ ಸಿಂಧೂರ ಇಟ್ಕೊಂಡು ಬಂದಿದ್ಲು. ಇವಾಗ ಈ ಕುಂಕುಮನ ಹನೆಗೆ ಹಂಗೆ ಬಿಸಾಕೊಂಡಿರ್ತಾರಲ್ಲ ಹಂಗೆ ಹಚ್ಕೊಂಡ್ ಬಂದಿದ್ದಾಳೆ. ಐ ಕವರ್ಡ್ ಅಟ್ ದ ಸೈಟ್ ಆಫ್ ಹರ್. ಅದು ನೋಡ್ಬಿಟ್ಟು ಮಾರನಿಗೆ ಭಯ ಆಗಿಬಿಡುತ್ತೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ ಆ ದೇವಿ ತುಂಬಾ ಕೋಪದಲ್ಲಿ ಬಂದಿದ್ದಾಳೆ ಅಂತ. ಗೆಟ್ ಅಪ್ ಅಂಡ್ ಹಿಯರ್ ಮೀ ಇಂಟೆಂಟ್ಲಿ. ಅವಾಗ ದೇವಿ ಹೇಳ್ತಾಳೆ ಮಾರನಿಗೆ, ಹೇಳು, ಎದ್ಬಿಟ್ಟು ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೋ. ಸಿ ಸೇಡ್, ಏನಂತ ಹೇಳ್ತಾ ನೋಡಿ, ಐ ಆಮ್ ದ ಗಾಡೆಸ್ ಆಫ್ ದ ಲೇಕ್. ನಾನು ಈ ನದಿ ದೇವತೆ. ಆ್ಯಂಡ್ ದಟ್ ರಿವರ್ ವೇದ ಈಸ್ ಮೈ ಪ್ಲೇ ಥಿಂಗ್. ಈ ನದಿ ಏನಿದೆ ವೇದ ರಿವರ್, ಅದು ನನ್ನ ಲೀಲೆ ಅಂತ ಹೇಳ್ತಾ ಇದ್ದಾಳೆ. ಕ್ಲಿಯರ್ ಔಟ್ ಯುವರ್ ಹಟ್ ಅಟ್ ಒನ್ಸ್. ಇವಾಗ ನೀನು ಹೋಗ್ಬಿಟ್ಟು ಮೊದಲು ನೀನು ಗುಡಿಸ್ತಾನ ಖಾಲಿ ಮಾಡು, ಇಲ್ಲಿ ಇರಕ್ಕೆ ಹೋಗಬೇಡ ಅಂತ ಹೇಳಿದ್ಲು. ಮದರ್ ಸೇವ್ ಮೀ, ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಐ ಆಸ್ಟ್. ಹಂಗೆ ಹೇಳಿದ ತಕ್ಷಣ ಮಾರನಿಗೆ ಭಯ ಆಗಿಬಿಡ್ತು. ಅದಕ್ಕೆ ದೇವಿನ ಕೇಳ್ತಾನೆ, ತಾಯಿ ಯಾಕೆ ಏನಾಯ್ತು ಅಂತ ಕೇಳ್ತಾನೆ. ಅವಾಗ ಆ ನದಿ ದೇವತೆ ಹೇಳ್ತಾಳೆ, ಐ ಆಮ್ ಗೋಯಿಂಗ್ ಟು ಕಿಕ್ ಅವೇ ದ ಮಿಸರೇಬಲ್ ಸ್ಟೋನ್ಸ್ ಯು ಹ್ಯಾವ್ ಪೈಲ್ಡ್ ಅಪ್ ಟು ಇಂಪ್ರಿಸನ್ ದ ವಾಟರ್ಸ್ ಆಫ್ ಮೈ ವೇದ. ಇಲ್ಲೇನು ನೀವು ಅಡ್ಡಲಾಗಿ ಕಲ್ಲುಗಳನ್ನ ಸೇರಿಸಿ ಗೋಡೆ ಕಟ್ಟಿಬಿಟ್ಟು ಈ ವೇದ ನದಿ ನೀರನ್ನು ಕೈದಿಯಾಗಿ ಇಟ್ಕೊಂಡಿದ್ರಲ್ಲ, ಅದನ್ನು ಒದ್ಬಿಟ್ಟು ಒಡೆದಾಕ್ತೀನಿ ಅಂತ ಹೇಳಿದ್ಲು. ಐ ಆಮ್ ಗೋಯಿಂಗ್ ಟು ಡೆಸ್ಟ್ರಾಯ್ ಯುವರ್ ಟ್ಯಾಂಕ್. ಇವಾಗ ನೀವು ಕಟ್ಟಿರ್ತಕ್ಕಂಥ ಈ ಟ್ಯಾಂಕ್ ಏನಿದೆ, ಈ ಡ್ಯಾಮ್ ಏನಿದೆ, ಅದನ್ನು ನಾಶ ಮಾಡಿಬಿಡ್ತೀನಿ ನಾನು ಅಂತ ಹೇಳಿದ್ಲು. ಅವಾಗ ಮಾರನಿಗೆ ಇನ್ನೂ ಭಯ ಆಯಿತು. ಹೇಳ್ತಾನೆ, ಮದರ್ ವಿ ಪುಟ್ ಇಟ್ ಅಪ್ at your command. ಆ ಮಾರ ಆ ದೇವಿ ಹೇಳ್ತಾನೆ, ತಾಯಿ ತನ್ನ ಆಜ್ಞೆ ಅಂತಲೇ ನಾವು ಡ್ಯಾಮನ್ನು ಕಟ್ಟಿದ್ದೀವಿ, ನಾವಾಗಿ ಏನು ಕಟ್ಟಿಲ್ಲ. ನೀನೇ ಬಂದುಬಿಟ್ಟು ರಾಜನಿಗೆ ಹೇಳು, ಇಲ್ಲೊಂದು ಡ್ಯಾಮ್ ಕಟ್ಟಿಸು, ಅವುಗಳಂಗೆ ಆಶ್ರಯ ಮಾಡಿಕೊಡು ಅಂತ ಹೇಳಿದೆ. ತಾವು ಹೇಳ್ದಂಗೆ ನಾವಿಲ್ಲಿ ಕಟ್ಟಿದ್ದೀವಲ್ಲ ಅಂತ ಹೇಳ್ದ. ಅದಕ್ಕೆ ದೇವಿ ಹೇಳ್ತಾಳೆ, ಎಸ್ ಆ್ಯಂಡ್ ನೌ ಐ ವಾಂಟ್ ಟು ಡೆಸ್ಟ್ರಾಯ್ ಇಟ್. ಹೌದು, ನಾನೇ ಹೇಳಿದ್ದೆ ಕಟ್ಟಕ್ಕೆ, ಇವಾಗ ನಾನು ಅದನ್ನು ಡೆಸ್ಟ್ರಾಯ್ ಮಾಡ್ತೀನಿ. ಇಟ್ ಈಸ್ ಮೈ ಮೂಡ್ ನೌ. ಅವಾಗ ಕಟ್ಟಿಸ್ಬೇಕಂತಾಯ್ತು, ನಿನಗೆ ಹೇಳಿ ಕಟ್ಟಿಸ್ಕೊಂಡೆ. ಇವಾಗ ನಂಗೆ ಹೊಡೆದಾಕಬೇಕು ಅಂತ ಅನಿಸ್ತಾ ಇದೆ, ಅದು ನನ್ನ ಮೂಡ್. ವೇದ ಈಸ್ ಮೈ ಪ್ಲೇ ಥಿಂಗ್ ಅಂತಂದರೆ ಇದು ಲೀಲೆ ಅಂತ. ಲೀಲೆ ಅಂತಂದರೆ ಯಾಕೆ ಅಂತ ಅದಕ್ಕೆ ಪ್ರಶ್ನೆ ಹೇಳಿ ನಾವೆಲ್ಲ ಹೇಳ್ತೀವಿ, ಎಲ್ಲ ಏನಾರು ನಡೆದ್ರೆ ಇದೆಲ್ಲ ದೇವ್ರ ಲೀಲೆ ಅಂದ್ಬಿಡ್ತೀವಿ. ದೇವ್ರ ಲೀಲೆ ಅಂತಂದರೆ ಅದೊಂಥರ ಆಟ ದೇವರಿಗೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾಳೆ, ವೇದ ಈಸ್ ಮೈ ಪ್ಲೇ ಥಿಂಗ್. ಈ ವೇದ ನದಿ ಅನ್ನೋದು ನನ್ನ ಲೀಲೆ ಇದು. ಅವಾಗ ನಂಗೆ ಕಟ್ಟಿಸ್ಕೋಬೇಕಂತೂ ಕಟ್ಟಿಸ್ಕೊಂಡೆ, ಇವಾಗ ನಂಗೆ ಹೊಡೆದಾಕ್ಬೇಕಂತ ಅನಿಸ್ತಾ ಇದೆ, ನಾನೀಗ ಹೊಡೆದಾಕ್ತೀನಿ. ಐ ಕ್ರಿಯೇಟೆಡ್ ಇಟ್ ವೆನ್ ಐ ವಾಂಟೆಡ್ ಇಟ್. ನಾನಿದನ್ನು ನಿರ್ಮಾಣ ಮಾಡಿಸಿದೆ ಯಾವಾಗ ನನಗೆ ಬೇಕಾಗಿತ್ತು. ಆ್ಯಂಡ್ ಐ ವಿಲ್ ಸ್ಪ್ಲಾಶ್ ಅವೇ ಇಟ್ ವಾಟರ್ಸ್ ವೆನ್ ಐ ಲೈಕ್. ಈಗ ನನಗೆ ಅದನ್ನು ಬಿಡಿಸ್ಬೇಕು, ಹೊಡೆದಾಕಬೇಕು, ನೀರೆಲ್ಲ ಬಿಟ್ಬಿಡ್ಬೇಕು ಅಂತ ಅನಿಸ್ತಾ ಇದೆ, ಇವಾಗ ನಾನು ಹಂಗೆ ಮಾಡ್ತೀನಿ. ಹೂ ಆರ್ ಯು ಟು ಸ್ಟಾಪ್ ಮೀ? ಸಿ ರಿಪ್ಲೈಡ್, ನೀವ್ಯಾರು ನಾನು ತಡೆಯೋಕ್ಕೆ ಅಂತ ಅಲ್ವಾ. ಮನುಷ್ಯ ದೇವ್ರನ್ನ ಹೆಂಗೆ ತಡೆಯೋಕ್ಕಾಗತ್ತೆ ಅಲ್ವಾ. ಅದಕ್ಕೆ ದೇವಿ ಹೇಳ್ತಾ ಇದ್ದಾಳೆ, ನನ್ನ ಇಷ್ಟ ಅದು, ನನಗೆ ಹೊಡೆದಾಕ್ಬೇಕಂತ ಅನಿಸ್ತಾ ಇದೆ, ಹೊಡೆದಾಕ್ತೀನಿ, ನೀವ್ಯಾರು ನನ್ನ ಸ್ಟಾಪ್ ಮಾಡೋಕ್ಕೆ ಅಂತ. ಹೀಗೆ ಮಾರ ಈ ಎಲ್ಲ ಸ್ಟೋರಿನ ರಾಜನ ಮುಂದೆ ಹೇಳ್ತಾ ಇದ್ದಾನೆ. ಅವಾಗ ರಾಜ ಹೇಳ್ತಾನೆ, ಮಾರ ಆರ್ ಯು ಸ್ಪೀಕಿಂಗ್ ದ ಟ್ರುತ್? ರಾಜನಿಗೂ ಕೂಡ ತನ್ನ ಕಿವಿ ನಂಬೋಕ್ಕಾಗ್ತಾ ಇಲ್ಲ. ಯಾಕೆ ಅಂದರೆ ಅಂಥ ಡ್ಯಾಮ್ ಒಂದು ಹೊಡೆದೋದ್ರೆ ಅವನ ರಾಜ್ಯ, ಅರಮನೆ, ಜನ ಎಲ್ಲ ಏನಾಗಿಬಿಡುತ್ತೆ. ಅದಕ್ಕೆ ನೀನು ನಿಜ ಹೇಳ್ತಾ ಇದೀಯಾ ಅಂತ ರಾಜ ಕೇಳ್ದ. ಅದಕ್ಕೆ ಮಾರ ಹೇಳ್ತಾನೆ, ಯುವರ್ ಮೆಜೆಸ್ಟಿ ಮಹಾಪ್ರಭು, ಮೇ ಮೈ ಸನ್ ಆ್ಯಂಡ್ ವೈಫ್ ಪೆರಿಶ್ ಇಫ್ ದೆರ್ ಇಸ್ ಎ ವರ್ಡ್ ಆಫ್ ಅನ್ಟ್ರೂತ್ ಇನ್ ವಾಟ್ ಐ ಆಮ್ ಸೇಯಿಂಗ್. ನಾನು ಹೇಳೋ ಮಾತಿನಲ್ಲಿ ಒಂದು ಮಾತೇನಾದ್ರು ಸುಳ್ಳಾಗಿದ್ದರೆ ನನ್ನ ಹೆಂಡ್ರು ಮಕ್ಕಳೆಲ್ಲ ಸರ್ವನಾಶ ಆಗಿ ಹೋಗಲಿ. ಪೆರಿಶ್ ಅಂದರೆ ತನ್ನ ಮಕ್ಕಳು ಹೆಂಡ್ರ ಮೇಲೆ ಆನೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ನಿಜಾನೇ ಹೇಳ್ತಾ ಇದ್ದೀನಿ ಅಂತ. ಅವಾಗ ರಾಜ ಹೇಳ್ತಾನೆ, ಗೋ ಆನ್ ವಿತ್ ಯುವರ್ ಸ್ಟೋರಿ. ಆಯಿತು, ಮುಂದೆ ಏನಾಯಿತು ಹೇಳು ಅಂತ ರಾಜ ಹೇಳ್ತಾನೆ. ಅವಾಗ ಮಾರ ಕಂಟಿನ್ಯೂ ಮಾಡ್ತಾನೆ. ಏನು ಹೇಳ್ತಾನೆ ನೋಡಿ ಮತ್ತೆ, ಐ ಪ್ಲೀಡೆಡ್ ವಿತ್ ಹರ್. ಆ ದೇವಿ ಬಂದುಬಿಟ್ಟು ಆ ಡ್ಯಾಮನ್ನು ಹೊಡೆದಾಕ್ತೀನಿ ಅಂತ ಹೇಳ್ತಾ ಇದ್ದಾಳಲ್ಲ, ಅವಾಗ ಮಾರ ಅವಳ ಮುಂದೆ ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಬೇಡಿಕೊಳ್ತಾ ಇದ್ದಾನೆ. ಐ ಪಾಯಿಂಟೆಡ್ ಔಟ್ ಟು ಹರ್ ದ ವ್ಯಾಸ್ಟ್ನೆಸ್ ಆಫ್ ದ ಲೇಕ್. ಅದು ಚಿಕ್ಕದಾಗಿರ್ತಕ್ಕಂಥ ಕೆರೆ ಆಗಿರಲಿಲ್ಲ, ದೊಡ್ಡ ಡ್ಯಾಮ್ ಥರ ಆಗಿತ್ತು, ಸಿಕ್ಕಾಪಟ್ಟೆ ನೀರೆಲ್ಲ ನಿಂತ್ಕೊಂಡಿತ್ತು. ಅದನ್ನು ತೋರಿಸ್ತಾ ಇದ್ದಾನೆ ಮಾರ, ನೋಡಮ್ಮ ಇಷ್ಟೊಂದು ನೀರು ನಿಂತ್ಕೊಂಡ್ಬಿಟ್ಟದೆ. ದ ವಾಟರ್ ಸ್ಟ್ರೆಚಿಂಗ್ ದ ಲೆಂತ್ ಆಫ್ ಎ ಹಿಲ್. ಇಲ್ಲಿ ಸುತ್ತಮುತ್ತ ಬೆಟ್ಟ ಗುಡ್ಡ ಏನಿದೆ ಅದೆಲ್ಲ ಆವರಿಸಿಕೊಂಡು ನೀರು ನಿಂತ್ಕೊಂಡು ಸ್ಟಾಕ್ ಆಗಿದೆ. ಗೋಯಿಂಗ್ ಇನ್ ಎ ಬೆಂಡ್ ಔಟ್ ಆಫ್ ಸೈಟ್. ಎಷ್ಟು ದೂರ ನೋಡಿದ್ರು ಕೂಡ ಅದು ಎಲ್ಲಿ ಎಂಡ್ ಆಗುತ್ತೆ ಅಂತ ಗೊತ್ತಾಗಲ್ಲ, ಅಷ್ಟೊಂದು ನೀರು ನಿಂತ್ಕೊಂಡ್ಬಿಟ್ಟಿದೆ. ದ ಹೋಲ್ ಆಫ್ ಇಟ್ ಕೆಪ್ಟ್ ಬ್ಯಾಕ್ ಬೈ ದ ಬ್ಯಾಂಕ್. ಇಲ್ಲೇನು ಗೋಡೆ ಕಟ್ಟಿದಾರಲ್ಲ
ಅದಕ್ಕೆ ಅಡ್ಡಲಾಗಿ ಗೋಡೆ ಕಟ್ಟಿದಾರ, ಅದು ಇಷ್ಟೊಂದು ನೀರನ್ನೆಲ್ಲ ತಡೆ ಹಿಡ್ಕೊಂಡು ನಿಂತಿದೆ. ಅಂದರೆ ವಾಟರ್ ಪ್ರೆಷರ್ ಎಷ್ಟಿರ್ತದೆ ಅಂತ ಕಲ್ಪನೆ ಮಾಡಿಕೊಳ್ಳಿ. ಆ ಗೋಡೆ ಏನಾದ್ರು ತೆಗೆದು ಬಿಟ್ಟರೆ ನೀರು ಹೆಂಗೆ ನುಗ್ಗುತ್ತೆ, ಅಷ್ಟೊಂದು ನೀರು ನಿಂತ್ಕೊಂಡಿದೆ. ವಿಚ್ ವುಡ್ ಟೇಕ್ ಎ ಕ್ವಾರ್ಟರ್ ಆಫ್ ಎ ಡೇ ಟು ಕ್ರಾಸ್. ನೀರು ಎಷ್ಟೊಂದು ಸ್ಟಾಕ್ ಆಗಿದೆ ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆ ದಾಟೋದಕ್ಕೆ ಕ್ವಾರ್ಟರ್ ಆಫ್ ಎ ಡೇ ಅಂದರೆ ಕಾಲ ದಿನ ಬೇಕು ಅಂತ ಹೇಳ್ತಾ ಇದ್ದಾನೆ. ಅಷ್ಟೊಂದು ನೀರು ನಿಂತ್ಕೊಂಡಿದೆ. ಬಟ್ ಆಲ್ ದಟ್ ಸಿ ವುಡ್ ಸೇ ಟು ಇಟ್ ವಾಸ್, ಬಟ್ ಇಷ್ಟೆಲ್ಲ ಹೇಳಿದ್ರು ಆ ದೇವಿ ಒಂದೇ ಮಾತು ಹೇಳ್ತಾ ಇದ್ಲು, ಏನಂತ, ವೈ ಡು ಯು ಮೇಕ್ ಮಚ್ ಆಫ್ ಇಟ್. ನಿಮಗೆ ಎಷ್ಟು ಬೇಕಷ್ಟು ನೀರು ಇಟ್ಕೋಬೇಕಾಗಿತ್ತು, ಇಷ್ಟೊಂದೆಲ್ಲ ಯಾರು ನಿಲ್ಸಕ್ಕೆ ಹೇಳಿದ್ದು ನಿಮಗೆ ಅಂತ ದೇವಿ ಕೇಳ್ತಾ ಇದ್ದಾಳೆ. ಐ ಟೋಲ್ಡ್ ಹರ್ ದ್ಯಾಟ್ ಆಲ್ ದ ವಾಟರ್ ವೇಟೆಡ್ ಲೈಕ್ ಎ ಕ್ರೌಚಿಂಗ್ ಟೈಗರ್. ಅಲ್ಲಿ ನೀರು ಸ್ಟಾಕ್ ಆಗಿ ನೀರು ಎಷ್ಟು ಪ್ರೆಷರ್ ಇದೆ ಅಂತಂದರೆ ಲೈಕ್ ಕ್ರೋಚಿಂಗ್ ಟೈಗರ್, ಹಸಿದಿರ್ತಕ್ಕಂಥ ಹುಲಿ ಬೇಟೆ ಆಡೋದಕ್ಕೆ ಹೆಂಗೆ ನುಗ್ಗಕ್ಕೆ ರೆಡಿಯಾಗಿರ್ತದೆ ಹಾಗೆ ನೀರು ನಿಂತ್ಕೊಂಡಿದೆ. ವುಡ್ ಸ್ಪ್ರಿಂಗ್ ಅಪ್ ಆನ್ ದ 100 ವಿಲೇಜಸ್, ಟೌನ್ಸ್ ಆ್ಯಂಡ್ ಕಿಂಗ್ಸ್ ಕ್ಯಾಪಿಟಲ್ ಬಿಹೈಂಡ್. ಅದೇನಾದ್ರು ಗೋಡೆನ ನಿನಗೆ ಹೊಡೆದಾಕ್ಬಿಟ್ರೆ ಇಲ್ಲಿ ನೂರಾರು ಹಳ್ಳಿಗಳು, ಸಿಟಿಗಳು, ರಾಜನ ಅರಮನೆ ಎಲ್ಲ ಕೂಡ ನೀರಿನಲ್ಲಿ ಕೊಚ್ಚಿ ಹೋಗಿಬಿಡ್ತದೆ. ಇಫ್ ದ ಬ್ಯಾಂಕ್ ವಾಸ್ ರಿಮೂವ್ಡ್, ಅದನ್ನು ನೀನೇನಾದ್ರು ತೆಗೆದು ಬಿಟ್ರೆ ಅಥವಾ ಹೊಡೆದಾಕ್ಬಿಟ್ರೆ ಇಷ್ಟೆಲ್ಲ ಅನಾಹುತ ಆಗುತ್ತೆ ತಾಯಿ ಅಂತ ಆ ದೇವಿಗೆ ಹೇಳ್ತಾ ಇದ್ದಾನೆ. ಸಿ ಲಾಫ್ಡ್ ಅಟ್ ಇಟ್ ಅಂಡ್ ಫ್ಲರಿಶ್ಡ್ ಹರ್ ಸೋರ್. ಈ ಮಾತನ್ನ ಕೇಳ್ಬಿಟ್ಟು ದೇವಿ ಗಹಗೈಸ್ ನಕ್ಲು. ಇದೆಲ್ಲ ಮಾಡಕ್ಕೆ ಯಾರು ಹೇಳಿದ್ ನಿಮಗೆ, ನೀವು ಮಾಡ್ಕೊಂಡಿದ್ದು ಅಂತ ಹೇಳ್ಬಿಟ್ಟು ಕೈಯಲ್ಲಿ ಖಡ್ಗ ಹಿಡಿದಿದ್ದಲ್ಲ ಅದನ್ನ ಜಳಿಪಿಸಿದ್ಲು. ಈಗ ನಾನು ಹೊಡೆದಾಕ್ತೀನಿ ಅಂತ. ಐ ಪ್ಲೀಡೆಡ್ ವಿತ್ ಹರ್ ಫಾರ್ ಅವರ್ಸ್ ಟು ಸ್ಪೇರ್ ಅಸ್ ಅಂಡ್ ಹ್ಯಾವ್ ಪಿಟಿ ಆನ್ ಅಸ್ ಪುವರ್ ಮಾರ್ಟರ್ಸ್. ಮಾರ ಆ ದೇವಿ ಮುಂದೆ ಕೈ ಮುಕ್ಕೊಂಡು ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡ್ತಾನೆ, ಕೇಳ್ಕೊಳ್ತಾನೆ, ನಮ್ಮ ಮೇಲೆ ಕರುಣೆ ತೋರಿಸು, ನಾವು ಮನುಷ್ಯರು, ನಮ್ಮನ್ನು ಕಾಪಾಡು ಅಂತ ಹೇಳ್ಬಿಟ್ಟು ಎಷ್ಟೋ ಪ್ರಾರ್ಥನೆ ಮಾಡ್ತಾನೆ. ಬಟ್ ಶಿ ವಾಸ್ ನಾಟ್ ಟು ಬಿ ಮೂವ್ಡ್. ನಾನು ಏನು ಪ್ರಾರ್ಥನೆ ಮಾಡಿಕೊಂಡು ಏನು ಕೇಳಿಕೊಂಡ್ರು ಕೂಡ ಅವಳು ಮೂವ್ ಆಗಲಿಲ್ಲ. ಮೂವ್ ಅಂತಂದರೆ ಪಕ್ಕಕ್ಕೆ ಜರುಗೋದು ಅಂತಲ್ಲ, ಎಮೋಷ್ನಲ್ ಅಂದರೆ ಟಚ್ ಆಗಲಿಲ್ಲ. ಇವನು ಮಾತು ಹೇಳಿದ್ದು ಅವಳ ಮನಸ್ಸಿಗೆ ನಾಟಲಿಲ್ಲ, ಏನು ಕೂಡ ಕರಗಲಿಲ್ಲ ಅವಳ ಮನಸ್ಸು. ಎ ಮೋಸ್ಟ್ ಟೆರಿಬಲ್ ಆ್ಯಂಡ್ ರೆಕ್ಲೆಸ್ ಮೂಡ್ ಆಫ್ ಡಿಸ್ಟ್ರಕ್ಷನ್ ಸೀಮ್ ಟು ಹ್ಯಾವ್ ಕಮ್ ಅಪಾನ್ ದ ಗಾಡೆಸ್. ಅವಳು ಮುಖ ನೋಡ್ತಾ ಇದ್ರೆ ಹೆಂಗಾಗಿತ್ತು, ತುಂಬ ಭಯಾನಕವಾಗಿರ್ತಕ್ಕಂಥ, ಅಂದರೆ ಏನು ಯೋಚನೆ ಮಾಡ್ದೇ ಒಟ್ಟಿನಲ್ಲಿ ಇದನ್ನು ಹೊಡೆದಾಕಬೇಕು, ಸಂಹಾರ ಮಾಡಬೇಕು ಅನ್ನತಕ್ಕಂಥ ಕೋಪ ಅವಳಲ್ಲಿ ಬಂದಿತ್ತು. ಅದು ಆ ದೇವಿ ಮುಖದಲ್ಲಿ ಕಾಣ್ತಾ ಇತ್ತು. ಅವಾಗ ಮಾರ ಏನು ಮಾಡ್ತಾನೆ, ಇನ್ನು ಎಷ್ಟು ಕೇಳಿಕೊಂಡ್ರು ಕೂಡ ದೇವಿ ಅಂತೂ ನನ್ನ ಮಾತು ಕೇಳಲ್ಲ, ಉಳಿಸಲ್ಲ ಅಂತೇಳಿ ಕೊನೆಯದಾಗಿ ಏನು ಮಾಡ್ತಾನೆ, ಐ ಫೆಲ್ ಆನ್ ದ ವೆಟ್ ಗ್ರೌಂಡ್ ಪ್ರೋಸ್ಟ್ರೇಟೆಡ್ ಬಿಫೋರ್ ಹರ್ ಆ್ಯಂಡ್ ಬೆಗ್ಡ್. ಮಾರ ಏನು ಮಾಡ್ತಾನೆ, ಮಳೆ ಬಂದ್ಬಿಟ್ಟು ಎಲ್ಲ ತ್ಯಾವಾಗಿ ಕೆಸರಾಗಿತ್ತು, ಅದರಲ್ಲೇ ಆ ದೇವಿ ಮುಂದೆ ಪ್ರೋಸ್ಟ್ರೇಟೆಡ್ ಅಂದರೆ ಉದ್ದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟು ದೇವಿ ಹತ್ರ ಕೊನೆಯದಾಗಿ ಕೇಳ್ಕೊಳ್ತಾನೆ, ಎ ಪುವರ್ ಮಾರ್ಟಲ್ಸ್ ಲೈಕ್ ಮಿ ಕೆನಾಟ್ ಸ್ಟಾಪ್ ಯು. ಓ ಡಿವೈನ್ ಮದರ್, ಓ ದೈವಿ ಮಾತೆ, ನಮ್ಮಂಥ ಮನುಷ್ಯರು ನಿನ್ನನ್ನಂತೂ ಸ್ಟಾಪ್ ಮಾಡೋಕ್ಕಾಗಲ್ಲ. ಬಟ್ ಗ್ರ್ಯಾಂಟ್ ಮೀ ದಿಸ್, ಬಟ್ ಒಂದು ಅವಕಾಶ ಕೊಡು, ಒಂದು ಮಾತನ್ನು ನನಗೆ ನಡೆಸಿಕೊಡು ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ. ಏನು ಮಾತದು ನೋಡಿ, ಐ ವಿಲ್ ರನ್ ಟು ದ ಕ್ಯಾಪಿಟಲ್ ಆ್ಯಂಡ್ ಇನ್ಫಾರ್ಮ್ ದ ಕಿಂಗ್ ಆ್ಯಂಡ್ ರಿಟರ್ನ್. ಈ ರಾಜ ಈ ಮಾರನ ಮಾತನ್ನು ಕೇಳಿಬಿಟ್ಟೆ ಟ್ಯಾಂಕನ್ನು ಕಟ್ಟಿದ್ದ, ಆ ಡ್ಯಾಮನ್ನು ಕಟ್ಟಿದ್ದ. ಈಗ ಮತ್ತೆ ನಾನು ರಾಜನ ಹತ್ರ ಓಡಿ ಹೋಗ್ತೀನಿ, ರಾಜನಿಗೆ ಒಂದು ಮಾತು ತಿಳಿಸ್ತೀನಿ, ಹೇಳಿಬಿಟ್ಟವನೇ ವಾಪಸ್ ಬರ್ತೀನಿ. ಟಿಲ್ ದೆನ್ ಸ್ಟೇ ಯುವರ್ ಹ್ಯಾಂಡ್. ನಾನು ರಾಜನ ಹತ್ರ ಹೋಗಿ ಹೇಳಿ ಬರೋವರೆಗೇನಾದರೂ ಕೂಡ ಈ ಡ್ಯಾಮನ್ನು ಒಡೆಯೋಕೆ ಹೋಗಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ. ವೆನ್ ಯು ಸಿ ಮಿ ಹಿಯರ್ ಅಗೇನ್ ಯು ಮೇ ಕ್ಯಾರಿ ಔಟ್ ಡೆವೆಸ್ಟೇಷನ್. ನಾನು ಅಲ್ಲಿಂದ ಬಂದ ತಕ್ಷಣ, ನಿನ್ನ ಕಣ್ಣಿಗೆ ಬಿದ್ದ ತಕ್ಷಣನೇ ನಿನ್ನ ಕೆಲಸ ನೀನು ಮಾಡು, ನೀನು ಏನು ಇದನ್ನು ಧ್ವಂಸ ಮಾಡ್ಬೇಕಂತ ಹೊರಟಿದ್ದಿಲ್ಲ, ಹೊಡೆದಾಕ್ಬಿಡು. ಆದರೆ ನಾನು ರಾಜನ ಹತ್ರ ಹೋಗಿ ಒಂದು ಮಾತು ಹೇಳಿ ಬರ್ತೀನಿ, ಅಲ್ಲಿವರೆಗೆ ಏನಾದರೂ ಕೂಡ ಸ್ವಲ್ಪ ಕಾಯಿ ಅಂತ ಹೇಳಿದ. ಅದಕ್ಕೆ ದೇವಿ ಏನು ಮಾಡ್ತಾಳೆ, ಎಸ್ ಐ ಗ್ರ್ಯಾಂಟ್ ದಿಸ್. ಆಯಿತು, ಇದೊಂದು ಮಾತ್ರ ಮಾತನಾಡಿಸ್ಕೊ, ಆದರೆ ಹೊಡೆದಾಕೋದು ಮಾತ್ರ ಗ್ಯಾರಂಟಿ. ನೀನು ರಾಜನ ಹತ್ರ ಹೋಗ್ಬಿಟ್ಟು ಹೇಳಿ ಬಾ, ಅಲ್ಲಿವರೆಗೆ ಮಾತ್ರ ನಾನು ವೇಟ್ ಮಾಡ್ತೀನಿ, ಆದರೆ ಹೊಡೆದಾಕ್ತೀನಿ. ಐ ವಿಲ್ ವೇಟ್ ಅಂಟಿಲ್ ಯು ಹ್ಯಾವ್ ಟೋಲ್ಡ್ ದ ಕಿಂಗ್ ಆ್ಯಂಡ್ ರಿಟರ್ನ್. ರಾಜನ ಹತ್ರ ಹೇಳಿ ವಾಪಸ್ ಬರೋವರೆಗೆ ಮಾತ್ರ ನಾನು ಕಾಯ್ತೀನಿ. ಸಿ ಸೇಡ್ ಹಿಯರ್ ಐ ಆಮ್ ಯುವರ್ ಮೆಜೆಸ್ಟಿ. ಇದೆಲ್ಲ ಆಯಿತು ಅಂತ ಹೇಳಿಬಿಟ್ಟು ಮಾರ ಬಂದ್ಬಿಟ್ಟು ರಾಜನ ಮುಂದೆ ನಿಂತ್ಕೊಂಡು ಇದನ್ನೆಲ್ಲ ಹೇಳ್ತಿದ್ದಾನೆ. ಮಾರ ಆ ರಾಜನಿಗೆ ಹೇಳಿಬಿಟ್ಟು ಬರೋಕ್ಕಂತ ಬಂದಾನೆ. ಈಗ ಅಲ್ಲಿಂದ ಮಾರ ಹೋದ ತಕ್ಷಣ ಮತ್ತೆ ಆ ದೇವಿ ಏನು ಮಾಡ್ತಾಳೆ, ಆ ಡ್ಯಾಮನ್ನು ಹೊಡೆದಾಕ್ತಾನೆ. ಅದನ್ನು ಹೇಳಿ ಹೋಗೋಕ್ಕೆ ಬಂದಿದ್ದೀನಿ ಮಹಾಪ್ರಭು ಅಂತ ಹೇಳ್ದ. ಇದೆಲ್ಲ ಕೇಳಿದಾಗ ರಾಜನಿಗೆ ತನ್ನ ಕಿವಿನೇ ತನಗೆ ನಂಬೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಭಯಾನಕವಾಗಿರ್ತಕ್ಕಂಥ ರಾತ್ರಿ, ಬಿರುಗಾಳಿ ಬೀಸ್ತಾ ಇದೆ, ಧಾರಾಕಾರವಾಗಿ ಮಳೆ ಬರ್ತಾ ಇದೆ. ಮಾರ ಬೇರೆ ಇಂಥ ಮೆಸೇಜನ್ನು ತಗೊಂಬಂದಾನೆ. ರಾಜನಿಗೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ. ಅದಕ್ಕೆ ರಾಜ ಹೇಳ್ತಾನೆ, ಮಾರ, ಆರ್ ಯು ಶ್ಯೂರ್ ಯು ಸಾ ಆ್ಯಂಡ್ ಹರ್ಡ್ ಆಲ್ ದಿಸ್? ನಿಜವಾಗ್ಲೂ ನೀ ಎಲ್ಲ ನೋಡಿದೆ, ಇದನ್ನೇ ಕೇಳ್ದ, ಈಗೇನು ಸ್ಟೋರಿ ಹೇಳ್ದಲ್ಲ ಅದೆಲ್ಲ ನಿಜಾನ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಮಾರ ಹೇಳ್ತಾನೆ, ಹೌ ಕ್ಯಾನ್ ಐ ಪ್ರೂವ್ ಇಟ್ ಮೈ ಲಾರ್ಡ್? ನಾನು ಹೆಂಗೆ ಪ್ರೂವ್ ಮಾಡಲಿ ಪ್ರಭು? ಹಿಯರ್ ಯು ಸಿ ದ ಮಡ್ ಆನ್ ಮೈ ಕ್ಲೋತ್ಸ್. ನೋಡಿ ನನ್ನ ಬಟ್ಟೆನ ನೋಡಿ, ನನ್ನ ಬಟ್ಟೆಗೆಲ್ಲ ಮಣ್ಣು ಹತ್ಕೊಂಡ್ಬಿಟ್ಟದೆ. ವೆನ್ ಐ ಫೆಲ್ ಪ್ರೋಸ್ಟ್ರೇಟ್ ಬಿಫೋರ್ ದ ಗಾಡೆಸ್ ಆಲ್ ದಿಸ್ ಮಡ್ ಸ್ಟಕ್ ಟು ಮೀ. ಆ ದೇವಿ ಮುಂದೆ ನಾನು ಸಾಷ್ಟಾಂಗ ನೆಲದ ಮೇಲೆ ಬಿದ್ದನಲ್ಲ, ಆವಾಗ ಈ ಮಣ್ಣೆಲ್ಲ ಹತ್ತಿತ್ತು. ಇದನ್ನೇ ನೋಡಿ ನಾನು ಹೆಂಗೆ ಪ್ರೂವ್ ಮಾಡಲಿ ಅಂತ ಮಾರ ಕೇಳ್ತಾನೆ.
ಅದಕ್ಕೆ ರಾಜನಿಗೂ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ರಾಜ ಹೇಳ್ತಾನೆ, ಐ ಡೇರ್ ನಾಟ್ ಥಿಂಕ್, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಲ್ಲ, ಐ ಡೋಂಟ್ ನೋ ವಾಟ್ ಟು ಡೂ, ಏನು ಮಾಡಬೇಕು ಇವಾಗ. ಈಗ ಡ್ಯಾಮ್ ಒಡೆದೋಗ್ಬಿಟ್ರೆ ಟೈಮ್ ಕೂಡ ಇಲ್ಲ. ಯಾಕೆ ಅಂದರೆ ರಾತ್ರಿ 2 ಗಂಟೆ ಅಂತ ಅಂದ್ಕೊಳ್ಳಿ, ಮಧ್ಯರಾತ್ರಿ ಒಡೆದಾಗ್ತೀನಿ ಅಂತಂದರೆ ನೀರೇನಾದರೂ ಬಂದು ಅರಮನೆ, ಊರು, ಜಮೀನಲ್ಲಿ ನುಗ್ಗಿಬಿಟ್ರೆ ಯಾರು ಏನು ಮಾಡೋಕ್ಕೆ ಹೇಳುತ್ತೆ. ಅದಕ್ಕೆ ಅವನು ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಹೇಳ್ತಾ ಇದ್ದಾನೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇನ್ ಎ ಮೂಮೆಂಟ್ ಆರ್ ಲೆಸ್, ಒಂದು ಕ್ಷಣದಲ್ಲಿ ಏನಾಗ್ಬಿಡುತ್ತೆ, ಐ ಆ್ಯಂಡ್ ದಿಸ್ ಪ್ಯಾಲೇಸ್ ಮೈ ಸಬ್ಜೆಕ್ಟ್ ಆಲ್ ರೈಟ್. ಕಲ್ಪನೆ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಒಂದು ಕ್ಷಣದಲ್ಲಿ ನನ್ನ ಅರಮನೆ, ನನ್ನ ರಾಜ್ಯ, ನನ್ನ ಪ್ರಜೆಗಳು ಏನು ಮಾಡೋಕ್ಕಾಗಲ್ಲ. ಆಲ್ ರೈಟ್, ನಥಿಂಗ್ ಸೋ ಗುಡ್ ಆ್ಯಸ್ ಪ್ರಿಪೇರಿಂಗ್ ಫಾರ್ ಎನ್ ಎಂಡ್. ಈಗ ಏನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ದೇವಿನೇನು ಒಡೆದಾಕ್ತಾಳೆ ಅಂತಂದರೆ ಇನ್ನು ನಾವು ಕೊನೆಗಾಲ ನಾವು ವೇಟ್ ಮಾಡಬೇಕು. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಕೂಡ ಮುಳುಗಿ ಹೋಗುತ್ತೆ ಅಂತಂದರೆ ಅದಕ್ಕೆ ರೆಡಿ ಆಗಿಬಿಡೋಣ. ಈಗ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಹೇ ಕಾಲ್ ಸಮೋನ್ ಆ್ಯಂಡ್ ಲೆಟ್ ಆನ್ ಅನೌನ್ಸ್ ಟು ಗೋ ಅರೌಂಡ್ ವಿತ್ ಎ ಬೀಟ್ ಆಫ್ ಡ್ರಮ್ಸ್. ಅಲ್ಲಿದ್ದ ಯಾರು ಕರೆದ್ಬಿಟ್ಟು ಹೇಳಪ್ಪ, ಯಾರಿಗಾರು ಹೋಗ್ಬಿಟ್ಟು ಡ್ರಮ್ನ ತಗೊಂಡು, ಅಂದರೆ ಡಂಗರ ಸಾರು ಅಂತ ಹೇಳ್ತಾ ಇದ್ದಾನೆ. ಆ್ಯಂಡ್ ಅನೌನ್ಸ್ ಟು ದ ಪೀಪಲ್ ಆ್ಯಂಡ್ ಎವ್ರಿ ಒನ್ ಇನ್ ಮೈ ಕಿಂಗ್ಡಮ್. ಹೋಗ್ಬಿಟ್ಟು ಈ ರಾಜ್ಯದಲ್ಲಿರ್ತಕ್ಕಂಥ ಎಷ್ಟು ಸಾಧ್ಯನೋ ಅಷ್ಟು ಜನಕ್ಕೆ ಅನೌನ್ಸ್ ಮಾಡು, ಡಂಗರ ಸಾರು ಆ ಡ್ರಮ್ನ ತೊಗೊಂಡು ಹೊಡ್ಕೊಂಡು ಹೋಗಿ ಹೇಳಿ ಏನಂತ, ದಟ್ ಇಟ್ ಈಸ್ ದ ಲಾಸ್ಟ್ ಡೇ ಆಫ್ ದ ವರ್ಲ್ಡ್. ಇದು ಕೊನೆಯ ದಿನ, ನಾಳೆ ಅನ್ನೋದು ನಮಗಿರಲ್ಲ, ಎಲ್ಲ ಕೂಡ ಮುಳುಗೋಗುತ್ತೆ, ಮುಚ್ಚೋಗುತ್ತೆ. ದ ಡೆಲ್ಯೂಗ್ ಈಸ್ ಅಪಾನ್ ಅಸ್. ಡೆಲ್ಯೂಗ್ ಅಂತಂದರೆ ಜಲಪ್ರಳಯ. ಇವತ್ತು ರಾತ್ರಿ ಜಲಪ್ರಳಯ ಆಗಿಬಿಡುತ್ತದೆ, ಏನೂ ಮಾಡೋಕ್ಕಾಗಲ್ಲ, ಇದು ಕೊನೆಯ ದಿನ ಅಂತ ಹೇಳಿಬಿಟ್ಟು ಹೋಗಿ ಡಂಗರ ಸಾರು ಅಂತ ಹೇಳಿದ. ಟುಮಾರೋ ದ ಸನ್ ವಿಲ್ ರೈಸ್ ಅಪಾನ್ ಎ ಲೈಫ್ಲೆಸ್ ಲ್ಯಾಂಡ್. ಈ ನೀರೆಲ್ಲ ನುಗ್ಗಿಕೊಂಡು ಎಲ್ಲ ಕೊಚ್ಕೊಂಡು ಹೋಗಿಬಿಟ್ರೆ ನಾಳೆ ಇಲ್ಲಿ ಯಾರೂ ಜೀವಂತ ಇರಲ್ಲ, ಬರೀ ಖಾಲಿ ಜಮೀನು ಮಾತ್ರ ಇರ್ತದೆ. ಇಂಥ ಜಮೀನಿನ ಮೇಲೆ ಸೂರ್ಯ ಉದಯ ಆಗ್ತಾನೆ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ರಾಜ್ಯ ಕೂಡ ಒಂಥರ ನಿಸ್ಸಹಾಯಕ, ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಮಾರ ಹೇಳ್ತಾನೆ, ಯುವರ್ ಮೆಜೆಸ್ಟಿ ಪರ್ಮಿಟ್ ಮೀ ಟು, ಮಹಾಪ್ರಭು ನನಗೆ ಅಪ್ಪನೇ ಕೊಡಿ ಅಂತ ಹೇಳ್ತಾನೆ. ಏನಕ್ಕೆ? ಅದಕ್ಕೆ ರಾಜ ಕೇಳ್ತಾನೆ, ಟೆಲ್ ಮೀ ವಾಟ್ ಹ್ಯಾವ್ ಯು ಟು ಸೇ, ಏನು ಹೇಳ್ಬೇಕು ಅನ್ನಿಸ್ತದೆ ಹೇಳಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಮಾರ ಹೇಳ್ತಾನೆ, ಐ ಹ್ಯಾವ್ ಎ ಸಜೆಷನ್, ನಂದೊಂದು ಸಲಹೆ ಇದೆ, ಒಂದು ಐಡಿಯಾ ಕೊಡ್ತೀನಿ, ಇದರಿಂದ ಪಾರಾಗೋದಕ್ಕೆ ಒಂದು ಚಾನ್ಸ್ ಇದೆ ಅಂತ ಹೇಳ್ದ. ಅವಾಗ ರಾಜ ಹೇಳ್ತಾನೆ, ಗೋ ಆನ್, ಆಯ್ತು ಹೇಳಪ್ಪ, ಅದನ್ನ ಟ್ರೈ ಮಾಡೇ ಬಿಡೋಣ ಅಂತ. ಅವಾಗ ಮಾರ ಹೇಳ್ತಾನೆ, ದ ಗಾಡೆಸ್ ವಿಲ್ ಕೀಪ್ ಹರ್ ವರ್ಡ್. ಆ ದೇವಿ ಮಾತು ಕೊಟ್ಟಿದ್ದಾಳೆ ಅಂದರೆ ಆ ಮಾತಿಗೆ ತಕ್ಕಂಗೆ ನಡ್ಕೋತಾಳೆ, ಮಾತು ನಡೆಸ್ಕೊಡ್ತಾಳೆ ದೇವಿ ಅಲ್ವಾ. ಅದಕ್ಕೆ ದೇವರು ಕೊಟ್ಟು ಮಾತು ಉಳಿಸ್ಕೊಳ್ತಾಳೆ. ಸಿ ಹ್ಯಾಸ್ ಪ್ರಾಮಿಸ್ ಮೀ ಟು ವೇಟ್ ಟಿಲ್ ಸಿ ಸೀಸ್ ಮೀ ಬ್ಯಾಕ್ ದೇರ್. ಆ ದೇವಿ ಏನಂತ ಮಾತು ಕೊಟ್ಟಿದ್ದಾಳೆ, ಈ ಮಾರ ಅಲ್ಲಿಂದ ಬರ್ಬೇಕಾದ್ರೆ ಕೇಳ್ಕೊಂಡಿದ್ದ, ಈ ಸುದ್ದಿನ ಹೋಗಿ ರಾಜನಿಗೆ ಹೇಳಿ ನಾನು ವಾಪಸ್ ಬರ್ತೀನಿ, ನಾನು ಇಲ್ಲಿ ಬಂದು ನಿನ್ನ ಕಣ್ಣಿಗೆ ಕಂಡ ತಕ್ಷಣ ನೀನು ಹೊಡೆದಾಕ್ಬಿಡು ಅಂತ ಹೇಳಿದ್ನಲ್ಲ. ಈಗ ಆ ದೇವಿ ಆ ಮಾತನ್ನು ಉಳಿಸ್ಕೊಳ್ತಾಳೆ. ಆ ದೇವಿ ಆ ಟ್ಯಾಂಕನ್ನು ಯಾವಾಗ ಹೊಡೆದಾಕ್ತಾಳೆ ಅಂತಂದ್ರೆ ನಾನಲ್ಲಿ ವಾಪಸ್ ಹೋದರೆ ತಾನೇ, ನಾನಲ್ಲಿ ವಾಪಸ್ ಹೋಗಬೇಕು, ಅವಳಿಗೆ ಕಣ್ಣಿಗೆ ಕಾಣಬೇಕು, ಅವಾಗ ದೇವಿ ಹೊಡೆದಾಕ್ತೀನಿ ಅಂತ ಹೇಳಿದಾಳೆ. ಮೇಕ್ ಇಟ್ ಇಂಪಾಸಿಬಲ್ ಫಾರ್ ಮೀ ಟು ರಿಟರ್ನ್ ದೇರ್ ಯುವರ್ ಮೆಜೆಸ್ಟಿ. ಇದನ್ನೇ ನಾನಲ್ಲಿ ಹೋಗ್ದಂಗೆ ಮಾಡಿಬಿಡಿ ಅಂತ. ಈಗ ಮಾರ ವಾಪಸ್ ಹೋದರೆ ತಾನೇ ಅಲ್ಲಿ ದೇವಿ ಅದನ್ನು ಹೊಡೆದಾಕೋದು. ಅದಕ್ಕೆ ರಾಜರ ಹತ್ರ ಕೇಳ್ಕೊಳ್ತಾ ಇದ್ದಾರೆ, ನಾನು ವಾಪಸ್ ಹೋಗ್ದಂಗೆ ಮಾಡಿಬಿಡಿ ಮಹಾಪ್ರಭು ಅಂತ ಕೇಳಿದ. ಈ ಮಾರನ ಮಾತು ರಾಜರಿಗೆ ಅರ್ಥ ಆಗಲಿಲ್ಲ. ರಾಜರಿಗೆ ಹೇಳ್ತಾ ಇದ್ದಾನೆ, ನಾನು ಇಲ್ಲಿ ಬಂದಿದ್ದೀನಿ, ನಾನು ವಾಪಸ್ ಹೋಗ್ದಂಗೆ ಮಾಡಿಬಿಡಿ ಅಂತ. ರಾಜನಿಗೆ ಅರ್ಥ ಆಗಲಿಲ್ಲ, ಕನ್ಫ್ಯೂಸ್ ಆಯಿತು. ಅದಕ್ಕೆ ಕೇಳ್ತಾ ಇದ್ದಾರೆ, ಹೇಗೆ ಮಾಡೋದು ಅಂತ ಕೇಳಿದು. ಅದಕ್ಕೆ ಮಾರ ಹೇಳ್ತಾನೆ, ಇಫ್ ಯುವರ್ ಮೆಜೆಸ್ಟಿ ಸೋರ್ಡ್ ಇಸ್ ದೇರ್, ತಮ್ಮ ಹತ್ರ ಖಡ್ಗ ಇದೆ ಅಲ್ವಾ ಅಂತ ಹೇಳಿದ. ಅವಾಗ ರಾಜನಿಗೆ ಗೊತ್ತಾಗ್ಬಿಡ್ತು, ಯಾಕೆಂದರೆ ಮಾರ ವಾಪಸ್ ಹೋಗ್ದಂಗೆ ಮಾಡಿ ಅಂತ ಹೇಳಿದ. ಅದರ ಅರ್ಥ ನಾನು ಇಲ್ಲೇ ಸಾಯಿಸ್ಬಿಡಿ, ನಾನು ಇಲ್ಲೇ ಸಾಯಿಸ್ಬಿಟ್ರೆ ಏನಾಗುತ್ತೆ, ನಾನು ವಾಪಸ್ ಹೋಗಲ್ಲ. ನಾನು ವಾಪಸ್ ಹೋಗಿಲ್ಲ ಅಂತಂದರೆ ಆ ದೇವಿ ಏನು ಮಾಡ್ತಾಳೆ, ಆ ಡ್ಯಾಮನ್ನು ಒಡೆಯಲ್ಲ. ಹಾಗಾಗಿ ನಿಮ್ಮ ಖಡ್ಗ ಇದೆ ಅಲ್ವಾ ಅಂತ ಕೇಳಿದ. ಅವಾಗ ರಾಜನಿಗೆ ಗೊತ್ತಾಯಿತು. ಅದಕ್ಕೆ ಹೇಳ್ತಾರೆ, ನೋ ವಾಟ್ ಎ ಹಾರಿಬಲ್ ಸಜೆಷನ್. ಇಲ್ಲ ಎಂಥ ಭಯಾನಕವಾಗಿರ್ತಕ್ಕಂಥ ಸಲಹೆ ಕೊಡ್ತಾ ಇದೆಯಾ, ನಿನ್ನನ್ನು ಸಾಯಿಸೋದಾ ಅಂತ ರಾಜ ಹೇಳ್ತಾನೆ. ಅದಕ್ಕೆ ಮಾರ ಹೇಳ್ತಾನೆ, ಆರ್ ಸೆಂಡ್ ಫಾರ್ ಎನ್ ಎಕ್ಸಿಕ್ಯೂಷನರ್. ತಮಗಾಗಲ್ಲ ಅಂತಂದರೆ ಯಾರನ್ನಾರು ಒಬ್ಬರು ಎಕ್ಸಿಕ್ಯೂಷನರ್, ಯಾರನ್ನಾರು ಸೋಲ್ಜರ್ನ ಕಳಿಸಿ, ಸೈನಿಕನ ಕಳಿಸಿ ಮೊದಲು ಈ ಕೆಲಸ ಮಾಡಿ. ಮೈ ಲಾರ್ಡ್, ಮೈ ಸನ್ ಇಸ್ ಸ್ಟಿಲ್ ಸ್ಲೀಪಿಂಗ್ ಇನ್ ದ ಹಟ್. ಮಗನ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದ ಮಾರ, ಅವನು ಗುಡಿಸಲ್ನಲ್ಲೇ ಮಲ್ಕೊಂಡಿದ್ದಾನೆ. ಇವನು ಬಂದಿದ್ದು ಕೂಡ ಗೊತ್ತಿಲ್ಲ ಅವನಿಗೆ, ಅಲ್ಲೇ ನನ್ನ ಮಗ ಮಲ್ಕೊಂಡಿದ್ದಾನೆ. ಮೈ ಲಾಸ್ಟ್ ರಿಕ್ವೆಸ್ಟ್ ಇಸ್ ದಿಸ್. ಕೊನೆಯದಾಗಿ ತಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಕೇಳ್ಕೊಳ್ತಾ ಇದ್ದೀನಿ, ಈ ಮಾತನ್ನು ನಡೆಸಿಕೊಡಿ ಅಂತ ಹೇಳ್ತಾ ಇದ್ದಾನೆ. ವೆನ್ ಐ ಆಮ್ ಗಾನ್ ಮೇಕ್ ಹಿಮ್ ದ ವಾಚ್ಮನ್ ಆಫ್ ದ ಲೇಕ್. ನಾನು ಸತ್ತೋದ್ಮೇಲೆ ಆ ನನ್ನ ಮಗನನ್ನೇ ಅಲ್ಲಿ ವಾಚ್ಮನ್ ಆಫ್ ದ ಲೇಕ್ ಮಾಡಿ ಅಂತ ಹೇಳ್ತಾನೆ. ಆಫ್ಟರ್ ಹಿಮ್ ಹೀಸ್ ಸನ್. ನನ್ನ ಮಗ ಸತ್ತೋದ್ಮೇಲೆ ಅವನ ಮಗನ್ನ ಮಾಡಿ, ಅಂದರೆ ವಂಶ ಪಾರಂಪರ್ಯವಾಗಿ ನಮ್ಮ ವಂಶದವರೇ ಅದಕ್ಕೆ ವಾಚ್ಮನ್ ಆಗಿರಬೇಕು ಅಂಥದ್ದೊಂದು ಮಾತು ಕೊಡಿ ಅಂತ ರಾಜರ ಹತ್ರ ಕೇಳ್ತಾ ಇದ್ದಾನೆ. ಆ್ಯಂಡ್ ದೆನ್ ಹೀಸ್ ಸನ್ಸ್ ಟು ದ ಲಾಸ್ಟ್ ಜನರೇಷನ್ ಆಫ್ ಅವರ್ ಫ್ಯಾಮಿಲಿ. ಈ ವಂಶ ಪಾರಂಪರ್ಯವಾಗಿ ನಮ್ಮ ಕುಟುಂಬದವರೇ ಅಲ್ಲಿ ವಾಚ್ಮನ್ ಆಗಬೇಕು ಅಂತ ಮಾತು ಕೊಡಿ ಅಂತ ರಾಜರ ಹತ್ರ ಕೇಳ್ತಾನೆ. ಇಲ್ಲಿಗೆ ಸೀನ್ ಮುಗೀತು. ಅವಾಗ ರಾಜ ಏನು ಮಾಡ್ತಾನೆ, ಅವ್ನು ಸಾಯಿಸ್ತಾನ, ಏನು ಮಾಡ್ತಾನೆ ಅನ್ನೋದು ಇಲ್ಲಿ ಕೊಟ್ಟಿಲ್ಲ.
ಆದರೆ ಈ ಸೀನಿಂದ ನಮಗೆ ಗೊತ್ತಾಗುತ್ತೆ ಇಡೀ ರಾಜ್ಯವನ್ನ ಸಾಮ್ರಾಜ್ಯವನ್ನ ಸಾವಿರಾರು ಜನ ಪ್ರಜೆಗಳನ್ನ ಉಳಿಸೋದಕ್ಕೆ ಮಾರ ತನ್ನ ಪ್ರಾಣವನ್ನ ಬಲಿ ಕೊಡೋದಕ್ಕೆ ರೆಡಿ ಆಗ್ತಾನೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ತಾವು ಸ್ಟಾರ್ಟಿಂಗಲ್ಲಿ ನೋಡಿದ್ರಿ, ಆ ಊರಿನ ಮಧ್ಯಕ್ಕೆ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ದೇವರ ವಿಗ್ರಹ ಇಲ್ಲ, ಆದರೆ ಒಬ್ಬ ವಾಚ್ಮ್ಯಾನ್ ಆಫ್ ದ ಲೇಕ್ ಅವನ ವಿಗ್ರಹ ಇದೆ ಅಂತ ಹೇಳಿದ್ವು. ಇವಾಗ ತಮಗೆ ಅರ್ಥ ಆಗಿರ್ಬೋದು ಯಾಕೆ ಆ ದೇವರನ್ನ ಬಿಟ್ಟು ಮನುಷ್ಯನ ಮೂರ್ತಿನ ಅಲ್ಲಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅಂತಂದ್ರೆ ಅಂತ ತ್ಯಾಗ ಮಾಡಿದ್ದ ಮಾರ. ಅವನ ತ್ಯಾಗವೇ ನಮಗಿಲ್ಲಿ ಮುಖ್ಯವಾಗಿರ್ತಕ್ಕಂಥ ಸಂದೇಶ. ಹಾಗಾದರೆ ಮುಂದೆ ಏನಾಯಿತು ಅನ್ನೋದನ್ನು ನೆಕ್ಸ್ಟ್ ಸೀನಲ್ಲಿ ನೋಡ್ತೀವಿ ನೋಡಿ. ಈ ಕೊನೆ ಸೀನ್ ಅಂದರೆ 5ನೇ ದೃಶ್ಯ ಏನಿದೆ, ಇದು ಸುಮಾರು ವರ್ಷಗಳಾದಮೇಲೆ ನಡೀತಾ ಇದೆ. ಇವಾಗ ಮಾರ ಇಲ್ಲ, ಸತ್ತೋಗಿದ್ದಾನೆ. ಆ ಮಾರನ ಮಗ ಆಗಿರ್ತಕ್ಕಂಥ ಗಂಗಾ ವಾಚ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಏನಾಗುತ್ತೆ ನೋಡಿ. ಇನ್ ಫ್ರಂಟ್ ಆಫ್ ಎ ಶ್ರೈನ್ ಆನ್ ದ ಲೇಕ್ ಗಂಗಾ ಆ್ಯಂಡ್ ಹಿಸ್ ಸನ್. ಆ ಲೇಕ್ ಏನಿತ್ತು, ಕೆರೆ ಏನಿತ್ತು, ಅದರ ಮುಂದೆ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ಮುಂದೆ ಗಂಗಾ ಮತ್ತು ಅವನ ಮಗ ನಿಂತ್ಕೊಂಡಿದ್ದಾರೆ. ಈ ಗಂಗಾ ಯಾರು ಅಂತ ಗೊತ್ತಲ್ವಾ? ಮಾರನ ಮಗ. ಮತ್ತು ಆ ಮಾರನ ಮಗ ಗಂಗಾ ಏನಿದ್ದ, ಅವನಿಗೊಬ್ಬ ಪುಟ್ಟದಾಗಿರ್ತಕ್ಕಂಥ ಮಗ ಇದ್ದ. ಅವರಿಬ್ಬರು ನಿಂತ್ಕೊಂಡಿದ್ದಾರೆ. ಗಂಗಾ ಹೇಳ್ತಾನೆ, ಸನ್ ಕಮ್ ಹಿಯರ್. ಮಗನ ಕರಿತಾ ಇದ್ದಾನೆ, ಮಗ ಬಾ ಇಲ್ಲಿ ಅಂತ. ಅವಾಗ ಗಂಗನ ಮಗ ಹೇಳ್ತಾನೆ, ಕಮಿಂಗ್ ಫಾದರ್, ಬಂದೆ ಅಂತ ಹೇಳ್ತಾನೆ. ಅವಾಗ ಗಂಗಾ ಕೇಳ್ತಾನೆ, ವೇರ್ ವರ್ ಯು ಆಲ್ ದಿಸ್ ಟೈಮ್, ಎಲ್ಲಿ ಹೋಗಿದ್ದೆ ನೀನು ಇಲ್ಲಿವರೆಗೆ ಅಂತ ಗಂಗಾ ಕೇಳ್ತಾನೆ. ಅದಕ್ಕೆ ಅವನ ಮಗ ಹೇಳ್ತಾನೆ, ಐ ವಾಸ್ ವಾಚಿಂಗ್ ದ ಗರ್ಲ್ಸ್ ಫ್ಲೈಯಿಂಗ್ ಓವರ್ ದ ಲೇಕ್ ಫಾದರ್. ಆ ಗರ್ಲ್ಸ್ ಇರ್ತಾವಲ್ಲ, ಬಿಳಿ ಕೊಕ್ಕರೆ ಥರ ಹಕ್ಕಿ ಇರ್ತಾವಲ್ಲ, ಅವು ಆ ಲೇಕ್ ಮೇಲೆ ಹಾರಾಡ್ತಾ ಇದ್ವಲ್ಲ, ಅದನ್ನು ನೋಡ್ಕೊಂಡು ನಿಂತ್ಕೊಂಡಿದ್ದೆ. ಹೌ ದೇ ಸ್ಕಿಮ್ ಆ್ಯಂಡ್ ಕ್ಯಾಚ್ ದ ಫಿಶ್, ಇಟ್ಸ್ ಲವ್ಲಿ ಟು ವಾಚ್. ಆ ಕೊಕ್ಕರೆಗಳು ಬಂದ್ಬಿಟ್ಟು ನೀರಲ್ಲಿ ಆ ಮೀನುಗಳು ಎಷ್ಟು ಚೆನ್ನಾಗಿ ಕ್ಯಾಚ್ ಮಾಡ್ತವೆ, ಹಿಡ್ಕೋತವೆ, ಅದು ನೋಡೋಕೆ ತುಂಬ ಚೆನ್ನಾಗಿತ್ತು, ಅದನ್ನು ನೋಡ್ತಾ ನಿಂತ್ಕೊಂಡಿದ್ದೆ ಅಂತ. ಅದಕ್ಕೆ ಗಂಗಾ ಹೇಳ್ತಾನೆ, ವೆಲ್ ಒಳ್ಳೆಯದು. ಡಿಂಟ್ ಯು ನೋ ದಿಸ್ ವಾಸ್ ದ ಹವರ್ ಆಫ್ ವರ್ಷಿಪ್ ಎಟ್ ದ ಶ್ರೈನ್. ನಿನಗೆ ಗೊತ್ತಿಲ್ವಾ ಇದು ಪೂಜಾ ಟೈಮ್ ಅಂತ ಗೊತ್ತಿಲ್ವಾ? ಈ ದೇವಸ್ಥಾನದಲ್ಲಿ ಪೂಜೆ ನಡೀತದೆ, ಪೂಜಾ ಟೈಮಿಗೆ ನಾವು ಇರಬೇಕು, ಅದು ನಿನಗೆ ಗೊತ್ತಿಲ್ವಾ ಅಂತ ಕೇಳ್ದ. ಅದಕ್ಕೆ ಸನ್ ಹೇಳ್ತಾನೆ, ಫಾದರ್ ಐ ಫಾರ್ಗಾಟ್. ಅಯ್ಯೋ ನಾನು ಮರ್ತೋಗ್ಬಿಟ್ಟೆ ಅಪ್ಪ ಅಂತ ಹೇಳ್ದ. ಅದಕ್ಕೆ ಗಂಗಾ ಏನು ಹೇಳ್ತಾನೆ ನೋಡಿ, ಡೋಂಟ್ ಫಾರ್ಗೆಟ್ ಅಗೇನ್, ದಟ್ ಇಸ್ ಆಲ್ ಐ ಕ್ಯಾನ್ ಸೇ. ಮರ್ತೋಗ್ಬೇಡ. ಏನು ಬಿಟ್ಟರೂ ಕೂಡ ಈ ದೇವಸ್ಥಾನದಲ್ಲಿ ಪೂಜೆ ಟೈಮನ್ನು ಮರೆಯೋಕೆ ಹೋಗಬೇಡ. ಯಾವ ಪೂಜೆನೂ ಕೂಡ ನೀನು ಮಿಸ್ ಮಾಡೋಕೆ ಹೋಗಬೇಡ. ಅದೊಂದು ಮಾತ್ರ ನಾನು ಹೇಳ್ತೀನಿ, ಐ ವಿಲ್ ಬಿ ಆ್ಯಂಗ್ರಿ ಇಫ್ ಯು ಮಿಸ್ ಅನದರ್ ವರ್ಷಿಪ್. ನೀನೇನಾದರೂ ಇನ್ನೊಂದು ಸಾರಿ ಪೂಜೆನ ಮಿಸ್ ಮಾಡ್ಕೊಂಡ್ರೆ ಮಾತ್ರ ನಂಗೆ ಸಿಕ್ಕಾಪಟ್ಟೆ ಕೋಪ ಬರ್ತದೆ. ಯು ಆರ್ ಓಲ್ಡ್ ಎನಫ್ ಟು ರಿಯಲೈಸ್ ಯುವರ್ ಡ್ಯೂಟೀಸ್. ನೀನು ಇನ್ನೂ ಚಿಕ್ಕ ಮಗು ಅಲ್ಲ, ದೊಡ್ಡವನಾಗಿದೆಯಾ, ಬೆಳೆದಿದೆಯಾ, ನಿನ್ನ ಕರ್ತವ್ಯಗಳನ್ನು ನೀನು ಅರ್ಥ ಮಾಡ್ಕೋಬೇಕು. ಐ ವಾಸ್ ಲೆಸ್ ದೆನ್ ಯುವರ್ ಏಜ್ ವೆನ್ ಐ ವಾಸ್ ಆರ್ಡರ್ಡ್ ಟು ಟೇಕ್ ಮೈ ಫಾದರ್ಸ್ ಪ್ಲೇಸ್. ಈ ಕೆರೆಗೆ ನಾನು ವಾಚ್ಮನ್ ಆಗಿ ಡ್ಯೂಟಿಗೆ ಜಾಯಿನ್ ಆಗಬೇಕಂದ್ರೆ ನಿನಕ್ಕಿಂತ ಚಿಕ್ಕವನಾಗಿದ್ದೆ. ಆವಾಗಲೇ ನಾನು ನಮ್ಮ ತಂದೆ ಕೆಲಸಕ್ಕೆ ನಾನು ಜಾಯಿನ್ ಆದೆ. ಇವನ್ ಮೈ ಮದರ್ ವಾಸ್ ಅವೇ ಸಮ್ವೇರ್. ಆ ಟೈಮಲ್ಲಿ ನಮ್ಮ ತಾಯಿ ಕೂಡ ಇರಲಿಲ್ಲ. ಆ ಟೈಮಲ್ಲಿನೇ ನಾನು ವಾಚ್ಮನ್ ಆಗಿ ನೇಮಕಗೊಂಡೆ. ಆವಾಗ ನಾನು ನಿನಕ್ಕಿಂತ ಇನ್ನೂ ಚಿಕ್ಕ ವಯಸ್ಸಿನವನಾಗಿದ್ದೆ. ದ ಲಾಸ್ಟ್ ಐ ಸಾ ಮೈ ಫಾದರ್ ವಾಸ್ ವೆನ್ ಐ ವೆಂಟ್ ಟು ಬೆಡ್. ಆ ಹಿಂದಿನ ಸೀನಲ್ಲಿ ನೋಡಿದ್ರಲ್ಲ, ಮಳೆ ಬರ್ತಾ ಇತ್ತು ಅಂತ ಹೇಳ್ಬಿಟ್ಟು ಮಗನ್ನ ಕರ್ಕೊಂಡು ಮಾರ ಮಲ್ಕೊಳಕ್ಕೆ ಹೋಗ್ತಾರಲ್ಲ, ಅದೇ ನಾನು ಕೊನೆಯದಾಗಿ ನಮ್ಮ ತಂದೆನ ನಾನು ನೋಡಿದ್ದೆ. ವೆನ್ ಐ ವೋಕ್ ಅಪ್ ಇನ್ ದ ಮಾರ್ನಿಂಗ್. ರಾತ್ರಿ ಏನೇನಾಯಿತು ಅಂತ ಈ ಗಂಗನಿಗೆ ಗೊತ್ತೇ ಇರಲಿಲ್ಲ. ಇವನು ಗುಡಿಸಲಲ್ಲಿ ಮಲ್ಕೊಂಡಿದ್ದ. ಮಾರನ್ನ ಎದ್ದು ಹೊರಗಡೆ ನೋಡ್ಬಿಟ್ಟು ರಾಜರ ಹತ್ರ ಹೋಗಿ ಇದೆಲ್ಲ ಸುದ್ದಿ ಮುಟ್ಟಿಸ್ತಾನೆ. ಅದನ್ನು ಕಾಪಾಡೋದಕ್ಕೋಸ್ಕರವಾಗಿ ತನ್ನ ಪ್ರಾಣನ ಅಲ್ಲೇ ತ್ಯಾಗ ಮಾಡಿಬಿಟ್ಟಿರ್ತಾನೆ. ಇದು ಯಾವುದೂ ಕೂಡ ಗಂಗನಿಗೆ ಗೊತ್ತಿಲ್ಲ. ಅದಕ್ಕೆ ಬೆಳಗಾದ ತಕ್ಷಣ ಈ ಗಂಗಾ ಎದ್ದಾಗ ಏನು ನೋಡ್ತಾನೆ ನೋಡಿ, ದ ಹಟ್ ಹ್ಯಾಡ್ ಬ್ಲೋನ್ ಆಫ್. ಬೆಳಿಗ್ಗೆ ಎದ್ದು ನೋಡಿದಾಗ ಗುಡಿಸಲೆಲ್ಲ ಕಿತ್ತೋಗ್ಬಿಟ್ಟಿತ್ತು ಮಳೆ ಗಾಳಿ ಬಿರುಗಾಳಿಗೆ. ಆ್ಯಂಡ್ ಲೇಕ್ ವಾಸ್ ನಿಯರ್ಲಿ ರೋಲಿಂಗ್ ಓವರ್ ದ ಶೋರ್. ಆ ಲೇಕ್ ಕೂಡ ಕೆರೆಯಲ್ಲಿ ನೀರು ಎಷ್ಟು ತುಂಬಿಕೊಂಡಿತ್ತು ಅಂತಂದರೆ ಇನ್ನೇನು ತುಂಬಿಕೊಂಡು ಕೋಡಿ ಬೀಳಬೇಕಾಗಿತ್ತು, ಅಷ್ಟು ನೀರು ತುಂಬಿಕೊಂಡಿತ್ತು. ಆ್ಯಂಡ್ ಹೂಮ್ ಶುಡ್ ಐ ಸಿ ಆ್ಯಸ್ ಸೂನ್ ಆ್ಯಸ್ ಐ ಗಾಟ್ ಅಪ್ ಬಟ್ ದ ಕಿಂಗ್. ಸೊ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಕಣ್ಣಿಗೆ ಯಾರು ಬಿದ್ದರು ಅಂತಂದರೆ ಅವ್ರ ತಂದೆನೂ ಬೀಳಿಲ್ಲ, ಅವ್ರ ತಾಯಿನೂ ಇರಲಿಲ್ಲ, ರಾಜನೇ ಇವನು ಮುಂದೆ ಬಂದು ನಿಂತ್ಕೊಂಡಿದ್ದ. ಹಿ ಸೆಡ್ ಮೈ ಫಾದರ್ ವಾಸ್ ನೋ ಮೋರ್. ರಾಜ ಬಂದ್ಬಿಟ್ಟು ಈ ಗಂಗನಿಗೆ ಹೇಳ್ತಂತೆ, ನಿಮ್ಮ ತಂದೆ ತೀರೋಗ್ಬಿಟ್ಟಿದ್ದಾರೆ. ಆ್ಯಂಡ್ ಆರ್ಡರ್ಡ್ ಮೀ ಇಮಿಡಿಯೇಟ್ಲಿ ಟು ಡೂ ಮೈ ಫಾದರ್ಸ್ ಡ್ಯೂಟಿ. ಸೊ ಇಮಿಡಿಯೇಟಾಗಿ ನೀನು ಏನು ಮಾಡಬೇಕು, ನಿಮ್ಮ ತಂದೆ ಏನು ಕೆಲಸ ಮಾಡ್ತಾಯಿದ್ರು, ವಾಚ್ಮನ್ ಆಫ್ ದ ಲೇಕ್ ಆಗಿದ್ರಲ್ಲ, ಆ ಕೆಲಸಕ್ಕೆ ನೀನು ಜಾಯ್ನ್ ಆಗಬೇಕು, ಆ ಕೆಲಸ ನೀನು ಮಾಡಬೇಕು ಅಂತ ಹೇಳ್ಬಿಟ್ಟು ರಾಜ ಆರ್ಡರ್ ಮಾಡ್ತಾನೆ. ಸೂನ್ ಆಫ್ಟರ್ ದ್ಯಾಟ್ ಹಿ ಬಿಲ್ಟ್ ದ ಶ್ರೈನ್. ಸೊ ಅದಾದ ತಕ್ಷಣವೇ ಆ ರಾಜ ಏನು ಮಾಡಿರ್ತಾನೆ, ಆ ಲೇಕ್ ಏನಿತ್ತು, ಕೆರೆ ಇತ್ತು, ಅದ್ರ ಪಕ್ಕದಲ್ಲಿ ಒಂದು ಶ್ರೈನ್, ದೇಗುಲವನ್ನು ನಿರ್ಮಾಣ ಮಾಡ್ತಾನೆ. ವಿಚ್ ಲುಕ್ಸ್ ಓವರ್ ದ ಲೇಕ್. ಆ ದೇವಸ್ಥಾನ ಇದೆ, ಆ ಕೆರೆ ಮುಂದ್ಗಡೆ ದೇವಸ್ಥಾನ ಕಟ್ಟಿದರೆ ಅದೇ ಈ ಕೆರೆನ ಕಾಪಾಡುತ್ತೆ ಅಂತ ಹೇಳ್ತಾ ಇದ್ದಾನೆ. ಆ್ಯಂಡ್ ಆನ್ ದ ಡೇ ಆಫ್ ಡೆಡಿಕೇಶನ್ ಹಿ ವಾಸ್ ಹಿಮ್ಸೆಲ್ಫ್ ಪ್ರೆಸೆಂಟ್. ಆ ದೇವಸ್ಥಾನನ ಕಟ್ಟಿ ಅದನ್ನು ಡೆಡಿಕೇಶನ್ ಅಂದರೆ ಲೋಕಾರ್ಪಣೆ ಉದ್ಘಾಟನೆ ಮಾಡ್ತಕ್ಕಂಥ ದಿನ ರಾಜನೇ ಅಲ್ಲಿ ಬಂದ್ಬಿಟ್ಟು ಅದನ್ನು ಉದ್ಘಾಟನೆ ಮಾಡ್ತಾನೆ. ಯು ಸಿ ದೋಸ್ ಟೂ ಫಿಗರ್ಸ್, ಕಾಣ್ತಾ ಇದ್ದೇನಾ ಅಂತ ಹೇಳ್ಬಿಟ್ಟು ಆ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಮೂರ್ತಿಗಳನ್ನ ತೋರಿಸಿ ಗಂಗಾ ತನ್ನ ಮಗನಿಗೆ ಹೇಳ್ತಾ ಇದ್ದಾನೆ, ದ ಒನ್ ಆನ್ ದ ಟಾಪ್ ಪೆಡಸ್ಟಲ್ ಈಸ್ ದ ಗಾರ್ಡಿಯನ್ ಗಾಡೆಸ್ ಆಫ್ ದಿಸ್ ಲೇಕ್. ಇಲ್ಲಿ ಪೆಡಸ್ಟಲ್ ಅಂತಂದ್ರೆ
ಪೀಠ, ಆ ದೇವ್ರನ್ನ ಕೂರಿಸೋದಕ್ಕೆ ಒಂದು ಮಂಟಪ ಪೀಠ ಅಂತ ಇರ್ತದಲ್ಲ, ಅಲ್ಲಿ ಟಾಪಲ್ಲಿರ್ತಕ್ಕಂಥದ್ದು ಗಾಡೆಸ್ ಆಫ್ ದಿಸ್ ಲೇಕ್, ಈ ನದಿ ದೇವತೆ ಏನಿದ್ದಾಳೆ ವೇದಾ ನದಿ ದೇವತೆ, ಅವಳ ವಿಗ್ರಹ. ಆ್ಯಂಡ್ ದ ಒನ್ ಇಮಿಡಿಯೇಟ್ಲಿ ಬಿಲೋ ಇಟ್ ಈಸ್ ಮೈ ಫಾದರ್, ಆ ದೇವಿ ಕೆಳಗಡೆನೆ ಇನ್ನೊಂದು ವಿಗ್ರಹ ಇದೆಯಲ್ಲ ಅದೇ ನನ್ನ ತಂದೆ, ಅಂದರೆ ಅದೇ ಮಾರನ ವಿಗ್ರಹ. ಬೈ ದ ಕಿಂಗ್ಸ್ ಆರ್ಡರ್ ವರ್ಶಿಪ್ ಇಸ್ ಪರ್ಫಾರ್ಮ್ಡ್ ಆನ್ ದ ಈವ್ನಿಂಗ್ ಆಫ್ ಎವ್ರಿ ಟ್ಯೂಸ್ಡೇ ಆ್ಯಂಡ್ ಫ್ರೈಡೇ. ಅವತ್ತಿನಿಂದ ಯಾವತ್ತು ದೇವಸ್ಥಾನವನ್ನು ಕಟ್ಟಿ ಉದ್ಘಾಟನೆ ಮಾಡಲಾಯಿತು ಅವತ್ತಿಂದನೇ ರಾಜನ ಆಜ್ಞೆ ಅಂತ ಏನಾಗ್ತಾ ಇದೆ, ಪ್ರತಿ ಟ್ಯೂಸ್ಡೇ ಮತ್ತು ಫ್ರೈಡೇ ಸಂಜೆ ಆ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇರ್ತದೆ. ಸ್ಕೋರ್ಸ್ ಆಫ್ ಪೀಪಲ್ ಕಮ್ ಫ್ರಮ್ ಇವನ್ ಡಿಸ್ಟೆಂಟ್ ಟೌನ್ಸ್ ಫಾರ್ ಇಟ್, ತುಂಬ ದೂರದ ಊರುಗಳಿಂದ ಕೂಡ ಆ ಪೂಜೆಗೆ ಜನ ಬರ್ತಾರೆ. ಯು ಮಸ್ಟ್ ನಾಟ್ ಮಿಸ್ ಎ ಸಿಂಗಲ್ ಒನ್ ಹೆನ್ಸ್ ಫೋರ್ತ್, ಇನ್ನು ಮುಂದೆ ನೀನು ಒಂದು ಪೂಜೆನೂ ಕೂಡ ಮಿಸ್ ಆಗದಂಗೆ ಅಟೆಂಡ್ ಮಾಡಬೇಕು, ಪೂಜೆನಲ್ಲಿ ಭಾಗವಹಿಸಬೇಕು ಅಂತ ಗಂಗಾ ತನ್ನ ಮಗನಿಗೆ ಹೇಳ್ತಾನೆ. ಅವಾಗ ಎಸ್ ಫಾದರ್ ಅಂತ ಅವನು ಕೂಡ ಹೇಳ್ತಾನೆ. ಅವಾಗ ಗಂಗಾ ಮಗನಿಗೆ ಹೇಳ್ತಾನೆ, ಗುಡ್ ಬಾಯ್, ಒಳ್ಳೆ ಹುಡುಗ ನೀನು. ವೆನ್ ಐ ಆಮ್ ಗಾನ್ ಯು ಮಸ್ಟ್ ವಾಚ್ ಓವರ್ ದಿಸ್ ಲೇಕ್. ವೆನ್ ಐ ಆಮ್ ಗಾನ್ ಅಂತಂದರೆ ನಾನು ಸತ್ತೋದ್ಮೇಲೆ ನೀನು ಇದ್ರ ವಾಚ್ಮನ್ ಆಗಿ ಕೆಲಸ ಮಾಡಬೇಕು, ಈ ಲೇಕನ್ನು ನೋಡ್ಕೋಬೇಕು. ಆಫ್ಟರ್ ಯು ಯುವರ್ ಸನ್, ನೀನಾದಮೇಲೆ ನಿನ್ನ ಮಗ ಇದಕ್ಕೆ ವಾಚ್ಮನ್ ಆಗಬೇಕು. ನೌ ಕಮ್ ಇನ್ ಟು ದ ಶ್ರೈನ್ ಆ್ಯಂಡ್ ಸಿ ದ ವರ್ಶಿಪ್, ಬಾ ಹೋಗೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನದಲ್ಲಿ ಇಬ್ಬರು ಅಪ್ಪ ಮಗ ಹೋಗ್ತಾರೆ, ಪೂಜೆ ನೋಡೋಕೆ ಹೋಗ್ತಾರೆ. ರಿಂಗಿಂಗ್ ಆಫ್ ದ ಟೆಂಪಲ್ ಬೆಲ್ಸ್, ಅಲ್ಲಿ ಆ ದೇವಸ್ಥಾನದಲ್ಲಿ ಪೂಜೆ ನಡಿಬೇಕಾದ್ರೆ ಗಂಟೆಗಳ ಸೌಂಡ್ ಏನಿರ್ತದೆ ಅದು ಕೇಳಿಸುತ್ತೆ. ಇಲ್ಲಿಗೆ ಈ ನಾಟಕ ಮುಗಿಯುತ್ತೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ಆರ್ ಕೆ ನಾರಾಯಣ್ ಅವರು ಬರೆದಿರ್ತಕ್ಕಂಥ ವಾಚ್ಮನ್ ಆಫ್ ದ ಲೇಕ್ ಅನ್ನುವಂಥ ಪಾಠವನ್ನು 2 ಕ್ಲಾಸ್ಗಳಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ವಿ. ಇದು ನಾಟಕದ ರೂಪದಲ್ಲಿರೋದ್ರಿಂದ ಸ್ವಲ್ಪ ದೊಡ್ಡದಾಗಿತ್ತು, ಸೊ ಹಾಗಾಗಿ ಸ್ಪೀಡಾಗಿಯೇ ಸ್ವಲ್ಪ ಮಾಡ್ಕೊಂಬಂದ್ವಿ. ತಮ್ಮೆಲ್ಲರಿಗೂ ಕೂಡ ಈ ಸ್ಟೋರಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ನು ಈ ಪಾಠಕ್ಕೆ ಸಂಬಂಧಪಟ್ಟಂಗೆ ಎಕ್ಸಾಮಿನೇಷನಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ, ಅದು 1 ಅಂಕದ ಪ್ರಶ್ನೆ ಆಗಿರ್ಬೋದು, 4 ಅಂಕದ ಪ್ರಶ್ನೆ ಆಗಿರ್ಬೋದು, ಹಾಗೆಯೇ 6 ಅಂಕದ ಪ್ರಶ್ನೆ ಆಗಿರ್ಬೋದು, ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ಬೋದು, ಅದಕ್ಕೆ ತಾವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ಒಂದು ನೋಟ್ಸ್ ಮಾಡಿ PDF ಫಾರ್ಮ್ಯಾಟ್ ಅಲ್ಲಿ ಈ ವಿಡಿಯೋ ಕೆಳಗೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿದ್ದೀನಿ. ಆ ಲಿಂಕ್ ಅನ್ನು ಕ್ಲಿಕ್ ಮಾಡೋದ್ರ ಮೂಲಕ ಆ ನೋಟ್ಸ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ತಾವು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಕ್ಕೆ ಯೂಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತು ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಒಂದು ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.